ಇವತ್ತು ಅನೇಕ ಯೂಟ್ಯೂಬರ್ಸ್ಗಳು, ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಏನೂ ಮಾಡದೆ ಹೋದರೂ ವಚನಗಳು ಹಾಕ್ತಾರೆ, ಏನೂ ಮಾಡದೆ ಹೋದರೂ ವಚನಗಳು ಶೇರ್ ಆದರೂ ಮಾಡ್ತಾರೆ, ಹಂಚಿಕೊಳ್ತಾರೆ. ವಚನಗಳ ವಿಶ್ಲೇಷಣೆ ಮಾಡತಕ್ಕಂಥ, ಶರಣರ ಚಳವಳಿಯ ಆಶಯಗಳ ಕುರಿತು ಚರ್ಚೆ ಮಾಡತಕ್ಕಂಥ ಅನೇಕ ಸ್ವತಂತ್ರ ಮಾಧ್ಯಮಗಳು. ಮಠ ವ್ಯವಸ್ಥೆ ಏನಾಯಿತು ಮುಂದೆ, ಮಠಗಳಂದ್ರೆ ಲಕ್ಸರಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ ಎ ಸಿ ಕಾರ್ಗಳು, ಎ ಸಿ ರೂಮ್ಗಳು, ಈ ಡ್ರೈ ಫ್ರೂಟ್ಸ್ಗಳು ತಿನ್ನುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಶಿಕ್ಷಣೋದ್ಯಮವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮಠಗಳು ಏನು ಮಾಡಬೇಕು ಅದೆಲ್ಲ ಬಿಟ್ಟು ಉಳಿದು ಎಲ್ಲವನ್ನು ಮಾಡುವಂಥ ಈ ಬೆಳವಣಿಗೆಗಳೇನಾದವಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಸ್ವಲ್ಪ ಏನು ಭಾಳನೇ ಹಿನ್ನಡೆ ಆಗಿದೆ. ಪ್ರತಿರೋಧಗಳು ನೋಡ್ರಿ ಯಾವಾಗಲೂ ಬರ್ತಿರ್ತವೆ, ಮತ್ತು ನೀವು ಅನೇಕ ಸಲ ಕೇಳ್ತೀರಿ, ನಿಮ್ಮ ತತ್ವವನ್ನು ವಿರೋಧ ಮಾಡೋರು ಇದ್ದಾರೆ, ಅಷ್ಟು ಜನ ಸಮಾವೇಶ ಮಾಡ್ತಾರೆ. ವೀರಪ್ಪನಿಗೂ ಅಭಿಮಾನಿಗಳಿದ್ದಾರೆ ರೀ, ವೀರಪ್ಪನಿಗೂ ಸೀಟಿ ಹೊಡಿತಾರೆ ಮಾತಾಡಿದಾಗ, ಗೋಡ್ಸೆಗೂ ಹೊಡಿತಾರೆ. ಬಸವಾದಿ ಶಿವಶರಣರ ವಚನಗಳು ಓದ್ದವ ಯಾರಿಗೆ ಹೆದರೋದಿಲ್ಲ ರೀ, ಲಿಂಗಾಯತರೆಲ್ಲ ಕಮ್ಯುನಿಸ್ಟರಾಗ್ತಾರೆ. ಕಮ್ಯುನಿಸಮ್ ಬಂದಿರೋದು 150-200 ವರ್ಷಗಳ ಹಿಂದೆ, ಬಸವಣ್ಣ ಪ್ರತಿಪಾದನೆ ಮಾಡಿದ ತತ್ವಗಳು 900 ವರ್ಷಗಳ ಹಿಂದೆ. ಬೇಕಾದರೆ ನೀವು ಕಮ್ಯುನಿಸ್ಟರನ್ನು ಲಿಂಗಾಯತರಾಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಲಿಂಗಾಯತರ ಕಮ್ಯುನಿಸ್ಟರಾಗೋ ಅಗತ್ಯ ಇಲ್ಲ. ಇವತ್ತು ನಾವು ಮಾಡ್ಕೊಳ್ಳುವ ಈ ಇಷ್ಟಲಿಂಗದ ಅನುಸಂಧಾನ ಈ ಪರಿಣಾಮ ನಮ್ಮಲ್ಲಿ ಮಾಡ್ತಾ ಇಲ್ಲ ಅಂತಂದರೆ ದೋಷ ನಮ್ಮದದು, ಇಷ್ಟಲಿಂಗ ಅನುಸಂಧಾನದ ತಂತ್ರದ್ದಲ್ಲ. ಇವೆಲ್ಲ ಫುಡ್ಡನ್ನು, ಅಂಥದ್ದನ್ನು, ತಿನ್ನುವ ಆಹಾರವನ್ನು, ವ್ಯಾಲ್ಯೂಯಬಲ್ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥದ್ದು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ. ದೇವರು ಧರ್ಮದ ಅಸ್ತಿತ್ವವನ್ನು ಇಟ್ಟುಕೊಂಡೇ ವೈಚಾರಿಕತೆ ಬೆಳೆಸ್ಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಜಾತ್ರೆ ಮತ್ತು ಈ ಥರದ ಉತ್ಸವಗಳಿಂದ ನಾವು ಜನರನ್ನು ಸಂಘಟನೆ ಮಾಡ್ತೀವಿ, ಜನರನ್ನು ಕೂಡಿಸ್ತೀವಿ, ಜನರನ್ನು ಸೇರಿಸ್ತೀವಿ ಅಂತಾರೆ. ಮತ್ತು ಜನರನ್ನು ಎದಕ್ಕೆ ಸೇರಿಸ್ಬೇಕು? ನೀವು ಸೇರಿಸೋ ಉದ್ದೇಶ ಏನು? ರಾಜಕೀಯ ಉದ್ದೇಶ. ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ತಾವು ಖುಷಿ ಇದ್ದೀರಿ, ಆ ಮಾತು ಬೇರೆ. ಇಲ್ಲ, ನಾನು ಇನ್ನೂ ಖುಷಿ ಇಲ್ಲರಿ. ನಮ್ಮಲ್ಲಿ ಬಸವತತ್ವ ಹೇಳುವ ಕೆಲವರಿಗೆ, ಕೆಲವು ಬೇರೆ ಸಂಘಟನೆಯವರು ಬಂದು ನಿಮಗೊಂದು ಇನೋವಾ ಕಾರ್ ಕೊಡ್ತೀವಿ, ಒಂದು 2 ಲಕ್ಷ ರೂಪಾಯಿ ನಿಮಗೆ ಮಂತ್ಲಿ ಕೊಡ್ತೀವಿ, ನಾವು ಹೇಳದಂಥ ಭಾಷಣಗಳು ಮಾಡಿರಿ, ನಾವು ಹೇಳ್ದಂಗೆ ಬರವಣಿಗೆ ಬರ್ರಿ ಅಂದ ಉದಾಹರಣೆಗಳು ಇದ್ದಾವೆ ನಮ್ಮಲ್ಲಿ. ಲಿಂಗಾಯತ ಧರ್ಮದ ಹೋರಾಟದ ಈ ವೇವ್ ಏನಿತ್ತಲ್ಲ, ಉಬ್ರ, ಅದು 17ರಲ್ಲಿ ಆರಂಭ ಆಗಿತ್ತು. ಆದರೆ ನಾವು 12-13ರಲ್ಲೇ ನಾವು ಈ ಕೆಲಸವನ್ನು ಆರಂಭ ಮಾಡಿದೆವು. ಕೆಲವು ಸ್ನೇಹಿತರ ಗುಂಪುಗಳನ್ನು ಕಟ್ಕೊಂಡು ವಚನಗಳ ಪ್ರಚಾರ, ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನುವಂಥ ಕೆಲಸಗಳು ಆರಂಭ ಮಾಡಿದ್ದೀವಿ. ಶಿವಾಜಿಯ ನೈಜ ಇತಿಹಾಸ, ಶಿವಾಜಿಯನ್ನು ಇವತ್ತು ಹಾಗೆ ಗೋಬ್ರಾಹ್ಮಣ ರಕ್ಷಕ, ಹಿಂದುವಿ ಸಾಮ್ರಾಟ ಅಂತ ಬಿಂಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಿತ್ತು. ಶಿವಾಜಿಯನ್ನು ಯಾರು ಸತಾಯಿಸಿದ್ದಾರೆ, ಶಿವಾಜಿಯನ್ನು ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇಲ್ಲ, ನಮ್ಮಲ್ಲಿ ಭಾರತದಲ್ಲಿ ಚಳವಳಿಗಳನ್ನು ಹೇಗೆ ಹೊಡಿಬೇಕು ಅನ್ನೋದು ಒಂದು ದೊಡ್ಡ ಗುಂಪೇ ಇದೆ. ಲಂಕೇಶ್ ಅವ್ರನ್ನ ಜಾತಿ ಆಧಾರದಲ್ಲಿ ದುರುಪಯೋಗ ಮಾಡ್ಕೊಂಡವರು ಇದ್ದಾರೆ. ಲಂಕೇಶ್ ಅವರು ಲಂಕೇಶ್ ಖಂಡಿತ ಜಾತಿವಾದಿ. ಲಂಕೇಶ್ ತಾನು ಲಿಂಗಾಯತ ಅಂತ ಎಲ್ಲೂ ಗುರುತಿಸ್ಕೊಳ್ತಿರ್ಲಿಲ್ಲ. ಲಂಕೇಶ್ ಅವ್ರ ಹತ್ರ ಲಿಂಗಾಯತರು ಅಂತ ಹೋಗಿ ಆ ಸಲಿಗೆಯಿಂದ ಬೆಳೆದವರು ಇದ್ದಾರೆ. ಆಮೇಲೆ ಲಂಕೇಶನ ಸಿದ್ಧಾಂತವನ್ನೇ ಧಿಕ್ಕರಿಸಿ ಹೊರಗೆ ಬಂದು ಸ್ವಾರ್ಥಿಗಳಾಗಿ ಮನುವಾದಿಗಳ ಜೊತೆ ಸೇರಿದವರು ಇದ್ದಾರೆ. ಇವತ್ತಿನ ಚಳವಳಿಗಳು ಕೇವಲ ಶೋ ಆಫ್ ಆಗಿದಾವೆ, ಹಣ ಮಾಡುವಂಥ ಹೋರಾಟಗಳಾಗಿದ್ದಾವೆ. ಅಂಥದ್ರಲ್ಲೂ ಕೂಡ ಈ ಲಿಂಗಾಯತ ಚಳವಳಿ ಕೂಡ ಶೋ ಆಫ್ ಆಗ್ತಾ ಇದೆ ಅಂತ ಎಲ್ಲರ ಅನುಮಾನ ಆಯ್ತಾನೆ. ಆತ್ಮೇರೆ, ಶರಣಾರ್ಥಿ, ಲಿಂಗಾಯತ ಧರ್ಮ, ಸ್ವತಂತ್ರ ಲಿಂಗಾಯತ ಧರ್ಮದ ಹೋರಾಟ, ಇದರ ಜೊತೆಗೆ ಅನೇಕ ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ವೀಕ್ಷಕರನ್ನು ಹೊಂದಿದ ಹೆಗ್ಗಳಿಕೆ ನಮ್ಮ ಇತ್ತೀಚಿನ ವಿಚಾರವಾದಿಗಳಾಗಿರುವ JS ಪಾಟೀಲ್ ಅವರದು. ಅವರನ್ನು ನಾನು ವಚನ ಟಿವಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿ ಸರ್. JS ಪಾಟೀಲರು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ, ಆದರೆ ಹಂಗಂತ ಸಾಹಿತ್ಯದ ವಿದ್ಯಾರ್ಥಿಗಳ ಸ್ವತ್ತು ಅಲ್ಲ. ನೀವು ಫಾರ್ಮಸಿ ಹಿನ್ನೆಲೆಯಿಂದ ಬಂದವರು. ಸೊ ಯಾಕೆ ನಿಮಗಿದು ಸಾಹಿತ್ಯದ ಆಸಕ್ತಿ, ಮುಖ್ಯವಾಗಿ ಶರಣ ಸಾಹಿತ್ಯದಲ್ಲಿ ಕುತೂಹಲ ಯಾವ ರೀತಿ ಬಂತು, ಮತ್ತು ಅದು ಗೊತ್ತಾಗಬೇಕಾದ್ರೆ ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ತು ಪಾಟೀಲ್ರೆ? ಮೂಲತಃ ನಾನು ಗ್ರಾಮೀಣ ಪ್ರದೇಶದಿಂದ ಬಂದವನು.
ಸರ್ಕಾರಿ ಶಾಲೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿಕೊಂಡು ಯಾವ ಊರಾಗ? ಅದು ಅಫ್ಜಲ್ಪುರ ತಾಲೂಕು, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿ. ನನ್ನ ಊರಲ್ಲಿ ಹುಟ್ಟಿದೂರಲ್ಲಿ ಒಂದು 4ನೇವರೆಗೂ ಅಭ್ಯಾಸ ಮಾಡಿ ಮತ್ತು ಇನ್ನೊಂದು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಪಕ್ಕದೂರಿಗೆ 7ನೇವರೆಗೂ. ಅದು ಮುಗಿದ ಮೇಲೆ ಅನಿವಾರ್ಯವಾಗಿ ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಇನ್ನೊಂದು 5-6 ಕಿಲೋಮೀಟ್ರ್ ಊರಿಗೆ ಹೋಗ್ಬೇಕಾಗ್ತಿತ್ತು. ಈ ಸ್ವಲ್ಪ ಚುರುಕಾಗಿದ್ದಾನೆ ಹುಡುಗ, ಇವಂಗೆ ಗುಲ್ಬರ್ಗಕ್ಕೆ ಹಾಕ್ರಿ ಅಂಥೇಳಿ ನಮ್ಮ ಮೇಸ್ಟ್ರುಗಳೆಲ್ಲ ಹೇಳಿದ್ದಕ್ಕೆ ಪೇರೆಂಟ್ಸ್ ನಮಗೆ ಒಯ್ದು ಕಲಬುರಗಿ ಶರಣಬಸವೇಶ್ವರ ಹೈಸ್ಕೂಲ್ ಒಳಗೆ ಹಾಕಿದ್ರು. ಕಲಬುರಗಿ ಶರಣಬಸವೇಶ್ವರ ಹೈಸ್ಕೂಲಲ್ಲಿ ಇರುವಾಗ ಆ ಶರಣಬಸವೇಶ್ವರ ಆ ಕ್ಯಾಂಪಸ್ಸಲ್ಲಿ ಈ ಶ್ರಾವಣ ಮಾಸದಲ್ಲಿ ಶರಣ ಸಾಹಿತ್ಯದ ಕುರಿತು ತಿಂಗಳಾನುಗಟ್ಟಲೆ ಉಪನ್ಯಾಸಗಳು, ಪ್ರವಚನಗಳೆಲ್ಲ ಇರ್ತಿದ್ವು. ಇದು ಒಂದು ಕಾರಣ ನನ್ನ ಮೇಲೆ ಪ್ರಭಾವ ಮಾಡೋಕ್ಕೆ. 2ನೇದು, ನಾನು ಸ್ವಲ್ಪ ದಿವಸ ಆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಭಾಳ ಧೀಮಂತ ಸಾಹಿತಿಗಳು, ಸಜ್ಜನರಾಗಿದ್ದಂಥ ಶಿವಶರಣ ಪಾಟೀಲ್ ಜವಳಿಯವರ ಮನೆಯಲ್ಲಿ ನಾನು ರೆಂಟಲ್ಲಿ ರೂಮ್ ಹಿಡ್ಕೊಂಡಿದ್ದೆ ಓದುವಾಗ. ಅವ್ರ ಮನೇಲಿ ಶರಣ ಸಾಹಿತ್ಯದ ಚಟುವಟಿಕೆಗಳೇ ನಡೀತಿದ್ವು. ಅವರು ಆಮೇಲೆ VG ವುಮೆನ್ಸ್ ಕಾಲೇಜಿನ ಪ್ರಾಚಾರ್ಯರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಈಗ ಅವ್ರು ಲಿಂಗಾಯಕರಾಗಿದ್ದಾರೆ. ಅದರ ಜೊತೆಗೆ ಸೂಗಯ್ಯ ಹಿರೇಮಠ ಅಂತ ಒಬ್ಬರಿದ್ದರು, ಪ್ರೋಗ್ರೆಸಿವ್ ಮನುಷ್ಯ ಆತ. ಅವರು ನಾವು ಒಂದು ಸಲ ಅಕ್ಕಪಕ್ಕದ ರೂಮಲ್ಲಿ ಕಲಬುರಗಿಯಲ್ಲಿ ಇದ್ವಿ, ಬಾಡಿಗೆಯಲ್ಲಿ. ಅವರಾಗೇನೋ MA ಮಾಡ್ತಿದ್ರು ಕಲಬುರಗಿ ಯೂನಿವರ್ಸಿಟಿಯಲ್ಲಿ. ಆಮೇಲೆ HK ಸೊಸೈಟಿಯಲ್ಲಿ ಅವರು ಕೂಡ ಪ್ರಾಚಾರ್ಯರಾಗಿ ರಿಟೈರ್ಡ್ ಆಗಿ ಅವರು ಲಿಂಗಾಯಕರಾಗಿದ್ದಾರೆ. ಅದೇ ಆಗ 80ರಲ್ಲಿ ಲಂಕೇಶ್ ಅವರ ಪತ್ರಿಕೆ, ಲಂಕೇಶ್ ಪತ್ರಿಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರಂಭ ಆಗಿತ್ತು. ಇವರೆಲ್ಲ ಓದ್ತಿದ್ರು ಅವಾಗ. ಸೂಗಯ್ಯ ಹಿರೇಮಠ ಅವರು ನನಗೂ ಓದಿಸ್ತಿದ್ರು ಅದನ್ನು. ಕಲಬುರಗಿ ಸಾರ್ವಜನಿಕ ಉದ್ಯಾನವನದಕ್ಕೆ ಹೋಗಿ ನಾವು ಅಲ್ಲಿ ಸ್ಟಡಿ ಮಾಡ್ಕೋತ ಕೂತಾಗ ಅಲ್ಲಿ ಲಿಂಗಾನಂದ ಅಪ್ಪುಗಳ ಪ್ರವಚನ ನಡೀತಿತ್ತು. ಅದನ್ನು ಸ್ವಲ್ಪ ಕೇಳ್ತಿದ್ವಿ. ಅದೆಲ್ಲದಕ್ಕೆ ಮೊದಲು ನಾನು ಇನ್ನೂ ಹಳ್ಳಿಯಲ್ಲಿರುವಾಗ ಕಡಕೋಳ ಮಡಿವಾಳಪ್ಪನವರ ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ಒಂದು ಮಠ ನಮ್ಮ ಊರ ಹತ್ತಿರಕ್ಕಿತ್ತು. ಅಲ್ಲಿ ನಾವು ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿವಸ ಶಿವಾನುಭವಕ್ಕೆ ಆಗಾಗ ಹೋಗ್ತಿದ್ವಿ. ನಮ್ಮ ಪ್ರೊಫೆಸರ್ ಮೀನಾಕ್ಷಿ ಬಾಳೆಯವರು ಅಲ್ಲಿ ಬರ್ತಿದ್ರು. ಅವರು ಕಡ್ಕೋಳ ಮಡಿವಾಳಪ್ಪನ ಕುರಿತು PhD ಆಮೇಲೆ ಮಾಡಿದ್ರು. ಅವ್ರು ಇನ್ನೂ ಚಿಕ್ಕವರಿದ್ದರು, ಒಂದು 10-12 ವರ್ಷ ಅವರಿಗಿರಬೇಕು, ನನಗೊಂದು 7-8 ವರ್ಷ ಇರಬೇಕು. ನಾವು ಆ ಮಠಕ್ಕೆ ಹೋಗ್ತಿದ್ವಿ. ಅಲ್ಲಿ ನಡೆಯುವ ಶಿವಾನುಭವ ಗೋಷ್ಠಿ, ಚಿಂತನೆಗಳು ಅವೆಲ್ಲ ಕೇಳ್ಕೊಂಡು ಒಂದು ಕಡೆ ಲಂಕೇಶರು, ಇನ್ನೊಂದು ಕಡೆ ಶರಣ ಸಾಹಿತ್ಯ. ಹಾಗಾಗಿ ನಾನು ಇವೆಲ್ಲವುಗಳಿಂದ ಪ್ರಭಾವಿತ ಆದೆ. ನನಗೆ ಈ ಪರಧರ್ಮ ದ್ವೇಷವನ್ನು ಕಲಿಸುವ, ರಾಷ್ಟ್ರಭಕ್ತಿ ಹೆಸರಲ್ಲಿ, ಧರ್ಮದ ನಿಷ್ಠೆ ಹೆಸರಲ್ಲಿ ಪರಧರ್ಮ ದ್ವೇಷವನ್ನು ಕಲಿಸುವ, ಮತ್ಸರವನ್ನು ಕಲಿಸುವ ಯಾವ ಭಯೋತ್ಪಾದಕ ಸಂಘಟನೆಗಳು ನನ್ನ ಸಂಪರ್ಕಕ್ಕೆ ಬಂದಿಲ್ಲ, ಇವತ್ತಿಗೂ ಬಂದಿಲ್ಲ. ಅವು ಆ ಕಾಲದಲ್ಲೇ ಬಂದಿಲ್ಲ, ಇವಾಗೂ ಬರೋದಿಲ್ಲ. ಆ ಎಲ್ಲ ಪ್ರಭಾವದಿಂದ ನಾನು 21 ವರ್ಷದವನಿರುವಾಗಲೇ ಒಂದು ನನ್ನದೇ ಆದ ವಚನಗಳು, ಆಧುನಿಕ ವಚನಗಳು ಬರೆದೆ ನಾನು. ಸಣ್ಣ ಪುಸ್ತಕ ಅದು, ಸೂಗಯ್ಯ ಅವರೇ ಅದಕ್ಕೆ ಮುನ್ನುಡಿ ಬರೆದರು. ನಾನು ಆ ಕಡ್ಕೋಳ ಮಡಿವಾಳೇಶ್ವರ ಪ್ರಭಾವ ಇರತಕ್ಕಂಥ ಮಠದಲ್ಲೇ ಅದನ್ನು ಬಿಡುಗಡೆ ಮಾಡಿದೆ. ಅದು ವೀರಶೈವ ಪಂಚಪೀಠದ ಒಂದು ಶಾಖಾ ಮಠ. ಅದು ಬಸವಣ್ಣನನ್ನು ಕಂಡ್ರೆ ಆಗದೆ ಇರುವಂಥ ಮಠ. ಅಂದ್ರೆ ಆ ಮಠಾಧೀಶರು ಪಾಪ ಅವ್ರಿಗೆ ಬಸವಣ್ಣ ಗೊತ್ತಿರಲಿಲ್ಲ, ಅವರಿಗೆ ಬಸವಣ್ಣಂತೂ ಯಾರಂತೂ ಗೊತ್ತಿರಲಿಲ್ಲ, ರೇಣುಕಾಚಾರ್ಯ ಯಾರಂತೂ ಗೊತ್ತಿಲ್ಲದೆ ಇರುವಂಥ ಮಠಾಧೀಶರು ಇನ್ನೂ ಇದ್ದಾರೆ ಅವರು. ಆದರೆ ಅವರು ತಮ್ಮ ಅಂಥವರೆಲ್ಲ ಸ್ವಲ್ಪ ಬಸವದ್ವೇಷಿಗಳಾಗಿದ್ದರು. ಅವರಿಗೆ ಒಂದು ಥರ ಇತ್ತದು. ನನ್ನ ಅಂಕಿತನಾಮ ಗುರುಬಸವಲಿಂಗ. ಅವರು ಬಿಡುಗಡೆಗೆ ಹೋಗಿ ಕೊಟ್ಟಾಗ ಗುರುಗಳಿಗೆ ಕೇಳಿದಾಗ ಗುರುಗಳು ಇದನ್ನು ಬಿಡುಗಡೆಗೆ ಎಲ್ಲ ವ್ಯವಸ್ಥೆ ಮಾಡುವಂಥ ಅವ್ರ ತಮ್ಮನ್ನು ಹೇಳಿದ್ರು. ಅವ್ರ ತಮ್ಮ ಅದನ್ನು ನೋಡಿಕೊಂಡು, ಇಲ್ಲ ಇದು ಗುರುಬಸವಲಿಂಗ ಅಂತ ಅಂದ್ರೆ ಅದು ಆಗೋದಿಲ್ಲ, ಬಸವಣ್ಣ ಗುರು ಅಲ್ಲ ಅಂತೆಲ್ಲ ವಾದ ಮಾಡಿದ್ರು ಅವರು. ಅದೇನಾದರೂ ಇರಲಿ ಮಾಡಿರಿ ಅಂತ ಅವರು ಹೇಳಿದ್ರು. ಆಯಿತು. ಅವ್ರು ಹೇಳಿದ್ರು, ಪಂಚಾನನ ತನದ್ಭೂತಾನ್ ಪಂಚಾಕ್ಷರಂ ಅನುಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್, ಹಂಗಂತ ಹೇಳಿ ನೀವು ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ಕೋರಿ ಅಂತ ಹೇಳಿದ್ರು. ನನಗಂತೂ ಅದು ತಿಳಿದಿಲ್ಲ. ನಿಮಗೇನ್ರಿ ತಿಳಿದದೇನಂದ್ರೆ ಅವರಿಗೂ ಗೊತ್ತಿರಲಿಲ್ಲ ಅದು ಪಾಪ. ಅದಕ್ಕೆ ನಾ ಹೇಳಿದೆ, ನಾನೇನು ಹೇಳ್ತೀನಿ ಅನ್ನೋದು ನನಗರೇ ತಿಳಿಬೇಕು. ನಾ ಯಾರಿಗೆ ಹೇಳ್ತೀನಂದ್ರೆ ಅದು ಅವ್ರಿಗರೇ ತಿಳಿಬೇಕು. ಸುಮ್ಮನೆ ಆತ್ಮವಂಚನೆ ಮಾತು ಬೇಡ. ನನಗೇನು ಬಸವಣ್ಣ ಬುದ್ಧಿ ಕೊಡ್ತಾನೆ ಅದನ್ನು ಹೇಳಿ ನಾನು ಪುಸ್ತಕ ಬಿಡುಗಡೆ ಮಾಡ್ಕೊಳ್ತೀನಿ. ನಾನು ಮಹಾಮಹಿಮನಾದ ಸಂಗನ ಬಸವಣ್ಣನು ನನಗೆಯೂ ಗುರು, ನಿಮಗೆಯೂ ಗುರು, ಜಗಕ್ಕೆಲ್ಲವೂ ಗುರು ಕಾಣ ಗುಹೇಶ್ ಹೇಳಿ ನನ್ನ ಪ್ರಾಸ್ತಾವಿಕ ಮಾತಾಡಿ
ಬಂದೆ. ಪುಸ್ತಕ ಕುರಿತು ಮಾತನಾಡೋರು ಪ್ರೊಫೆಸರ್ ಮೀನಾಕ್ಷಿ ಬಾಳಿ, 88ರಲ್ಲಿ. ನಾನು 21 ವರ್ಷ ಅವಾಗ. ನಂದು ಒಂದೇ ವಚನ ಇಟ್ಕೊಂಡು ಬಾಳೆಯವರು 1 ಗಂಟೆ ಮಾತಾಡಿದ್ರು. ಓ, ನೀವು ಬಾಳೆಯವರು ಅವಾಗೇ ಪರಿಚಯ? ಬಾಲ್ಯದಿಂದಲೇ. ಅಲ್ಲಿ ನನ್ನ ವಚನ ಹೀಗಿತ್ತು: ಗಂಡು ಹೆಣ್ಣು ಕೂಡಿದರೆ ಗರ್ಭ ಕಟ್ಟಬಹುದಲ್ಲದೆ, ಮಾನವ ಮರ ಕೂಡಿದರೆ ಮಗ ಹುಟ್ಟಬಲ್ಲುದೆ. ಭೂಮಿಯಲ್ಲಿ ದವಸ ಬಿತ್ತಿದರೆ ಬೆಳೆ ಕಾಣಬಹುದಲ್ಲದೆ, ಕಲ್ಲ ಹರಳುಗಳು ಬಿತ್ತಿದರೆ ಬೆಳೆ ಬರಬಹುದೇ. ಕರ್ಣದಲ್ಲಿ ಹನುಮಂತ, ಮಂತ್ರದಿಂದ ಪಾಂಡವರು, ಲಿಂಗದಿಂದ ಪಂಚಾಚಾರರು ಹುಟ್ಟುವರಾದರೆ, ಸಂಗಯ್ಯ ಗಂಡು ಹೆಣ್ಣೆಂಬೆರಡು ಜಾತಿ ಸೃಷ್ಟಿಸಿದನೇಕೆ ಗುರು ಬಸವಲಿಂಗ. ಅಷ್ಟು ಶಾರ್ಪ್ ಆಗಿರುವಂಥ ವಚನ 20ನೇ ವಯಸ್ಸಿನಲ್ಲಿ ಬಿಡುಗಡೆ ಆಯಿತು. ಹಾಗೆ ಮುಂದೆ ನಾನು ನನ್ನ ವೈಯಕ್ತಿಕ ಭವಿಷ್ಯಕ್ಕಾಗಿ ಓದ್ಕೊಂಡು ಹೋಗುವಾಗ ಕೆಲವೊಂದಷ್ಟು ಚಟುವಟಿಕೆಗಳು ಮಾಡ್ತಿದ್ದೆ, ಸಣ್ಣದಾಗಿ ಬರಿತಿದ್ದೆ, ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಬರ್ತಿದ್ದವು ಕವಿತೆಗಳು, ಅದೆಲ್ಲ ಪೂರ್ಣಾವಧಿಯಾಗಿ ನನಗೆ ಅದಕ್ಕೆ ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಸಾಹಿತ್ಯ ಅಥವಾ ಈ ಕಲಾ ಈ ಕಡೆ ಹೋಗಲಿಲ್ಲ. ಆರೋಗ್ಯ ವಿಜ್ಞಾನದಲ್ಲಿ ಡಿಪ್ಲೊಮಾ, ಆರೋಗ್ಯ ವಿಜ್ಞಾನದಲ್ಲಿ ಡಿಗ್ರಿ, PG, PhD ಎಲ್ಲ ಮಾಡಿಕೊಂಡು. ಎಲ್ಲಿ ಮಾಡಿದ್ರಿ? ನಾನು ನಂದು ಫಾರ್ಮ್ ಎಲ್ಲಿ ಮಾಡಿದ್ರಿ? ಡಿ ಫಾರ್ಮಸಿ HK ಕಾಲೇಜ್ ಕಲಬುರಗಿಯಲ್ಲಿ, ಬಿ ಫಾರ್ಮಸಿ ಕರ್ನಾಟಕ ಕಾಲೇಜ್ ಬೀದರಲ್ಲಿ, ಎಂ ಫಾರ್ಮಸಿ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರಲ್ಲಿ, PhD ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ. ಹೀಗೆಲ್ಲ ಮುಗಿಸ್ಕೊಂಡು ನಾನು ಟೀಚಿಂಗ್ ಜಾಯ್ನ್ ಆಗಿ ಫಾರ್ಮಸಿಯಲ್ಲಿ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ. ಲಿಂಗಾಯತ ಧರ್ಮದ ಹೋರಾಟದ ಈ ವೇವ್ ಏನಿತ್ತಲ್ಲ, ಉಬ್ರ, ಅದು 17ರಲ್ಲಿ ಆರಂಭ ಆಗಿತ್ತು. ಆದರೆ ನಾವು 13 12-13ರಲ್ಲೇ ನಾವು ಈ ಕೆಲಸವನ್ನು ಆರಂಭ ಮಾಡಿದೆವು. ಕೆಲವು ಸ್ನೇಹಿತರ ಗುಂಪುಗಳನ್ನು ಕಟ್ಕೊಂಡು ವಚನಗಳ ಪ್ರಚಾರ, ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನುವಂಥ ಕೆಲಸಗಳು ಆರಂಭ ಮಾಡಿದ್ದೀವಿ. ಬಹುಶಃ 15 ಅಥವಾ 14 ಅಥವಾ 15ರಲ್ಲಿ ವಾಟ್ಸಪ್ ಎಲ್ಲ ಬಂತು. ಆವಾಗ ಗ್ರೂಪ್ಗಳಾದವಲ್ಲ, ವಾಟ್ಸಪ್ ಗ್ರೂಪ್ಗಳೆಲ್ಲ. ಈ ಚಟುವಟಿಕೆಗಳು ಇನ್ನೂ ಹೆಚ್ಚಾಗ್ತಾ ಹೋದವು. 17ರಲ್ಲಿ ಅದು ತೀವ್ರತೆ ತಗೊಳ್ತು. ರ್ಯಾಲಿಗಳ ಆರಂಭ ಆದವು, ಕೆಲವು ರಾಜಕಾರಣಿಗಳು ಬಂದರು, ಬುದ್ಧಿಜೀವಿಗಳು ಬಂದರು. ಹಾಗಾಗಿ ಆ ಮೂಲಕ ನಾನು ಶರಣ ಸಾಹಿತ್ಯದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ನೀವು ವೃತ್ತಿ ಬದುಕು ನೋಡೋದಾದ್ರೆ M.Pharma ಮಾಡಿದ್ರಿ, PhD ಮಾಡಿದ್ರಿ, ಎಲ್ಲೆಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ರಿ? ನಾನು ಆರಂಭದಲ್ಲಿ ವಿಜಯಪುರದ BLD ಸಂಸ್ಥೆಯಲ್ಲಿ ನೌಕರಿ ಮಾಡಿದೆ. 1 ವರ್ಷ ಮಾಡಿ ಅಲ್ಲಿಂದ ಬಿಟ್ಟು ನಾನು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟೆಯಲ್ಲಿ 4 ವರ್ಷ ಮಾಡಿದೆ. ಮತ್ತೆ ವಾಪಸ್ BLDಗೆ ಬಂದೆ. ಮತ್ತು ನಾನು PhD ಆದ ತಕ್ಷಣ ನಾನು ಪಂಡ್ರಪುರಲ್ಲಿ ಪ್ರಿನ್ಸಿಪಲ್ ಆಗಿ ಮಾಡಿದೆ, ಮುಂಬೈ ಠಾಣೆಯಲ್ಲೂ ಮಾಡಿದೆ. ಮಹಾರಾಷ್ಟ್ರದಲ್ಲಿ ನೀವು ಪ್ರಿನ್ಸಿಪಾಲ್ ಕೆಲಸ ಮಾಡಿದ್ರಲ್ಲ, ಅದೇನು ನಿಮಗೆ ವೃತ್ತಿಯ ಸಂತೃಪ್ತಿಯನ್ನು ಕೊಡ್ತಂತ ಅಂದ್ಕೊಳ್ರಿ. ಹೌದು. ಅಲ್ಲಿ ಈ ಚಳವಳಿ ಭಾಳ ತೀವ್ರವಾಗಿತ್ತು. ಅಂದರೆ ಪ್ರಗತಿಪರ ಮೂಮೆಂಟ್ ಇತ್ತಲ್ಲಿ ಮಹಾರಾಷ್ಟ್ರದಲ್ಲಿ. ಈ ದಲಿತ ಪ್ಯಾಂಥರ್ದ ಮೂಮೆಂಟ್ ಇತ್ತು. ಅದ್ರ ಜೊತೆ ನೀವೇನಾರು ಕೋರಿಲೇಟ್ ಆದರೆ? ಇಲ್ಲ, ಮಹಾರಾಷ್ಟ್ರದಲ್ಲಿ ನಾನು ನೌಕರಿ ಮಾಡುವಾಗ ಅದ್ರ ಜೊತೆ ಏನು ಇದು ಮಾಡಲಿಲ್ಲ. ನನಗೆ ಮರಾಠಿ ಸಾಹಿತ್ಯದ ಕುರಿತು ಮತ್ತು ಮಹಾರಾಷ್ಟ್ರದ ಪ್ರಗತಿಪರ ಚಳವಳಿಗಳ ಕುರಿತು ಒಂದಷ್ಟು ನಾಲೆಜ್ ಇತ್ತು ನನಗೆ. ವಾರಕಾರಿ ಮೂಮೆಂಟ್ ಆಗಿರ್ಬೋದು, ಅಲ್ಲಿಯ ಪ್ರಗತಿಪರ ಚಳವಳಿ ಆಗಿರ್ಬೋದು, ಶಿವಾಜಿಯ ನೈಜ ಇತಿಹಾಸ. ಶಿವಾಜಿಯನ್ನು ಇವತ್ತು ಹಾಗೆ ಗೋಬ್ರಾಹ್ಮಣ ರಕ್ಷಕ, ಹಿಂದುವಿ ಸಾಮ್ರಾಟ ಅಂತ ಬಿಂಬಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಿತ್ತು. ಶಿವಾಜಿಯನ್ನು ಯಾರು ಸತಾಯಿಸಿದ್ದಾರೆ, ಶಿವಾಜಿಯನ್ನು ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅನ್ನುವಂಥವ ಔರಂಗಜೇಬ್ ಜೊತೆ ಸೇರಿಕೊಂಡು ಶಿವಾಜಿ ಕೊಲೆ ಮಾಡಿದ್ದು, ಅವನು 2 ಸಲ ಪಟ್ಟಾಭಿಷೇಕ ಮಾಡಿ ಮೋಸ ಮಾಡಿದ್ದು, ಅವನು ಖಜಾನೆಯನ್ನು ಲೂಟಿ ಮಾಡಿದ್ದು ಎಲ್ಲ ಯಾರು ಅನ್ನೋದು ನನಗೆ ಗೊತ್ತಿತ್ತು. ಅವರೇ ಅದೇ ಶಕ್ತಿಗಳು ಇವತ್ತು ಶಿವಾಜಿನ ತಲೆ ಮೇಲೆ ಹೊತ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದು ನನಗೆ ಗೊತ್ತಿತ್ತು. ಆವಾಗ ನಾನು ಪಂಡ್ರಪುರಲ್ಲಿ ಪ್ರಿನ್ಸಿಪಾಲ್ ಇರುವಾಗ ಗೋವಿಂದ ಪಾನ್ಸಾರೆ ಅವರನ್ನು ಒಂದು ಸಲ ಶಿವಾಜಿ ಜಯಂತಿಗೆ ಕರೆಸಿದ್ದೆ ಕೊಲ್ಲಾಪುರದಿಂದ. ಶಿವಾಜಿಯ ನೈಜ ಇತಿಹಾಸವನ್ನು ಇಡೀ ಮಹಾರಾಷ್ಟ್ರದಾದ್ಯಂತ, ಇವಾಗೇನು ಶಿವಾಜಿಯ ಈ ಸುಳ್ಳು ಇತಿಹಾಸ ಏನು ನಮ್ಮ ಯುವಕರ ತಲೆಯಲ್ಲಿ ಬಿತ್ತಾ ಇದ್ದಾರಲ್ಲ, ಅವರ ನೈಜ ಇತಿಹಾಸವನ್ನು ಮಹಾರಾಷ್ಟ್ರದಾದ್ಯಂತ ಪರಿಚಯ ಮಾಡಿಸಿದವರು ಅನೇಕ ಸಾಹಿತಿಗಳೆಲ್ಲ ಇದ್ದರೂ ಕೂಡ ಕಾಮ್ರೇಡ್ ಗೋವಿಂದ ಪಾನ್ಸಾರೆ ಅವರು ಬಹಳ ಪರಿಣಾಮಕಾರಿಯಾಗಿ ಅದನ್ನು ಮುಟ್ಟಿಸ್ತಿದ್ರು. ನಮ್ಮಲ್ಲಿ ಅವತ್ತು ಶಿವಾಜಿ ಜಯಂತಿಗೆ ಬಂದಾಗ ಭಾಳ ಅದ್ಭುತವಾಗಿ ಶಿವಾಜಿಯ ನಿಜವಾದ ವೈರಿಗಳು ಯಾರು ಅನ್ನೋದನ್ನು ಹೇಳಿದ್ರು. ನಮ್ಮದೊಂದು 4000 ಸ್ಟ್ರೆಂತ್ ಇರತಕ್ಕಂಥ ಕಾಲೇಜು. ಅಲ್ಲಿ ಇಂಜಿನಿಯರಿಂಗ್ ಇತ್ತು, ಫಾರ್ಮಸಿ ಇತ್ತು, ಬೇರೆ ಬೇರೆ ಕಾಲೇಜಸ್ಗಳು ಎಲ್ಲ ಸೇರಿ ನಮಗೊಂದು 4-5 ಸಾವಿರ ಸ್ಟೂಡೆಂಟ್ಸದ ಸ್ಟ್ರೆಂತ್. ಅದು ದೊಡ್ಡ ಓಪನ್ ಏರ್ ಥಿಯೇಟ್ರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡ್ತಿದ್ವಿ.
ಅದು ಭಾಳ ಪರಿಣಾಮಕಾರಿಯಾಗಾಯಿತು. ಅದಾದ ಸ್ವಲ್ಪ ದಿವಸಲ್ಲೇ ಅವ್ರ ಹತ್ಯೆ. ಪನ್ಸಾರೆಯವರ ಹತ್ಯೆ ಆಯಿತು. ಹೀಗಾಗಿ ಮಹಾರಾಷ್ಟ್ರದ ಪ್ರಗತಿಪರ ಚಳವಳಿಗಳ ಕುರಿತು, ಅಂದರೆ ಕಲ್ಯಾಣದ ಶರಣರ ಚಳವಳಿಯ ಪ್ರಭಾವದಿಂದ ಹುಟ್ಟುಪಡೆದಂಥ ವಾರ್ಕಾರಿ ಚಳವಳಿ. ಯಾಕಂದರೆ ವಾರ್ಕಾರಿ ಚಳವಳಿನ ಹುಟ್ಟು ಹಾಕಿದಂಥ ಸಂತ ನಾಮದೇವ, ಆತನ ತಾಯಿ ತವ್ರ ಮನೆ ಬಸವ ಕಲ್ಯಾಣ. ಆತ ಅಲ್ಲಿಗೆ ಬರೋ ಹೋಗೋ ಮೂಲಕ ಶರಣರ ವೈಚಾರಿಕ ಚಳವಳಿಯಿಂದ ಪ್ರಭಾವಿತನಾಗಿ ಆತ ಅಲ್ಲಿ ವಾರ್ಕಾರಿ ಚಳವಳಿನ ಹೇಗೆ ಹುಟ್ಟು ಹಾಕಿದ, ಅದರ ಮೂಲಕ ಈ ವಚನಗಳ ಮಾದರಿಯಲ್ಲೇ ಅವರು ಅಭಂಗಗಳ ರಚನೆಯಲ್ಲಿ ಹೆಂಗೆ ತೊಡಗಿಸ್ಕೊಂಡ್ರು, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅನ್ನೋ ರೀತಿಯಲ್ಲಿ ಯಾರನ್ನು ವೈದಿಕರು ದೇವರಂತ ಮಾಡ್ಕೊಂಡಿದ್ದಾರೋ ಆತನಿಗೆ ಇನ್ನೊಂದು ರೂಪವನ್ನು ಕೊಟ್ಟು, ಅತ್ಯಂತ ಆತನಿಗೆ ಒಂದು ಕಪ್ಪು ಕಲರ್ ರೂಪವನ್ನು ಕೊಟ್ಟು ಒಂದು ಭಾಗವತ ಪಂಥವನ್ನೇ ಅವ್ರು ಹುಟ್ಟು ಹಾಕ್ತಾರಲ್ಲಿ. ವಾರ್ಕರಿ ವೈದಿಕ ಧರ್ಮದ ಎಲ್ಲ ಇತಿಮಿತಿಗಳ ಆಚೆಗೆ ಆ ಪಂಥವನ್ನು ಅವರು ಸ್ಪ್ರೆಡ್ ಮಾಡ್ತಾರೆ. ಇದೆಲ್ಲ ಇದರ ಪ್ರಭಾವ ನನಗಿತ್ತು. ಹಾಗಾಗಿ ಮಹಾರಾಷ್ಟ್ರದಲ್ಲಿ ನಾನು ನೇರವಾಗಿ ಯಾವುದೇ ಚಳವಳಿಗಳಲ್ಲಿ ಭಾಗವಹಿಸಿಲ್ಲ. ಜ್ಯೋತಿರಾವ್ ಫುಲೆ ಅವ್ರ ಕುರಿತು, ಶಾಹು ಮಹಾರಾಜರ ಕುರಿತು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಶಾಹು ಮಹಾರಾಜರು, ನಮ್ಮ ಸರ್ ಸಿದ್ದಪ್ಪ ಕಂಬಳಿಯವರು ಕಟ್ಟದಂಥ ಬ್ರಾಹ್ಮಣೇತರ ಚಳವಳಿ ಕುರಿತು, ನಾನ್ ಬ್ರಾಹ್ಮಣ ಮೂಮೆಂಟ್ ಕುರಿತು ಇವೆಲ್ಲ ಓದ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ನೇರವಾಗಿ ಅಲ್ಲಿ ಯಾವುದೂ ಚಳವಳಿಗಳಲ್ಲಿ ಭಾಗವಹಿಸಿಲ್ಲ. ನಾನು ಅಲ್ಲಿದ್ದುಕೊಂಡೇ ಬರವಣಿಗೆ ಮೂಲಕ ಅಷ್ಟೇ ಈ ಹೋರಾಟದಲ್ಲಿ ಇದ್ದೆ ನಾನು, ಲಿಂಗಾಯತ ಧರ್ಮದ ಹೋರಾಟದಲ್ಲಿ. ಆಮೇಲೆ ನಾನು ಫುಲ್ ಟೈಮ್ ತೊಡಗಿಸ್ಕೊಂಡು. ನೀವು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಲ್ಲಿದ್ದಿರಿ. ಅಲ್ಲಿ ಕನ್ನಡ ಜೊತೆಗೆ ಹಿಂದಿ, ಉರ್ದು ಫ್ಲೂಯೆಂಟಾಗಿ ಬರುವಂಥ ವಾತಾವರಣ, ಮರಾಠಿಯ ಬಾರ್ಡ್ರು, ಮತ್ತು ಮಹಾರಾಷ್ಟ್ರಕ್ಕೆ ಹೋದ್ರಿ. ಸೊ ನಿಮಗೆ ಮರಾಠಿ ಭಾಷೆ ಮೇಲೆ ಕೂಡ ಪ್ರಭುತ್ವ ಬಂತ? ಮರಾಠಿ ಯಾಕೆ ಬರ್ತಿತ್ತು ನನಗಂದರೆ, ನಮ್ಮ ಊರಿಂದ ದುದ್ನಿ, ಅಕ್ಕಲಕೋಟೆ ತಾಲೂಕು ಆರಂಭ ಆಗೋದು ಒಂದು 10 ಕಿಲೋಮೀಟ್ರಲ್ಲೇ. ಹೌದು, ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರಗಳು, ಅಡತಿಗೆ ನಾವು ಹೋಗೋದು, ಮಂಡಿಗಳಿಗೆ ಹೋಗೋದೆಲ್ಲ ಕಲಬುರಗಿಗಿಂತಲೂ ನಾವು ಮಹಾರಾಷ್ಟ್ರದ ಜೊತೆ ಒಡನಾಟ ಇತ್ತು. ನಮ್ಮ ರಕ್ತ ಸಂಬಂಧಗಳು ಕೂಡ ಮಹಾರಾಷ್ಟ್ರದಲ್ಲೇ ಇದ್ದವು. ನಮ್ಮ ಚಿಕ್ಕಪ್ಪ ಮಹಾರಾಷ್ಟ್ರಲ್ಲಿ ಮಹಾರಾಷ್ಟ್ರ ಫ್ರೂಟ್ ಕಂಪನಿ ಅಂತ ಹೋಲ್ಸೇಲ್ ಫ್ರೂಟ್ ಮರ್ಚೆಂಟ್ ಮತ್ತು ಕಮಿಷನ್ ಏಜೆಂಟ್ರಿದ್ದರು, ಕ್ರಾಫರ್ಡ್ ಮಾರ್ಕೆಟ್ ಮತ್ತು ಬೈಕ್ಳಾ ಮಾರ್ಕೆಟಲ್ಲಿ. ನಾನು ನನ್ನ ಹಾಲಿಡೇಸ್ಗಳಲ್ಲೆಲ್ಲ ನಾನು ಮುಂಬೈಲಿ ಇರ್ತಿದ್ದೆ, ಅಂಗಡಿಯಲ್ಲಿ ವ್ಯಾಪಾರನೂ ಮಾಡ್ತಿದ್ದೆ. ಮರಾಠಿ ಭಾಷೆ, ಹಿಂದಿ, ನನಗೇನು ಉರ್ದು ಇವೆಲ್ಲ ನನಗೆ ಪರಿಚಯ ಇತ್ತು, ಕನ್ನಡದಷ್ಟೇ ಸರಳ. ಹೌದು. ಆಮೇಲೆ ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಪ್ರಿನ್ಸಿಪಾಲ್ ಆಗೋರಿಗೂ ಹೋದ್ರಿ. ಇಲ್ಲಿ 17ರಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಚಳವಳಿ ಪ್ರಾರಂಭ ಆಯಿತು. ನೀವು ಈ ಮೂಮೆಂಟ್ಗೆ ಒಂದು ವ್ಯಾಟ್ಸಪ್, ಸೋಷಿಯಲ್ ಮೀಡಿಯಾ ಪ್ರಬಲ ಆಗಿತ್ತು. ಡಾಕ್ಟರ್ JS ಪಾಟೀಲ್ರ ಪರಿಚಯ ಆಯಿತು. ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಳ್ಬೇಕಾದಾಗ ಯಾವ ಧೈರ್ಯ, ಹುಮ್ಮಸ್ಸು ನಿಮ್ಮಲ್ಲಿತ್ತು? ಏನಿಲ್ಲ, ಅದು ನಾನು 2010-12ರಲ್ಲೇ ಫೇಸ್ಬುಕ್ ಅದೆಲ್ಲ ಯೂಸ್ ಮಾಡ್ತಿದ್ದೆ. ಈ ಹೋರಾಟ ಆರಂಭ ಆದಾಗ ವಾಟ್ಸಪ್ ಎಲ್ಲ ಬಂದುಬಿಡುತ್ತಲ್ಲ, ವಾಟ್ಸಪ್ ಹೋರಾಟಕ್ಕೆ ಮೊದಲೇ ಬಂದಿತ್ತು, ವಾಟ್ಸಪ್ ಗ್ರೂಪ್ಸ್ಗಳಾಗಿದ್ದು ಅದೆಲ್ಲ ಆಗಿತ್ತು. ಅವು ಸಣ್ಣದಾಗಿ ಆವಾಗ ಒಂದಷ್ಟು ಪತ್ರಿಕೆಗಳಲ್ಲೂ ಕೂಡ ಬರೆಯೋ ಅವಕಾಶಗಳು ಸಿಗ್ತಾ ಹೋದವು. ಇಡೀಯಾಗಿ ಲಿಂಗಾಯತ ಮೂಮೆಂಟನ್ನು ಯಾವ ವೈದಿಕ ಮಾಧ್ಯಮಗಳು ಪ್ರಚಾರ ಕೊಡ್ತಿರಲಿಲ್ಲ, ಅಥವಾ ಅದನ್ನು ಹೆಚ್ಚಾಗಿ ಅಪಪ್ರಚಾರಕ್ಕನೇ ಮಹತ್ವವನ್ನು ಕೊಡ್ತಿದ್ವು. ಆ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದ ಪರ್ಯಾಯ ಮಾಧ್ಯಮ ಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಯೂಟ್ಯೂಬ್ ಕೂಡ ಮಾಡಲಾಯಿತು. ಕ್ರಮೇಣವಾಗಿ ಟ್ವಿಟ್ರು, ಇನ್ಸ್ಟಾಗ್ರಾಮು ಎಲ್ಲವನ್ನು ನಾನು ಬಳಸ್ಕೊಂಡು ಹೋದೆ. ಅದು ಪರ್ಯಾಯವಾಗಿ ನಮ್ಮದೇ ಒಂದು ಇರಲಿ ಅಂತಲೇ ಮಾಡಿರೋದು. ನೀವು ಭಾಳ ಜಲ್ದಿ ರೀಚೂ ಸಿಕ್ತು. ಜಲ್ದಿ ಅಂತೇನಿಲ್ಲ ರೀ, ಒಂದು 3-4 ವರ್ಷ ಹೋಯ್ತು ಅದಕ್ಕೆ. ಈ ಮೂಮೆಂಟಿಂದನೇ ಸ್ವಲ್ಪ ಹೆಚ್ಚು ಅದು ಪಾಪ್ಯುಲರ್ ಆಯಿತು. ಮತ್ತು ಸೀಮಿತವಾಗಿ ಕೇವಲ ಲಿಂಗಾಯತಕ್ಕೆ ಸಂಬಂಧಪಟ್ಟಂಥದ್ದೇ ಕಾಂಟೆಂಟನ್ನು ಇಡೋದಕ್ಕಿಂತಲೂ ಬಹುಜನ ಇತಿಹಾಸ, ಆಮೇಲೆ ನಮ್ಮ ಕೋರ್ಣೇಶ್ವರ ಸ್ವಾಮಿಗಳ ಪರಿಚಯ, ಅದರ ಮೂಲಕ ಬಾಮ್ಸೆಪ್ನ ಸಾಹಿತ್ಯ, ಬಹುಜನ ಸಾಹಿತ್ಯ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಹಿತ್ಯ, ಇವೆಲ್ಲ ಇನ್ನೂ ಹೆಚ್ಚು ಸ್ವಲ್ಪ. ಬಾಮ್ಸೆಪ್ ಏನದು, ಅದರ ಉದ್ದೇಶ ಏನು? ಬಾಮ್ಸೆಪ್ ಅನ್ನುವಂಥದ್ದು ಕೂಡ ಮೂಲ ನಿವಾಸಿ ಕಾನ್ಸೆಪ್ಟಲ್ಲಿ ಹುಟ್ಟಿದಂಥದ್ದೇ. ಅಂದರೆ ಭಾರತವನ್ನು ವಿದೇಶಿ ಗಿಡುಗುಗಳಿಂದ ರಕ್ಷಿಸುವ ಒಂದು ಸಂಘಟನೆ ಅದು ಕೂಡ. ಏನದು ಅದರದ್ದು ಕಾನ್ಸೆಪ್ಟು? ವಿದೇಶಿ ಗಿಡುಗುಗಳಿಂದ ರಕ್ಷಿಸೋದು. ವಿದೇಶಿ ಗಿಡುಗುಗಳು. ವಿದೇಶಿ ಗಿಡುಗುಗಳಂತ ಯಾರಿಗೆ ಅಂತೀರಿ ನೀವು? ವಿದೇಶಿ ಗಿಡುಗಳಂದ್ರೆ ಭಾರತದ ಮೂಲ ನಿವಾಸಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆ ಮಾಡುವ ಶಕ್ತಿಗಳು.
ಹ್ಞೂ ಅವು ಇವತ್ತು ಭಾರತದೇ ಆಗಿದ್ರೂ ಕೂಡ ಅದ್ರ ಮೂಲ ವಿದೇಶಿ. ಹ್ಞೂ ಆ ಕಾನ್ಸೆಪ್ಟ್ನಲ್ಲಿ ಚಳವಳಿ ಶುರುವಾಯ್ತು ಮಹಾರಾಷ್ಟ್ರ. ಅಲ್ಲ, ಅವ್ರು ಮಾಡ್ತಿದ್ರು, ಅದರದ್ದೊಂದಷ್ಟು ಸಾಹಿತ್ಯನೂ ನಮ್ಮ ಮೇಲೆ ಪರಿಣಾಮ ಆಯಿತು. ಅವ್ರದ್ದು ಘೋಷಣೆನೇ ಭಾಳ ಅದ್ಭುತವಾಗಿದ್ದಾವೆ. ಹ್ಞೂ ಮತ್ತು ಅವರು ಉತ್ತರ ಭಾರತದಲ್ಲಿ ಕಾನ್ಶಿರಾಮ್ ಅವರಿಂದ ಆರಂಭ ಆಗಿರೋದು ಅನಿಸ್ತದೆ ನನಗೆ, ಈ ಬಾಂಸೆಪ್ಪು ಬಹುಜನ ಚಳವಳಿಗಳೆಲ್ಲ. ಹ್ಞೂ ಹಾಗಾಗಿ ಅದರದ್ದು ಒಂಚೂರು ನಾನು ಓದ್ಕೊಂಡು ಹೋದೆ. ಆದರೆ ಬಹುಜನ ಚಳವಳಿ ಕಾನ್ಶಿರಾಮರ ಕಾನ್ಸೆಪ್ಟು ಭಾಳ ಬೇಗ ರಾಜಿಯಾಗಿ ಕೊಲ್ಯಾಪ್ಸ್ ಆಗಿರೋದಕ್ಕೆ ಯಾವ ಮನಸ್ಥಿತಿ ಕಾರಣ ಅಂತೀರಿ? ಇಲ್ಲ, ನಮ್ಮಲ್ಲಿ ಭಾರತದಲ್ಲಿ ಚಳವಳಿಗಳನ್ನು ಹೇಗೆ ಹೊಡಿಬೇಕು ಅನ್ನೋದು ಒಂದು ದೊಡ್ಡ ಗುಂಪೇ ಇದೆ. ಹ್ಞೂ ಕರ್ನಾಟಕದಲ್ಲಿ 80-90ರ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಇದ್ದಂಥ ರೈತ ಚಳವಳಿ, ದಲಿತ ಚಳವಳಿ, ನಂಜುಂಡಸ್ವಾಮಿ ಅವರ ನಾಯಕತ್ವದ ರೈತ ಕನ್ನಡ ಚಳವಳಿ, ಈ 3 ಮೇಜರ್ ಚಳವಳಿಗಳು ಹೇಗೆ ಒಡೆದು ಯಾರು ಒಡೆದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. 82ರ ನಂತರ ಬಂದ ನಾಯಕತ್ವ ಎಷ್ಟೊಂದು ಅಪಾಯಕಾರಿಯಾಗಿತ್ತು ಕರ್ನಾಟಕದಲ್ಲಿ ಚಳವಳಿಗಳ ನಾಶಕ್ಕೆ. ಅದರ ಪರಿಣಾಮ 20 ವರ್ಷದ ಮೇಲೆ ನಮಗಿವತ್ತು ಗೊತ್ತಾಗ್ತಾ ಇದೆ. ಹಿಂದಿನ ಬಾಗಿಲಲ್ಲಿ ಈ ಪುರೋಗಾಮಿ ಶಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಯಾವ ರೀತಿ ನೆಲೆಯೂರೋದಕ್ಕೆ ಆಗಿನ ಆಡಳಿತ, ಅಂದರೆ 83ರ ಆಡಳಿತ, 83ರಿಂದ ಆರಂಭ ಆದಂಥ ಲಂಕೇಶರ ಉದ್ದೇಶ ಕಾಂಗ್ರೆಸ್ಸನ್ನು ಕಿತ್ತೋಗೋದು, ಜನತಾ ಪರಿವಾರವನ್ನು ಅಥವಾ ಜನತಾ ಪಕ್ಷವನ್ನು 83ಕ್ಕೆ ಅಧಿಕಾರಕ್ಕೆ ತಂದರು. ಮತ್ತು ಅದು ಪ್ರಗತಿಪರ ಆಲೋಚನೆಯಿಂದ ಕೂಡಿತ್ತಲ್ಲ, ಅಪಾಯ ಹೆಂಗಾಯ್ತು ಅಂತೀರಿ ನೀವು? ಅಲ್ಲ, ಅಲ್ಲಿ ಪ್ರಗತಿಪರ ಆಲೋಚನೆಯಿಂದ ಕೂಡಿದ್ರೂ ಕೂಡ ಸರಕಾರದ ನಾಯಕತ್ವ ಎಲ್ಲ ಚಳವಳಿಗಳಲ್ಲಿ, ಚಳವಳಿಯ ನಾಯಕತ್ವ ಪ್ರಗತಿಪರಿಯ ರೂಪದಲ್ಲಿನೇ ಬಂದು ಅವು ಸೇರ್ಕೊಂಡು ಬಿಟ್ಟಾಗ ಆ ಚಳವಳಿಗಳು ನಾಶ ಮಾಡೋದಕ್ಕೆ ಬಂದಿರ್ತಾವೆ. ಕರ್ನಾಟಕದಲ್ಲಿ ಪ್ರಗತಿಪರ ಚಳವಳಿಯ ನಾಯಕತ್ವ ನಾವು ಯಾರ ಕೈಯಲ್ಲಿ ಕೊಟ್ವಿ? ಲಂಕೇಶ್ ಅವ್ರ ಕೈಯಲ್ಲಿ ಕೊಡಲಿಲ್ಲ, ಕುವೆಂಪು ಅವ್ರ ಕೈಯಲ್ಲಿ ಕೊಡಲಿಲ್ಲ. ದೊಡ್ಡ ದೊಡ್ಡ ವೈಸ್ ಚಾನ್ಸಲರ್ ಇದ್ದಂಥವ್ರು, ವರ್ಚಸ್ವಿ ಇದ್ದಂಥವ್ರು ಅಂಥವ್ರ ಕೈಯಲ್ಲಿ ಹೋದವು. ಅವರು ಯಾಕೆ ಭಾರತದಲ್ಲಿ ಕಮ್ಯುನಿಸ್ಟ್ ಚಳವಳಿ ಯಾಕೆ ನಾಶ ಆಯಿತು? ಕಮ್ಯುನಿಸ್ಟ್ ಚಳವಳಿಯ ನಾಯಕತ್ವ ಯಾರ ಕೈಯಲ್ಲಿತ್ತು? ಆ ಪ್ರಗತಿಪರ ಚಳವಳಿಗಳನ್ನು ನಾಶ ಮಾಡಲೆಂದೇ ಆ ಶಕ್ತಿಗಳು ಅದರ ನಾಯಕತ್ವ ನಾವು ಅಲ್ಲಿ ಸೇರ್ಕೊಂಡ್ಬಿಡ್ತವೆ. ಇಲ್ಲೂ ಕೂಡ 80ರ ನಂತರದ ಈ ಸರ್ಕಾರದ ನಾಯಕತ್ವ ಏನಿತ್ತು ಅದು ಪ್ರಗತಿಪರಿಯ ವೇಷದಲ್ಲೇ ಇತ್ತದು. ರಾಮಕೃಷ್ಣ ಹೆಗಡೆ, ನಾನು ಹೆಸರು ಹೇಳೋದಕ್ಕಿಂತಲೂ ನಮ್ಮ ನಿಜಲಿಂಗಪ್ಪ ಅವ್ರು ಮಾಡಿದ ಮೇಜರ್ ಮಿಸ್ಟೇಕ್ ಅದು. ಅವರ ಇಡೀ ರಾಜಕೀಯ ಜೀವನದುದ್ದಕ್ಕೂ ಕಾಯ್ದುಕೊಂಡು ಬಂದಂಥ ಎಲ್ಲ ಮೌಲ್ಯಗಳು ಆ ಒಂದು ನಿರ್ಧಾರದಿಂದ ಕರ್ನಾಟಕವನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾವೆ. ಅಲ್ಲಿ ರೈತ ಚಳವಳಿಗಳು ಇಕ್ರಲ್ಲ ಒದಿರಲ್ಲ ಅನ್ನೋಂಥವ್ರೆಲ್ಲ MLCಗಳಾದರು. ಬಾಯಿ ಬಂದಾಯಿತು, ಅಧಿಕಾರ ಕೊಡೋದ್ರ ಮೂಲಕ ಹೋಯ್ತು. ಕನ್ನಡ ಚಳವಳಿಗಳು ಹೋದವು, ದಲಿತ ಚಳವಳಿ ಹೋಯ್ತು, ದಲಿತ ಚಳವಳಿಗಳು ಹೋಯ್ತು, ರೈತ ಚಳವಳಿಗಳು ಹೋದವು. ನಂಜುಂಡಸ್ವಾಮಿ ಅವ್ರು ಹಂಗೆ ರಾಜಿ ಆಗೋರು ಇರಲಿಲ್ಲ. ಇಲ್ಲ, ಅವ್ರು ಆಗಿಲ್ಲ. ಅಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರೆ ಆ ಚಳವಳಿಗಳನ್ನು ನಾಶ ಮಾಡೋದಕ್ಕೆ. ಅದರ ಜೊತೆಗೆ ಹಿಂದಿನ ಬಾಗಿಲಿಂದ ಈ ಪಟ್ಟಭದ್ರ ಹಿತಾಸಕ್ತಿ ಏನು ಶಕ್ತಿಗಳು ಸೊಕ್ಕಿದಾವಲ್ಲ ಕರ್ನಾಟಕದಲ್ಲಿ, ಅವೆಲ್ಲ ಅವಕ್ಕೆ ಕಾಲೂರೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಆ ಕಾಲದಲ್ಲಿ ಸಿಕ್ತು. ಮಾಧ್ಯಮವನ್ನು ನಿಯಂತ್ರಣ ಮಾಡೋದಕ್ಕೂ ಏನೇನು ಮಾಡಬೇಕು ಅನ್ನೋದಕ್ಕೆ ಇವತ್ತು ರಿಸಲ್ಟ್ ಇದೆ ನಿಮ್ಮ ಎದುರುಗಡೆ, ಮುಗಿದೋಯ್ತಲ್ಲ. ಬಟ್ ಲಂಕೇಶ್ ಕೊನೆವರೆಗೂ ಆ ವಿಷಯಕ್ಕೆ ರಾಜಿ ಅಲ್ಲ. ಲಂಕೇಶ್ ಅವ್ರದ್ದು ನಾ ಹೇಳ್ತಾ ಇಲ್ಲ, ಇಡೀ ವ್ಯವಸ್ಥೆಯನ್ನು ಹೇಗೆ ಕೊಲ್ಯಾಪ್ಸ್ ಮಾಡ್ತಾ ಹೋದರು. ರಾಮಕೃಷ್ಣ ಹೆಗಡೆ ಅವ್ರ ಆಡಳಿತ ನೋಡೋಕೆ ಅಷ್ಟು ಚೆನ್ನಾಗಿ ಕಂಡ್ರು. ಲಂಕೇಶ್ ಅವರು ರಾಮಕೃಷ್ಣ ಹೆಗಡೆಯನ್ನು ಗುಳ್ಳೆನರಿ ಅಂತಂದರು. ಆವಾಗ ನಮಗೆಲ್ಲ ಬೇಜಾರಾಗ್ತಿತ್ತು, ಏನಿಷ್ಟು ಚಲೋ ಆಡಳಿತ ಕೊಡ್ತಾನೆ, ಹಿಂಗೆ ಮಾತಾಡ್ತಾರಲ್ಲ ಲಂಕೇಶ್ ಅಂತ. ಇವರು ಬಯಾಸ್ಡ್ ಅದಾರನಂತ ನಮ್ಗೆ ಅನ್ನಿಸ್ತಿತ್ತು. ಬಟ್ ಆಮೇಲೆ ಅದರ ದುಷ್ಪರಿಣಾಮ ನಮಗೆ ಗೊತ್ತಾಯಿತು. ಅಲ್ಲ, ಸಾಮಾನ್ಯವಾಗಿ ನೀವು ಒಂದು ಲಿಂಗಾಯತ ಸಂಸ್ಥೆ ಅಂತ ತಿಳ್ಕೊರಿ, ಶಿಕ್ಷಣ ಸಂಸ್ಥೆ ಅಂತ ತಿಳ್ಕೊಂಡ್ರಿ. ಲಿಂಗಾಯತ ಶಿಕ್ಷಣ ಸಂಸ್ಥೆಯಲ್ಲಿ ಈತ ಭಾರಿ ಸ್ಕಾಲರ್ ಇದ್ದಾನೆ, ಅವನು ಯಾರಾದರೂ ಇರಲಿ ಅಂತ ನೀವು ಯಾರನ್ನಾದರೂ ತಂದು, ಅಂದರೆ ಈ ಪ್ರತಿಗಾಮಿಗಳು, ಮನುವಾದಿಗಳ ಬ್ಲಡ್ ಇರುವಂಥವ್ರಾಗಲಿ, ಆ ವಿಚಾರಧಾರೆಯವರಿರುವವರಾಗಲಿ, ಅಂಥವ್ರನ್ನ ನೀವು ಪ್ರಧಾನ ಆಡಳಿತಾಧಿಕಾರಿ, ವೈಸ್ ಚಾನ್ಸಲರು ನಮ್ಮ ಪ್ರೈವೇಟ್ ಯೂನಿವರ್ಸಿಟಿ ಲಿಂಗಾಯತ ಸಂಸ್ಥೆಗಳಲ್ಲಿ ಮಾಡಿದ್ರೆ ಇವತ್ತಿಗೆ ಅದು ಒಂದೆರಡು ಪೇಟೆಂಟೋ, ಒಂದೆರಡು ಪಬ್ಲಿಕೇಷನೋ, ಮತ್ತು ಯಾವುದರಿಂದಲೋ ನಮಗೆ ಒಂದು ಸಣ್ಣ ಲಾಭ ಆದಂಗೆ ಕಾಣಿಸ್ತದೆ. ಅದರ ಪೂರ್ತಿ ಪರಿಣಾಮಗಳು ನಿಮಗೆ 20 ವರ್ಷದ ನಂತರನೇ ಲಾಂಗ್ ರನ್ನಲ್ಲಿ ಗೊತ್ತಾಗ್ತವೆ. ಆ ಥರ ಇರ್ತದೆ ಅದು. ಅವಾಗಾಗಿದ್ದು ಕೂಡ ಅದೇ. ರಾಮಕೃಷ್ಣ ಹೆಗಡೆ ಅವ್ರನ್ನ ದೇವೇಗೌಡರು ಪ್ರತಿಭಟನೆ ಮಾಡ್ತಾರೆ, ದೇವೇಗೌಡರು ಪ್ರಧಾನಿ ಆಗ್ಲಾರ್ದಂಗೆ ಇವ್ರು ನೋಡ್ಕೊಳ್ತಾರೆ. ಯಾಕಂದ್ರೆ ನೀವು ಪೊಲಿಟಿಕಲ್ ಹಿಸ್ಟ್ರಿದು ಆಶಯ ಇಟ್ಕೊಂಡು ಭಾಳ ಸಲ ಮಾತಾಡ್ತೀರಿ.
ಯಾಕಂದರೆ ಬಸವ ಚಳವಳಿಯ ಮೂಲ ಆಶಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಲೋಚನೆಗಳ ಮೇಲಿತ್ತು. ಹೌದು. ಅದು ನೀವು ವರ್ತಮಾನದಲ್ಲಿ ಏನಾಗ್ತದೆ ಅಂತ ಹೇಳ್ತೀರಿ. ಬಹುಶಃ ನನಗನ್ನಿಸ್ತದೆ ಡಾಕ್ಟರ್ ಜೆ ಎಸ್ ಪಾಟೀಲ್ರಷ್ಟು ಈ ವಿಷಯವಾಗಿ ರಿಸ್ಕ್ ತೊಗೊಳ್ಳೋದು, ವೈದಿಕತೆಯನ್ನು ಖಂಡಿಸೋದಿದೆಯಲ್ಲ, ಇದು ಯಾಕೋ ಅಷ್ಟು ಒಳ್ಳೆಯದಲ್ಲ ಅಂತ ನಿಮ್ಮ ಹಿತೈಷಿಗಳಿಗೆ ಅನ್ನಿಸ್ತೈತೆ. ಬಟ್ ನಿಮಗೇನು ಅನಿಸ್ತದೆ? ಅಲ್ಲ, ನಮ್ಮ ಹಿತೈಷಿಗಳಿಗೆ ಏನು ಅನ್ನಿಸ್ತದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಸಿದ್ಧಾಂತವನ್ನು, ನಮ್ಮ ನೀವೇನಂತೀರ ಅದಕ್ಕೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ, ಇದನ್ನೆಲ್ಲ ಬಲಿ ಕೊಡೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಹಿತೈಷಿಗಳಿದಾರೋ ಏನಿದಾರೋ ಅದು ನನಗೆ ಗೊತ್ತಿಲ್ಲ. ನಾವು ಹೋಗ್ತಾ ಇರೋದು ಲಂಕೇಶ್ ಅಂಥವ್ರನ್ನ ಓದಿಕೊಂಡು ಅವ್ರ ದಾರಿಯಲ್ಲಿ, ವಚನಕಾರನ ಓದಿಕೊಂಡು ಅವ್ರ ಹಾದಿಯಲ್ಲಿ, ಇಷ್ಟೇ, ಭಾಳ ಸರಳವಾಗಿ. ಲಂಕೇಶ್ನ ಓದ್ಕೊಂಡವರು ಲಂಕೇಶ್ ಜೊತೆಗಿದ್ದವರೇ ದಿಕ್ಕಾದಿವಾಳೆ ಆದರು. ನೋಡ್ರಿ, ಲಂಕೇಶ್ ಈಗ ನೋಡ್ರಿ, ಯಾವುದೇ ಒಂದು ದೊಡ್ಡ ಚಳವಳಿ ಆಗಲಿ, ಒಂದು ಮೂಮೆಂಟ್ ಆಗಲಿ ಇದ್ದಾಗ ಒಂದಷ್ಟು ಅವಕಾಶವಾದಿಗಳು ಎಲ್ಲ ಕಡೆ ಸೇರ್ಕೊಳ್ತಾರೆ, ತೂರ್ಕೊಳ್ತಾರೆ, ತಮ್ಮ ಕೆಲಸಗಳು ಮಾಡ್ಕೊಳ್ತಾರೆ, ಹೋಗ್ತಿರ್ತಾರೆ. ಇದೆಲ್ಲ ಯಾವಾಗಿಂದನೂ ನಡೆದಿದೆ. ಅದು ಲಂಕೇಶ್ ಅವ್ರಿಗೆ ಗೊತ್ತಿತ್ತು ಕೂಡ. ಲಂಕೇಶ್ ಅವರಿಗೂ ಗೊತ್ತಿರಬೇಕಪ್ಪ. ನಮ್ಮ ಸಂಪರ್ಕದಲ್ಲಿಲ್ಲ ನಾವು, ಬರೀ ಅವರ ಪ್ರಭಾವದಲ್ಲಿ, ಅಂದರೆ ಓದಿನ ಪ್ರಭಾವದಲ್ಲಿ. ನಮಗೇನು ನೇರವಾಗಿ ಅವರ ಸಂಪರ್ಕ ಇರಲಿಲ್ಲ. ನಾವೇನೋ ಅವಾಗ ಚಿಕ್ಕವರು ಇದ್ವಿ. ಲಂಕೇಶ್ ಜೊತೆಗಿದ್ದು ಭಾಳ ಬೆಳಕಿಗೆ ಬಂದವ್ರ ಸ್ಥಿತಿ ನೋಡಿ. ಹೌದೌದು, ಬಂದಿದ್ದಾರೆ. ಆ ಥರ ವರ್ತಮಾನದಲ್ಲಿ ಚೆದರಿ ಹೋಗಿ ಲಂಕೇಶ್ ಅವ್ರನ್ನ ಜಾತಿ ಆಧಾರದಲ್ಲಿ ದುರುಪಯೋಗ ಮಾಡ್ಕೊಂಡವರು ಇದ್ದಾರೆ. ಲಂಕೇಶ್ ಅವರು ಆದ್ರಲ್ಲ ಲಂಕೇಶ್ ಖಂಡಿತ ಜಾತಿವಾದಿ ಇರಲಿಲ್ಲ. ಲಂಕೇಶ್ ತಾನು ಲಿಂಗಾಯತ ಅಂತ ಎಲ್ಲೂ ಗುರುತಿಸ್ಕೊಳ್ತಿರ್ಲಿಲ್ಲ. ಲಂಕೇಶ್ ಅವ್ರ ಹತ್ರ ಲಿಂಗಾಯತರು ಅಂತ ಹೋಗಿ ಆ ಸಲಿಗೆಯಿಂದ ಬೆಳೆದವರು ಇದ್ದಾರೆ. ಆಮೇಲೆ ಲಂಕೇಶನ ಸಿದ್ಧಾಂತವನ್ನೇ ಧಿಕ್ಕರಿಸಿ ಹೊರಗೆ ಬಂದು ಸ್ವಾರ್ಥಿಗಳಾಗಿ ಮನುವಾದಿಗಳ ಜೊತೆ ಸೇರಿದವರು ಇದ್ದಾರೆ. ಆ ಥರ ಎಲ್ಲ ಈ ಎಲ್ಲ ಕಾಲಕ್ಕೂ ಇರ್ತವೆ ಸರ್. ಅವು ಚಳವಳಿಗಳಲ್ಲಿ ಇಂಥ ಇದರಲ್ಲಿ ಬಂದು ಸೇರ್ಕೊಳ್ಳೋದು, ತಮ್ಮ ಕೆಲಸ ಮಾಡ್ಕೊಳ್ಳೋದು ಹೋಗೋ ಇರ್ತಾರೆ. ದಲಿತ ಚಳವಳಿ, ಭಾಷಾ ಚಳವಳಿ, ಗೋಕಾಕ್ ಚಳವಳಿ ಇತ್ತು, ರೈತ ಚಳವಳಿ, ಅವೆಲ್ಲ ಕ್ಷೀಣಿಸಿದವು. ಇವತ್ತಿನ ಚಳವಳಿಗಳು ಕೇವಲ ಶೋ ಆಫ್ ಆಗಿದಾವೆ, ಹಣ ಮಾಡುವಂಥ ಹೋರಾಟಗಳಾಗಿದ್ದಾವೆ. ಅಂಥದ್ರಲ್ಲೂ ಕೂಡ ಈ ಲಿಂಗಾಯತ ಚಳವಳಿ ಕೂಡ ಶೋ ಆಫ್ ಆಗ್ತಾ ಇದೆ ಅಂತ ಎಲ್ಲರ ಅನುಮಾನ ಆಯ್ತಾನೆ? ಇಲ್ಲ, ಲಿಂಗಾಯತ ಚಳವಳಿ ಆ ಥರ ಏನು ಆಗ್ತಾ ಇಲ್ಲ. ಲಿಂಗಾಯತ ಚಳವಳಿ ಬಸವ ಪ್ರಜ್ಞೆಯ ನೆಲೆಯಲ್ಲಿ ಹುಟ್ಟಿದಂಥದ್ದು. ಇದು ಇಲ್ಲಿ ಏನೋ 1 or 2% ಬಸವಣ್ಣನ ಹೆಸರು ಹೇಳ್ಕೊಂಡು ಬಸವೋದ್ಯಮ ಮಾಡುವಂಥದ್ದು, ಜನಪ್ರಿಯತೆಗೆ ತುಡಿಯುವಂಥದ್ದು 1 or 2% ಇರ್ಬೋದು ಆ ಥರ. ಆದರೆ ಅವರು ಕೂಡ ವಚನಗಳು ಓದ್ಕೊಂಡವರೇ ಇದ್ದಾರೆ. ಲಿಂಗಾಯತಕ್ಕೆ ಸಂವಿಧಾನ ಮಾನ್ಯತೆ ಸಿಗಬೇಕು ಅನ್ನೋರು ಇದ್ದಾರೆ. 1 or 2% ಅಷ್ಟು ದೋಷಗಳು ಎಲ್ಲದರಲ್ಲೂ ಇರ್ತವೆ. ಇರಲಿ. ಆದರೆ ಈ ಮಾನ್ಯತೆ ವಿಷಯ ಅಬ್ಬರ ಜೋರಾದಂಗೆಲ್ಲ ಇದನ್ನು ದಮನ ಮಾಡುವಂಥ ಪರ್ಯಾಯ ಶಕ್ತಿಗಳು ಹೆಚ್ಚು ಹುಟ್ಕೊಂಡವಲ್ಲ, ಹುಡ್ತಾವಲ್ಲ. ಇದಕ್ಕೆ ನೀವು ಕೌಂಟ್ರ್ ಕೊಡೋ ರೀತಿ ಸರಿ ಇದೆ ಅಂತೀರಿ? ಅಲ್ಲ, ನೀವು ಅದಕ್ಕೆ ಕೌಂಟ್ರ್ ಕೊಡಬೇಕಂತಿಲ್ಲ. ನೀವು ನಿಮ್ಮ ತತ್ವ ಸಿದ್ಧಾಂತಗಳ ಪ್ರಚಾರ ಅನ್ನೋಕ್ಕಿಂತ ಪ್ರಸಾರ. ಈ ತತ್ವ ಸಿದ್ಧಾಂತಗಳ ಪ್ರಸಾರಕ್ಕಾಗಿಯೇ ಒಂದು ಮಿಷನರಿ ವ್ಯವಸ್ಥೆ 16ನೇ ಶತಮಾನದಲ್ಲಿ ಹುಟ್ಟುಪಡೆದಿದೆ. 12ನೇ ಶತಮಾನದಲ್ಲಿ ಇರಲಿಲ್ಲ. 12ನೇ ಶತಮಾನದಲ್ಲಿ ಜಂಗಮರ ಪಡೆ ಇತ್ತು. ಹಳ್ಳಿಗೆ 1 ರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮತ್ತು ತಂತ್ರಗಳ ಮೂಲಕ ಹೊಸ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡೋ ವ್ಯವಸ್ಥೆ ಇತ್ತು. ಅದಕ್ಕೆ ಜಂಗಮ ಸಂಘ ಅಂತಲೇ ಬಸವಣ್ಣವರು ಸ್ಥಾಪನೆ ಮಾಡಿದರು. ಮತ್ತು ಈ ಚಳವಳಿ ಕೂಡ ಒಂದು ಕ್ಯಾಡರ್ ಬೇಸ್ಡ್ ಚಳವಳಿ. ಇದು ನೀವು ಬಸವ ಕಲ್ಯಾಣ ಸಾಕಷ್ಟು ಸಲ ನೋಡಿರ್ತೀರಿ. ನೀವು ಅಲ್ಲಿ ಬಂದವರ ಓಣಿ ಅಂತಿದೆ. ಏನದು ಬಂದವರ ಓಣಿ? ಇದು ಭಾಳ ಸ್ಟ್ರಾಟಜಿಕ್ಕಾಗಿ ಕಟ್ಟದಂಥ ಕ್ಯಾಡರ್ ಬೇಸ್ಡ್ ಚಳವಳಿ. ಇದು ಸುಮ್ಮನೆ ಅಹೋರಾತ್ರಿ ಹುಟ್ಟದಂಥ ಚಳವಳಿ ಅಲ್ಲ. ಶತಶತಮಾನಗಳಿಂದ ಅಕ್ಷರ ಸಂಸ್ಕೃತಿಗೆ ವಂಚನೆಗೊಳಗಾದಂಥ ತಳ ಸಮುದಾಯದ ಎಲ್ಲ ಕಾಯಕ ವರ್ಗದ ಜನರು ಆಗಿನ ಸಂಪ್ರದಾಯಬದ್ಧ ಶಿಕ್ಷಣವನ್ನು, ಗುರುಕುಲಗಳು ಯಾರಿಗೆ ಶಿಕ್ಷಣ ಕೊಡ್ತಿದ್ದು ನಿಮಗೆ ಗೊತ್ತಿದೆ. ಆ ಗುರುಕುಲಗಳಿಗೆ ಹೋಗದೇ ಆವತ್ತಿನ ಸಂಪ್ರದಾಯಬದ್ಧ ಶಿಕ್ಷಣ ಅಂದರೆ ಏನು? ವೇದ, ಶಾಸ್ತ್ರ, ಆಗಮ, ಪುರಾಣ, ಉಪನಿಷತ್ತು, ತರ್ಕ ಇವನ್ನೇ ಓದೋದು. ಇವುಗಳನ್ನು ಓದಿಸ್ತಾರೆ ಅವರು. ಅಧ್ಯಯನ ಮತ್ತು ತರಬೇತಿ. ಕ್ಯಾಡರ್ ಬೇಸ್ಡ್ ಚಳವಳಿ ಯಾಕೆ ಹೇಳ್ತಾ ಇದ್ದೀನಿ ನಾನಂದರೆ, ಈ ಚಳುವಳಿಗೆ ಆಕರ್ಷಿತರಾಗಿ ಬರುವ ಚಳವಳಿಗಾರರನ್ನು ಬಂದವರ ಓಣಿಯಲ್ಲಿ ನಿಲ್ಲಿಸ್ತಿದ್ರು. ನೀವು ಸಾಂಪ್ರದಾಯಿಕವಾಗಿ ಈ ಶೂನ್ಯ ಸಂಪಾದನೆಯನ್ನು, ವಚನ ಸಾಹಿತ್ಯವನ್ನು ಓದುವಾಗ ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿಯನ್ನು ಪರೀಕ್ಷೆ ಮಾಡಿದ್ರು, ಕಿನ್ನರ ಬೊಮ್ಮಯ್ಯ ಅಕ್ಕಮಹಾದೇವಿಯನ್ನು ಪರೀಕ್ಷೆ ಮಾಡ್ದ, ಇವೆಲ್ಲ ಓದ್ತಿರಲ್ಲ. ನೀವೆಲ್ಲ ಇದನ್ನು ಧಾರ್ಮಿಕ ಹಿನ್ನೆಲೆಯಲ್ಲೇ ಓದ್ತೀರಿ. ಆದರೆ ಇದು ಕ್ಯಾಡರ್ ಬೇಸ್ಡ್ ಚಳವಳಿ ಹಿನ್ನೆಲೆಯಲ್ಲಿ ನಾವು ಅರ್ಥೈಸ್ಕೋಬೇಕಾಗ್ತದೆ. ಒಂದು ಕಡೆ ಅಲ್ಲಮ್ಮ ಪ್ರಭುಗಳು
ಈ ಇಡೀ ಚಳುವಳಿಗೆ ಜನರನ್ನು ಆಕರ್ಷಿಸಲು ಇಡೀ ಭಾರತದಾದ್ಯಂತ ಸಂಚಾರ ಮಾಡ್ತಾರೆ ಅವರು ಚರಜಂಗಮರಾಗಿ. ಅವರ ಮುಖ್ಯ ಉದ್ದೇಶ ಈ ನೆಲವನ್ನು ಶತಮಾನಗಳಿಂದ ಸುಡುತ್ತಿದ್ದ ಕಾಡುತ್ತಿದ್ದ ಒಂದು ವ್ಯವಸ್ಥೆಯ ನಿರ್ಮೂಲನೆ ಅವರ ಮುಖ್ಯ ಉದ್ದೇಶ. ಆ ವ್ಯವಸ್ಥೆಯ ನಿರ್ಮೂಲನೆಗಾಗಿ ಬಿಡಿ ಬಿಡಿಯಾಗಿ ಅನೇಕ ದರ್ಶನಗಳು, ಅನೇಕ ಅವೈದಿಕ ಶ್ರಮಣಧಾರೆಗಳು ತಮ್ಮ ತಮ್ಮ ಲೆವೆಲಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದವು. ಬುದ್ಧೋತ್ತರ ಕಾಲಘಟ್ಟದಲ್ಲಿ ಮನುಸ್ಮೃತಿ ರಾಜಸತ್ಯನ ಆಕ್ರಮಿಸಿ ಕುಂತಾಗ ಅದನ್ನು ನಾವು ಯಾಕೆ ಬ್ಲ್ಯಾಕ್ ಡೇ ಅಂತೀವಂದರೆ, ಬುದ್ಧನ ಮೊದಲು ಕೇವಲ ಯಜ್ಞಯಾಗ ಹೋಮ ಹವನಗಳು ಪ್ರಾಣಿ ಬಲಿ ಇದಷ್ಟೇ ಶೋಷಣೆಗಳಿದ್ದವು. ಈ ನೆಲಮೂಲದ ಕೃಷಿ ಸಂಸ್ಕೃತಿಯನ್ನು ದಮನ ಮಾಡುವ ಋಷಿ ಸಂಸ್ಕೃತಿ, ಆರ್ಯಮೂಲದ ಋಷಿ ಸಂಸ್ಕೃತಿ ಮತ್ತು ನೆಲಮೂಲದ ಕೃಷಿ ಸಂಸ್ಕೃತಿಯ ಬಹುಮುಖ್ಯ ಜೈವಿಕ ಪರಿಕರಗಳಾದಂಥ ಎತ್ತು ಹಸುಗಳನ್ನು ನಾಶ ಮಾಡಿ ಯಜ್ಞಯಾಗಗಳಿಗೆ ಬಲಿ ಕೊಡುವ ಗೋಮಾಂಸವನ್ನು ಭಕ್ಷಿಸುವಂಥ ಒಂದು ಪದ್ಧತಿ, ಅದರ ವಿರುದ್ಧ ಹುಟ್ಟಿದಂಥವು ಜೈನ ಮತ್ತು ಬೌದ್ಧ ಚಳವಳಿಗಳು. ಕೇವಲ ವರ್ಣ ವ್ಯವಸ್ಥೆ ಇತ್ತು. ಈ ಪುಷ್ಯಮಿತ್ರ ಶುಂಗನ ನಂತರ ಕೇವಲ ವರ್ಣಗಳ ನಾಲ್ಕೇ ಇರುವಾಗಲೂ ಕೂಡ ಇಬ್ಬರು ಕ್ಷತ್ರಿಯರು ನಮ್ಮ ವಿರುದ್ಧ ತೊಡೆ ತಟ್ಟಿ ಎರಡು ಹೊಸ ಧರ್ಮಗಳನ್ನು ಉದಯಿಸಿ ದೊಡ್ಡ ಚಳವಳಿ ಹುಟ್ಟು ಹಾಕಿದ್ರು. ನಾವು ಈ ಸಮಾಜವನ್ನು ಬಹಳ ಛಿದ್ರವಾಗಿ ಒಡಿಬೇಕು, ಕೇವಲ 4 ವರ್ಣಗಳು ಇಟ್ಟುಕೊಂಡ್ರೆ ಇದು ಆಗೋದಿಲ್ಲ ಅಂತ ಹೇಳಿ ಈ ವೈದಿಕ ಶಕ್ತಿಗಳಾಗ ಜಾತಿ ವ್ಯವಸ್ಥೆಯನ್ನು 6700 ಅಥವಾ 5600 ಈ ಥರ 5000 ದಾಟಿ ಉಪಜಾತಿಗಳನ್ನು ಜಾತಿಗಳನ್ನು ಹುಟ್ಟು ಹಾಕ್ತಾರೆ ಅವರು. ಲ್ಯಾಡರ್ ಬೇಸ್ಡಲ್ಲಿ ವರ್ಣ ವ್ಯವಸ್ಥೆನೂ ಹಾಗೆ ಉಳಿಸ್ಕೊಳ್ತಾರೆ. ಬೌದ್ಧ ಸಾಹಿತ್ಯಕ್ಕೆ ಹೆದರಿ, ಶಿಲಾಶಾಸನಗಳಿಗೆ ಹೆದರಿ ಈ ಇಂಡಿಕ್ ಅನ್ನುವ ಭಾಷೆ ಸಂಸ್ಕೃತ ಅಂತ ಹೆಸರಿಟ್ಟು ಅದಕ್ಕೆ ವ್ಯಾಕರಣ ಇರಲಿಲ್ಲ. ಪಾಣಿನಿ ಬಂದ ಮೇಲೆ ಒಂದು 2600-500 ವರ್ಷ, ಅದೇ ಬುದ್ಧನ ಸಮಕಾಲೀನ ಇರಬಹುದು, ಆಗ ಅದಕ್ಕೆ ವ್ಯಾಕರಣ ಕೂಡ ಅಳವಟ್ಟಿರ್ತದೆ. ಭಾರತೀಯ ಎಲ್ಲ ಭಾಷೆಗಳ ಸತ್ವವನ್ನು ಹೀರಿಕೊಂಡು ಒಂದು ದುರ್ಬಲವಾದ ಭಾಷೆ ಒಂದಷ್ಟು ಸಶಕ್ತ ಆಗ್ತದಲ್ಲಿ. ಇವಾಗ ಸುಮ್ಮನೆ ಎಲ್ಲ ಅದು ಭಾರತೀಯ ಎಲ್ಲ ಭಾಷೆಗಳ ತಾಯಿ ಅಂತ ಏನೇನೋ ಹೇಳ್ತಾರೆ, ಫ್ಯಾಕ್ಟ್ ಇದು. ಆವಾಗ ಅವರು ಈ ಬೌದ್ಧ ಸಾಹಿತ್ಯವನ್ನು ಕೌಂಟರ್ ಮಾಡೋ ಸಲುವಾಗಿಯೇ ಮಹಾಕಾವ್ಯಗಳು, ಪುರಾಣಗಳು, ಬಾಯಿಂದ ಬಾಯಿಗೆ ಡಿಸ್ಟಾರ್ಷನ್ ಆಗದೆ ಹರಿದು ಬಂದು ಅಂತ ಹೇಳ್ತಕ್ಕಂಥ ಶ್ರುತಿ ಸ್ಮೃತಿಗಳನ್ನು, ವೇದಗಳನ್ನು ಇವೆಲ್ಲ ಕಂಫೈಲಿಂಗ್ ಶುರು ಆಗೋದು 2000 ವರ್ಷಗಳ ಹಿಂದೆ, ಅಂದರೆ 1ನೇ ಶತಮಾನದ ಈಚೆಗೆ. ಸಂಸ್ಕೃತ ಹುಲುಸಾಗಿ ಬೆಳೆದು ಆ ಸಾಹಿತ್ಯ ನಿರ್ಮಾಣ ಆಗಿದ್ದೇನೆ ಬುದ್ಧನ ಸಾಹಿತ್ಯದ 1010 ವರ್ಷ ಅನ್ನೋದು ಸುಳ್ಳು. ಇಲ್ಲ, ಅದೆಲ್ಲ ಆವಾಗ ಭಾಷೆಗಳು ಅಭಿವೃದ್ಧಿ ಆಗಿರಲಿಲ್ಲ, ಲಿಪಿಗಳು ಅಭಿವೃದ್ಧಿ ಆಗಿರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ಹೋಗುವಾಗ ಈಗ ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಅವ್ವ ಅಪ್ಪ ಇಲ್ಲದೆ ಯಾರ್ಯಾರೋ ಹುಟ್ಟಿ ಲಿಂಗ ಸ್ಥಾಪನೆ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಅಂದ್ರೆ 30 ವರ್ಷ 30 ಲಕ್ಷ ವರ್ಷ 40 ಲಕ್ಷ ವರ್ಷಗಳಿಂದ, ಯುಗ ಅಂತಾರೆ. ಯುಗಗಳಂದ್ರೆ ಅವು ನೀವು ಬ್ಯಾಕ್ ಕ್ಯಾಲ್ಕುಲೇಷನ್ ಮಾಡಿದಾಗ ಲಕ್ಷಗಳ ವರ್ಷಗಳ ಹಿಂದೆ ಹೋಗ್ತಾವೆ ಅವು. ಆದ್ರೆ ನೀವು ಡಾರ್ವಿನ್ನ ವಿಕಾಸ ಓದಿದಾಗ ಭೂಮಿ ಮೇಲೆ ಮನುಷ್ಯ ಯಾವಾಗ ಬಂದ? 2-3 ಲಕ್ಷ ವರ್ಷಗಳ ಹಿಂದೆ. ಜಗತ್ತಿನ ಎಲ್ಲ ನಾಗರಿಕತೆಗಳ ಆರಂಭವಾಗಿದ್ದೆ ಅವಾಗ ಕೇವಲ 8-10 ಸಾವಿರ ವರ್ಷಗಳ ಹಿಂದೆ. ನೀವು ಗ್ರೀಕ್ ನಾಗರಿಕತೆ, ನೈಲ್ ನದಿಯ ನಾಗರಿಕತೆ ಇವೆಲ್ಲ ಯಾವಾಗ ಬಂದು? ಮನುಷ್ಯ ನಾಗರಿಕ ಆಗಿದ್ದ ಕಾಲಘಟ್ಟದ ಇಡೀ ಇತಿಹಾಸ ಯಾವಾಗ? ಭೂಮಿಯ ಉಷ್ಣಾಂಶದಲ್ಲಿ ಬದಲಾವಣೆ ಆದಮೇಲೆ ಸಸ್ತಿನಿಗಳು, ಹುಲ್ಲುಗಾವಲುಗಳು ಹುಟ್ಟಿ ಕೃಷಿಯ ಆವಿಷ್ಕಾರ ಆಗಿ ಮನುಷ್ಯ ಒಂದು ಕಡೆ ಅಲೆಮಾರಿತನವನ್ನು ಬಿಟ್ಟು ನೆಲೆ ನಿಂತಿದ್ದು ಎಲ್ಲ ಕೂಡ 10 ವರ್ಷಗಳ ಈಚೆಗೆ, 10,000 ವರ್ಷಗಳ ಈಚೆಗೆ. ನಮ್ಮಲ್ಲಿ ಹರಪ್ಪ ಮೊಹೆಂಜೊದಾರೋ ಅಥವಾ ಸಿಂಧೂ ಕಣಿವೆಯ ಶಿವದ್ರಾವಿಡ ಸಂಸ್ಕೃತಿಯ ನಾಗರಿಕತೆ ಆರಂಭ ಆಗಿದ್ದು 4600-700 ವರ್ಷಗಳ ಹಿಂದೆ ನಾಶ ಆಯಿತು. ಅದು ಎಷ್ಟು ವರ್ಷದಿಂದ ಇತ್ತೋ ಗೊತ್ತಿಲ್ಲ. ಅದನ್ನು ಕೂಡ ಒಂದು ಪ್ರಾಚೀನವಾದಂಥ ಅತ್ಯಂತ ಆಧುನಿಕವಾದಂಥ ನಾಗರಿಕತೆ, ಶಿವಕೇಂದ್ರಿತವಾದ ನಂದಿ ಕೇಂದ್ರಿತವಾದ ನಾಗರಿಕತೆ. ಈ ವಿಷ್ಣು ಪಿಷ್ಣು ಇವೆಲ್ಲ ಆಮೇಲೆ ವಿದೇಶದಿಂದ ಬಂದಂಥವು. ಇಂಥ ಸುಳ್ಳುಗಳನ್ನು ನಾವು ಅಲ್ಲಗಳೆಯಬೇಕಲ್ಲ. 10,000 ವರ್ಷ ಈಚೆಗೆ ನಾಗರಿಕತೆ ಆದಾಗ ಮನುಷ್ಯ ಅವಾಗ ಧರ್ಮ ಸ್ಥಾಪನೆ ಮಾಡ್ದ, ಇವಾಗ ಧರ್ಮ ಸ್ಥಾಪನೆ ಮಾಡ್ದ ಅನ್ನುವಂಥ ಸುಳ್ಳುಗಳೆಲ್ಲ ಅಲ್ಲ. ಅದು ಭಾಳ ಪುರಾತನ ಅಂತ ಹೇಳ್ಕೊಳ್ಳೋದು ಹೆಮ್ಮೆಯ ವಿಷಯ ಅಂತ ತಿಳ್ಕೊಂಡಾರ. ಇಲ್ಲ, ಹಂಗೆ ಬರೋದಿಲ್ಲ ರೀ ಅದು. ಯಾಕಂದ್ರೆ ಜನ ವೀರಶೈವ ಕೂಡ ಭಾಳ ಪುರಾತನ ಅಂತ ಹೇಳ್ಕೊಳ್ಳೋದು ಉದ್ದೇಶ ಇದೆಯಲ್ಲ, ಅದು ಭಾಳ ಹಳೆಯದಂದ್ರೆ ಭಾಳ ಬೆಲೆ ಐತೆ ಅಂತ ತಿಳ್ಕೊಂಡಾರ. ಲೈಕ್ ಓಲ್ಡ್ ವೈನ್. ವೈಚಾರಿಕತೆ ಮತ್ತು ವೈಜ್ಞಾನಿಕತೆ, ತಾರ್ಕಿಕತೆ ಇಲ್ಲದೇ ಇರುವ ಯಾವುದೇ ಈ ವಾದಗಳು ಅವಕ್ಕೆ ಯಾವುದೂ ಬೆಲೆ ಇರೋದಿಲ್ಲ. ಚಂದಮಾಮ ಕತೆ ಇದ್ದಂಗೆ ಇರ್ತವೆ, ಎಂಟರ್ಟೈನ್ಮೆಂಟಿಗೆ ಓಕೆ. ಇದೆಲ್ಲ ಎಲ್ಲಿ ಅಧ್ಯಯನ ಮಾಡಿದ್ರಿ ನೀವು? ಸಾಕಷ್ಟು ಸಾಹಿತ್ಯ ಇದೆ, ಅದಕ್ಕೆ ಸಾಕಷ್ಟು ಸಾಹಿತ್ಯ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ತಾವು ಓದಬಹುದಲ್ಲ, ಎಲ್ಲ ಇದೆ ಅದರಲ್ಲಿ. ಆದರೆ ಅದನ್ನು ಮರೆಮಾಚಿ ಮತ್ತೊಂದು ಸಂಸ್ಕೃತಿಯನ್ನು ಹುಟ್ಟು ಹಾಕುವ ಪ್ರಯತ್ನ ಆ ದಲಿತ್ ಪ್ಯಾಂಥರ್ ಮೂಮೆಂಟ್ನಲ್ಲೇ ರಿವರ್ಸ್ ಹೊಡೆದದ್ದು ಯಾಕೆ?
ಅಂಬೇಡ್ಕರ್ನ ಓದ್ಕೊಂಡಿದ್ದರೆ ಇವತ್ತು ದೇಶಕ್ಕೆ ಈ ಸ್ಥಿತಿ ಬರ್ತಿರಲಿಲ್ಲ, ಅಥವಾ ದೇಶದಲ್ಲಿ ಈ ಥರ ಒಂದು ಸಂಸ್ಕೃತಿ ಹೊಂದಿದಂಥ ಪಕ್ಷ ಪದೇ ಪದೇ ಮೆಜಾರಿಟಿಗೆ ಬರ್ತಿರಲಿಲ್ಲ. ಎಲ್ಲಿ ಲೋಪ ಆಯ್ತಂತೀರಿ? ಇಲ್ಲ, ಆ ಥರದ ಪಕ್ಷಗಳು ಚುನಾವಣಾ ವ್ಯವಸ್ಥೆಯ ನ್ಯೂನ್ಯತೆಗಳಿರ್ತವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ನ್ಯೂನ್ಯತೆಗಳಿರ್ತವೆ, ಅನೇಕ ಕಾರಣಗಳಿದ್ದಾವೆ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಒಂದೇ ಕಾರಣ, ಜನನೇ ಎಲ್ಲ ವೆರ್ಡಿಕ್ಟ್ ಕೊಟ್ಟರು ಅನ್ನುವಂಗೇನಿರಲ್ಲ. ಚುನಾವಣಾ ವ್ಯವಸ್ಥೆಯ ಲೋಪದೋಷಗಳ ದುರುಪಯೋಗ ಇರ್ತದೆ. ಅದರಲ್ಲಿ ಅನೇಕ ಲೋಪದೋಷಗಳಿರ್ತವೆ. ಅಲ್ಲ, ವಿರೋಧ ಪಕ್ಷಗಳ ಲೋಪದೋಷಗಳು ಇರ್ಬೋದು, ಅವುದರ ನಿಷ್ಕ್ರಿಯತೆ, ದುರ್ಬಲತೆ ಅವು ಕೂಡ ಇರ್ತವೆ. ನೀವು ಕೇಡ್ರ್ ಬೇಸ್ ಬಂದವ ನೋಡಿ ಬಗ್ಗೆ ಹೇಳ್ತಿದ್ದೀರಿ. ಹೌದು. ಹೆಂಗೆ ಆಗಿರ್ಬೋದು ಅಂತೀರಿ? ನಾವು ಇಡೀ ಬಸವ ಚಳವಳಿಯನ್ನು, ವಚನ ಚಳವಳಿಯನ್ನು ಶೂನ್ಯ ಸಂಪಾದನೆ ಆಧಾರದ ಮೇಲೆ ನೋಡೋದು ಬೇಡ, ನೋಡ್ಲಿಕ್ಕಾಗೋದಿಲ್ಲ. ವಚನಗಳ ಆಧಾರದ ಮೇಲೆ ನೋಡಬೇಕಾಗ್ತದೆ. ಹೆಂಗೆ ಏನು ಪರಿಕಲ್ಪನೆ ಇರ್ಬೋದು, ಎಷ್ಟು ಕಾಲಾವಧಿ ತೊಗೊಂಡಿರ್ಬೋದು, ಅದನ್ನೇ ನಾನು ಹೇಳ್ತಾ ಇದ್ದೆ. ಈಗ ಒಂದು ಕಡೆ ಅಲ್ಲಮ ಪ್ರಭುಗಳು ಹೊರಗಡೆ ಹೋಗ್ತಾರೆ. ಅವರು ನೋಡ್ರಿ, ನಾನು ಎಲ್ಲ ಈ ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಡೋದಕ್ಕೆ ಬೇರೆ 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 ಬಿಡಿ ಬಿಡಿಯಾಗಿ ಬೇರೆ ಬೇರೆ ಶ್ರಮಣ ದರ್ಶನಗಳು ಹೋರಾಡ್ತಿದ್ವಲ್ಲ, ಬಿಡಿ ಬಿಡಿಯಾಗಿ, ಅವು ಎಲ್ಲವುಗಳ ವಿರಾಟ ಐಕ್ಯ ಶರಣ ದರ್ಶನದಲ್ಲಿ ಮಾಡೋ ಕೆಲಸ ಮಾಡಿದವರು ಅಲ್ಲಮ ಪ್ರಭುಗಳು. ಅವರು ಕಾಶ್ಮೀರದವರೆಗೆ ಹೋಗಿ ಮೋಳಿಗೆ ಮಾರನಿಂದ ಸೊನ್ನಲಿಗೆ ಸಿದ್ದರಾಮನಿಂದ ಕಲ್ಯಾಣದಲ್ಲಿ ಏನೋ ಒಂದು ನಡೀತಾ ಇದೆ, ಅಲ್ಲಿ ಹೋಗ್ರಿ ಅಂತ ಅವ್ರನ್ನೆಲ್ಲ ಪ್ರೇರೇಪಿಸಿ, ಅವರೆಲ್ಲರನ್ನ ಪ್ರೇರೇಪಿಸಿ ಕಲ್ಯಾಣದ ಕಡೆಗೆ ಮುಖ ಮಾಡುವ ಹಾಗೆ ಮಾಡಿದವರು ಅಲ್ಲಮ ಪ್ರಭುಗಳು. ಬಂದ ಎಲ್ಲ ಚಳವಳಿಕಾರರನ್ನ ಒಂದೇ ಸಲಕ್ಕೆ ಮಹಾಮನೆಗೋ ಅನುಭವ ಮಂಟಪಕ್ಕೋ ಯಾರೂ ಎಂಟ್ರಿ ಕೊಟ್ಟಿಲ್ಲ. ಅದೊಂದು ಕ್ಯಾಡರ್ ಬೇಸ್ಡ್ ಚಳವಳಿ ಇರೋದರಿಂದ ಬಂದವರ ಓಣಿಯಲ್ಲೇ ಅವ್ರನ್ನ ನಿಲ್ಲಿಸಬೇಕಾಗ್ತಿತ್ತು, ಅವರ ಪರೀಕ್ಷೆಗೆ ಒಳಪಡಿಸಲಾಗ್ತಿತ್ತು. ಅವ್ರ ಅಕ್ಷರಾಭ್ಯಾಸ ಇದೆಯಾ, ಇಲ್ಲಾಂದರೆ ಅವ್ರಿಗೆ ಅಕ್ಷರಾಭ್ಯಾಸ, ಮೂಲಭೂತವಾಗಿ ಅಕ್ಷರಾಭ್ಯಾಸವನ್ನು ಕೊಡಬೇಕು. ಅಕ್ಷರಾಭ್ಯಾಸ ಆಗಿದೆ ಅಂತಂದರೆ ಅವರಿಗೆ ಈ ನೆಲವನ್ನು ಯಾವುದು ಸುಡುತ್ತದೆ ಆ ಸಿದ್ಧಾಂತದ ಪರಿಚಯ ಮಾಡಿಸ್ಬೇಕು. ಅಂದರೆ ವೇದ, ಶಾಸ್ತ್ರ, ಆಗಮ ಪುರಾಣಗಳ ಪರಿಚಯ ಮಾಡಿಸ್ಬೇಕು. ಆನಂತರ ಅವರನ್ನು ಅನುಭವ ಮಂಟಪಕ್ಕೆ ಶಿಫ್ಟ್ ಮಾಡ್ತಿದ್ರು. ಅನುಭವ ಮಂಟಪ ಕೂಡ ಕ್ಯಾಡರ್ ಶಾಲೆನೇ ಅದು. ಅಲ್ಲಿ ಒಂದಷ್ಟು ಸಿದ್ಧಾಂತಗಳು, ಚಳವಳಿಯ ವಿವಿಧ ರೂಪುರೇಷೆಗಳು, ಅದನ್ನು ಹೇಗೆ ಪ್ರಸಾರ ಮಾಡೋದು ಅನ್ನೋಂಥ ವಿಚಾರಗಳು ಚರ್ಚೆ ಆಗ್ತಿದ್ವು. ಅದಕ್ಕೆ ಭವಿಯನ್ನು ಭಕ್ತನಾಗಿಸಿದ ಬಸವಣ್ಣ ಅಂತ ಹೇಳ್ತಾರೆ. ನಮ್ಮ ಈ ಷಟಸ್ಥಲಗಳು ಕೂಡ ಇವು ಕ್ಯಾಡರ್ನ ವಿವಿಧ ಹಂತಗಳೇ ಇವು. ಈ ರೀತಿಯಾಗಿ ಟ್ರೈನಪ್ ಆಗಿ ಚಳವಳಿ ಆಗಿದ್ದು. ಧರ್ಮ ಪ್ರಚಾರವನ್ನು ಭಾಳ ವ್ಯವಸ್ಥಿತವಾಗಿ ಹಳ್ಳಿಗೆ ಒಂದು ರಾತ್ರಿ ಅಂತೆ, ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ, ಹಾಗೆ ಬಸವಣ್ಣನ ತಂತ್ರಗಳು ನೋಡ್ರಿ ನೀವು. ಅಲ್ಲಿ ಬಹುರೂಪಿ ಚೌಡ ಇದ್ದಾನೆ, ಡಕ್ಕೆಯ ಬೊಮ್ಮಣ್ಣ ಇದ್ದಾನೆ. ಜನಪದ ಕಲಾವಿದರನ್ನು ಈ ಚಳವಳಿಗೆ ಆಕರ್ಷಿಸ್ತಾರೆ. ಅವರ ಜನಪದ ಕಲೆಗಳ ಮೂಲಕವೇ ಅವರನ್ನು ಟ್ರೈನಪ್ ಮಾಡಿ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿಸ್ತಾರೆ. ಸಾರುವ ಐಗಳಿರ್ಬೋದು, ಮುಳ್ಳಾವಿಗೆ ಐಗಳಿರ್ಬೋದು, ಮತ್ತು ಸಾಲಿ ಮಠಗಳು, ಶಾಲೆಯನ್ನು ಕಲಿಸ್ತಲೇ ಈ ಧರ್ಮವನ್ನು ಪ್ರಚಾರ ಮಾಡೋದು, ಶಾಸ್ತ್ರೀಯ ಮಠಗಳು, ಪುರಾಣಿಕ ಮಠಗಳು. ಮಠ ವ್ಯವಸ್ಥೆ ಅನ್ನೋದು ಆಗ ಇರಲಿಲ್ಲ. ನಾನು ಅದನ್ನೇ ಹೇಳೋಕ್ಕೆ ಹೊರಟಿದ್ದೆಲ್ಲ ಹೇಳಿದೆ. ಆ ರೀತಿ ಒಂದು ಕ್ಯಾಡರ್ ಬೇಸ್ಡ್ ಚಳವಳಿ ಇದು. 16ನೇ ಶತಮಾನದ ನಂತರ ಈ ಧರ್ಮಕ್ಕೊಂದು ಮಿಷನರಿ ವ್ಯವಸ್ಥೆ ಬೇಕು, ಈ ಧರ್ಮದ ತತ್ವಗಳು ಪ್ರಚಾರ ಮಾಡೋದಕ್ಕೊಂದು ವ್ಯವಸ್ಥೆ ಬೇಕಂತ ಮಠ ವ್ಯವಸ್ಥೆ ಹುಟ್ಟುಪಡಿತು. ನಾನು ಅದನ್ನೇ ಹೇಳ್ತಿದ್ದೆ. ಯಾವ ವ್ಯವಸ್ಥೆ ಈ ಧರ್ಮವನ್ನು ಪ್ರಚಾರ ಮಾಡಬೇಕಾಗಿತ್ತೋ ಆ ವ್ಯವಸ್ಥೆ ಹೇಗೆ ವಿಮುಖ ಆಯಿತು? ಶೂನ್ಯ ಸಂಪಾದನಕಾರರ ಪ್ರಕಾರ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ರೋ ಅಥವಾ ಇನ್ನೋಸೆಂಟಾಗಿ ಮಾಡಿದ್ರೋ ಗೊತ್ತಿಲ್ಲ. ಇಡೀ ಶರಣರ ವಚನಗಳ ಅಥವಾ ಅವರ ಚಳುವಳಿಯ ಮೂಲ ಆಶಯಗಳನ್ನು ಶೈವದ ನೆಲೆಯಲ್ಲಿ ಅನುಸಂಧಾನ ಮಾಡೋ ಮೂಲಕ ಇವು ಶೂನ್ಯ ಸಂಪಾದನೆಗಳು ಹುಟ್ಕೊಂಡು, ಅದರ ಮೂಲಕ ಆಂಧ್ರದ ಆರಾಧ್ಯ ಬ್ರಾಹ್ಮಣರು ಈ ಧರ್ಮದ ಒಳಗೆ ವಿಜಯನಗರ ಕಾಲದಲ್ಲಿ ಸೇರಿಕೊಂಡಾದಮೇಲೆ ಧರ್ಮದ ಮೂಲತತ್ವಗಳು ಮರಿ ಆಗ್ತಾ ಇಲ್ಲಿ ಯಾವ್ಯಾವುದು ಧರ್ಮ ತಿರಸ್ಕರಿಸಿತ್ತೋ 12ನೇ ಶತಮಾನದಲ್ಲಿ ಅವೆಲ್ಲ ಒಳಗಡೆ ಬಂದು ಸೇರ್ಕೊಂಡು ಹೋದವು. 2-3 ಶತಮಾನಗಳಿಂದ ಕಲುಷಿತಗೊಂಡಂಥ, ಸಂಕರಗೊಂಡಂಥ ಈ ವ್ಯವಸ್ಥೆ, ಇದನ್ನು ಹೇಗೆ ಶುದ್ಧೀಕರಿಸೋದು? ನಮ್ಮ ಕೆಲಸ ಈಗ ಯಾರನ್ನೋ ಕೌಂಟ್ರ್ ಮಾಡೋದಲ್ಲ. ನೀವು ಕೇಳೋದ ಹಾಗೆ ನಮ್ಮದು ನಾವು ಹೇಳಬೇಕು ಅಂದ್ರಿ ನಾವು ಅದನ್ನೇ ಮಾಡ್ತಾ ಇರೋದು. ವಚನ ಸಂವಿಧಾನದ ಚೌಕಟ್ಟಿನಲ್ಲಿ ಧರ್ಮವನ್ನು ಪ್ರಚಾರ ಮಾಡಲು ಇವತ್ತಿನ ದಿನಕ್ಕೆ ಏನೇನು ಮಾಧ್ಯಮಗಳು ಬೇಕು, ಶರಣರು ಯಾವುದನ್ನು ಅನುಸರಿಸಿದ್ರು, ನಾವು ಈಗ ಹೇಗೆ ಅನುಸರಿಸಬೇಕು? ಆ ಕಾರಣದಿಂದ ಇವತ್ತು 2017 ನಂತರ ನಾವು 4-5 ಜನ ವಚನಗಳು ಯಾರೋ ಸೋಷಲ್ ಮೀಡಿಯಲ್ಲಿ ಹಾಕೋರಿದ್ವಿ. ಇವತ್ತು ಅನೇಕ ಯೂಟ್ಯೂಬರ್ಸ್ಗಳು, ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ
ಏನೂ ಮಾಡದೆ ಹೋದರೂ ವಚನಗಳು ಹಾಕ್ತಾರೆ, ಏನೂ ಮಾಡದೆ ಹೋದರೂ ವಚನಗಳು ಶೇರ್ ಆದರೂ ಮಾಡ್ತಾರೆ, ಹಂಚಿಕೊಳ್ತಾರೆ. ವಚನಗಳ ವಿಶ್ಲೇಷಣೆ ಮಾಡತಕ್ಕಂಥ, ಶರಣರ ಚಳವಳಿಯ ಆಶಯಗಳ ಕುರಿತು ಚರ್ಚೆ ಮಾಡತಕ್ಕಂಥ ಅನೇಕ ಸ್ವತಂತ್ರ ಮಾಧ್ಯಮಗಳು ಅಂದರೆ ಸೋಷಲ್ ಮಾಧ್ಯಮಗಳು ಇವತ್ತು ಹುಟ್ಟು ಪಡೆದಿದ್ದಾವೆ. ಹಾಗಾಗಿ ಈ ಬಸವದ್ರೋಹಿಗಳು ವಚನ ಚಳವಳಿಯನ್ನು ಹತ್ತಿಕ್ಕದ ನಾರಾಯಣ ಕ್ರಮಿತನ ಸಂತತಿಗಳು, ಮುಕುಂದ ಭಟ್ಟನ ಸಂತತಿಗಳು, ಅವರ ಕಾಲಾಳಗಳಾಗಿ ವರ್ಕ್ ಮಾಡಿದಂತಹ ಕೊಂಡಿ ಮಂಚಣ್ಣನ ಸಂತತಿ. ನಾವು ಕೊಂಡಿ ಮಂಚಣ್ಣನ ಯಾಕೆ ಹೆಂಗೆ ಮಾಡಿದಾರೆ ನೋಡ್ರಿ, ವಚನ ಚಳವಳಿ ಹಣದವ್ರು ಯಾರು ಅಂದ್ರೆ ಕೊಂಡಿ ಮಂಚಣ್ಣನ ಮೇಲೆ ಹಾಕಿ ಕೂತ್ಬಿಡೋದು, ನಾರಾಯಣ ಕ್ರಮಿತನ ಹೆಸರು ಹಿನ್ನೆಲೆಗೆ ಸರಿಸೋದು. ಕಿತ್ತೂರು ಸಂಸ್ಥಾನವನ್ನು ಯಾರು ಹಾಳು ಮಾಡಿದ್ರೆ ಮಲ್ಲಪ್ಪ ಶೆಟ್ಟಿ ಮೇಲೆ ಹಾಕಿಬಿಡೋದು. ಮಲ್ಲಪ್ಪ ಶೆಟ್ಟಿ ಏನೂ ಮಾಡಿಲ್ಲರಿ ಅಲ್ಲಿ. ಪೇಶ್ವೆಗಳು, ಪಟವರ್ಧನಗಳು ಮತ್ತು ವೆಂಕಟರಾವ್ ಹಾವೇರಿ ಅನ್ನುವಂಥವ ಇಡೀ ಕಿತ್ತೂರು ಸಂಸ್ಥಾನವನ್ನು ಹಾಳು ಮಾಡಿದವರು ಇವರು. ಆದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಹೋಗ್ತದೆ? ಮಲ್ಲಪ್ಪ ಶೆಟ್ಟಿ ಕಡೆ ಹಾಕೋದು. ಹೀಗೆ ಅಲ್ಲಿ ಕೊಂಡಿ ಮಂಚಣ್ಣನಂಥವ್ರನ್ನ ಬಳಸ್ಕೊಂಡು ಮುಕುಂದ ಭಟ್ಟ, ಮುರಾರಿ ಭಟ್ಟ, ಕೃಷ್ಣ ಪೆದ್ದಿ, ನಾರಾಯಣ ಕ್ರಮಿತರು ಆ ಚಳವಳಿಯನ್ನು ಹತ್ತಿಕ್ತಾರೆ. ಹೀಗೆ ಇವತ್ತಿಗೂ ಅವರ ಸಂತತಿಗಳಿದ್ದಾವೆ. ಬಸವಣ್ಣನಿಗೆ ನಾವೆಲ್ಲ ಕ್ರೆಡಿಟ್ ಕೊಡ್ತೀವಿ, ಇಷ್ಟಲಿಂಗ ಕೊಟ್ಟವರು ಅವರು. ಇಡೀ ಅನುಭವ ಮಂಟಪದ ಪರಿಕಲ್ಪನೆ ಹುಟ್ಟಿದ್ದು ಬಸವಣ್ಣನಿಂದ. ಉಣಗಲಿಸಿದ ಬಸವ. ಆ ಒಬ್ಬ ವ್ಯಕ್ತಿ ಆಲೋಚನಾ ಕ್ರಮ ಹಂಗೆ ಇರ್ಬೋದು ಅಂತ ನಾವು ವೈಭವೀಕರಿಸ್ತೆ ಹೇಳ್ಬೋದಾ? ನಾನು ಹಾಗೆ ವೈಭವೀಕರಿಸೋದಿಲ್ಲ ರೀ. ವೈಭವೀಕರಿಸೇ ನಾವು ಮಾತಾಡ್ತೀವಿ. ಅಲ್ಲ, ಸಾಮಾನ್ಯವಾಗಿ ಮಾಡ್ತಾರೆ ಹಾಗೆ. ಯಾವಾಗ ಧರ್ಮ ಸಂಸ್ಥೀಕರಣಗೊಳ್ತದೋ, ಧರ್ಮಗುರು ಅಂತ ನಾವು ಯಾರನ್ನ ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೋ, ಎಲ್ಲ ಧರ್ಮಗಳು, ಬುದ್ಧ ಒಬ್ಬ ಲೀಡರ್ ಆಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಿದ ಮೇಲೆ ಆತನಿಗೆ ಅನೇಕ ಅನುಯಾಯಿಗಳು ಹುಟ್ಕೊಂಡು ಹೋದರು. ಬುದ್ಧ ಕಾಲವಾದ ನಂತರ ನೂರಾರು ವರ್ಷಗಳ ನಂತರ ರಾಜಾಶ್ರಯದಲ್ಲಿ ಆತನ ಬೋಧನೆಗಳು ಧರ್ಮದ ಸ್ವರೂಪವನ್ನು ತೊಗೊಂಡು ಸಂಸ್ಥೀಕರಣಗೊಳ್ಳುತ್ತವೆ. ಕ್ರೈಸ್ತಂದು ಅದೇ ಥರ ಆಗಿದ್ದು, ಪೈಗಂಬರದು ಅದೇ ಥರ ಆಗಿದ್ದು. ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಧರ್ಮ ಮತ್ತು ಚಳವಳಿ ಎಟ್ ಎ ಟೈಮ್ ಏಕಕಾಲಕ್ಕೆ ನಡೀತವೆ. ಧರ್ಮದ ಸಿದ್ಧಾಂತಗಳು ಏಕಕಾಲಕ್ಕೆ ರೂಪುಗೊಳ್ತವೆ. ಧರ್ಮದ ಸಿದ್ಧಾಂತಗಳು ವಚನಗಳ ರೂಪಗಳಲ್ಲೇ ರೂಪುಗೊಳ್ತಾ ಹೋಗ್ತವೆ. ಅಂದರೆ ಆಮೇಲೆ ಯಾರೋ ಕೂತು ಬರೆದಿದ್ದಲ್ಲ ಇದು, ಅವಾಗೇ ಹೇಳ್ತಾ ಹೋದರು. ಡಾಕ್ಯುಮೆಂಟೇಷನ್ ಅವಾಗೇ ಆಯಿತು. ನಾವು ಬಸವಣ್ಣನ ಇದು ಬಸವಣ್ಣನಿಗೆ ಸ್ವಲ್ಪ ಮೊದಲು ಬಿಡಿಯಾಗಿ ಈ ಚಳವಳಿಗಳನ್ನು ಆರಂಭ ಮಾಡಿದವರು ಇದ್ದರು. ಅಂದರೆ ಹಿರಿಯ ಸಮಕಾಲೀನರು, ಒಂದು ಶತಮಾನ ಹಿಂದೋ ಅವ್ರಿಗೆ ಪರಿಚಯ ಇಲ್ದವ್ರು ಅಂತಲ್ಲ, ಒಂದು 10-20 ವರ್ಷಗಳ ಹಿಂದೆ ಸೀನಿಯರ್ ಅವರು ಆರಂಭ ಮಾಡ್ತಿದ್ರು. ಆದರೆ ಅವ್ರಿಗೆ ನಾಯಕತ್ವದ ಗುಣ ಇರಲಿಲ್ಲ. ಅಂದರೆ ತಮ್ಮ ಮನಸ್ಸಿನಲ್ಲಿ ಬರುವ ವೈಯಕ್ತಿಕ ಪ್ರಜ್ಞೆಯನ್ನು ಸಮೂಹ ಪ್ರಜ್ಞೆಯಾಗಿಸುವ ಕೆಪ್ಯಾಬಿಲಿಟಿ ಅಥವಾ ಆ ಕೌಶಲ್ಯ ಅವ್ರಿಗೆ ಇರಲಿಕ್ಕಿಲ್ಲ. ಲೀಡರ್ಶಿಪ್ ಕ್ವಾಲಿಟೀಸ್ ಇರಲಿಕ್ಕಿಲ್ಲ. ಅದಕ್ಕೆ ಬಸವಣ್ಣ ಆ ಎಲ್ಲವನ್ನು ಸ್ಟಡಿ ಮಾಡಿದ ಮೇಲೆ ತನ್ನ ವೈಯಕ್ತಿಕ ಪ್ರಜ್ಞೆಯನ್ನು ಸಮೂಹ ಪ್ರಜ್ಞೆಯಾಗಿಸಿ ಈ ಚಳವಳಿಯನ್ನು ಕಟ್ತಾರೆ. ನಾವು ವೈಭವೀಕರಿಸೋ ಅವಶ್ಯಕತೆ ಇಲ್ಲ. ಬಸವಣ್ಣನವ್ರ ವಚನಗಳು ನೋಡ್ರೆ ಅವರೆಲ್ಲೂ ತಮ್ಮನ್ನು ತಾವು ವೈಭವೀಕರಿಸ್ಕೊಂಡಿಲ್ಲ. ಆದರೆ ಶರಣರು ಅವರನ್ನು ವೈಭವೀಕರಿಸಿದ್ದಾರೆ. ನೀವು ಹೇಳಿದ್ರಲ್ಲ, ನಂಬುತ್ತೀವಿ. ಆದರೆ ನಾವು ನಿಜವಾಗ್ಲೂ ಬಸವ ತತ್ವವನ್ನು, ಆ ಚಳವಳಿಯ ಆಶಯಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಬಸವಣ್ಣನಿಗೆ ಇರುವ ಎಲ್ಲ ಧನಾತ್ಮಕ ಅಂಶಗಳ ಹೊರತಾಗಿಯೂ ಆತ ಯಾವ ರೀತಿಯ ಕಿಂಕರ ಭಾವವನ್ನು ತನ್ನ ಸಹವರ್ತಿ ಚಳವಳಿಗಾರರ ಜೊತೆಯಲ್ಲಿ ಹೊಂದಿದ್ದ ಅನ್ನೋದು ಕೂಡ ನಮ್ಮ ಅರಿವಿಗೆ ಬರದೇ ಹೋಗೋದಿಲ್ಲ. ಈ ಇಡೀ ಚಳವಳಿ ಅರಿವು ಆಧಾರಿತ ಸಾಮೂಹಿಕ ಚಿಂತನೆಗಳ ಮೂಲಕ ಹುಟ್ಟುಪಡೆದ ಚಳವಳಿ. ಹಾಗಿದ್ರೆ ಬಸವಣ್ಣನಿಗೆ ಈ ವೈದಿಕರ ಹುನ್ನಾರಗಳು ಗೊತ್ತಾಗಿ ಇದಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನಾರು ಒಂದು ಪ್ರಿಕಾಷನ್ ತೊಗೊಳಕ್ಕೆ ಯಾಕಾಗಲಿಲ್ಲ? ತೊಗೊಂಡಿದ್ದಾರೆ ಅವರು. ಹುನ್ನಾರಗಳು ಎಲ್ಲ ಅವರಿಗೆ ಗೊತ್ತಿತ್ತು, ಅವರಿಗೂ ಗೊತ್ತಿತ್ತು, ಅಲ್ಲಮ ಪ್ರಭುಗಳಿಗೂ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ಬಹುಶಃ ಅತ್ಯಂತ ಹೆಚ್ಚು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ಗಳು ನಮ್ಮ ಈ ಚಳವಳಿಯಲ್ಲಿ ಸಿಗ್ತವೆ. ಅತ್ಯಂತ ಹೆಚ್ಚು ಸ್ವಾಭಿಮಾನ ಸಿಗ್ತದೆ. ತಂತ್ರಗಳು ಧರ್ಮ ಹುಟ್ಟು ಹಾಕಲು ಪ್ರಚಾರ ಮಾಡಲಿದ್ದಾವೆ. ಅದರ ರಕ್ಷಣೆ ಮತ್ತು ಮುಂದಾಲೋಚನೆಯಲ್ಲಿ ಸ್ವಲ್ಪ ತಂತ್ರಗಳು ನಮ್ಮ ಶರಣರು ಬಳಸಿಲ್ವೇ ನಾವು. ಯಾಕಂದರೆ ನೀವು ಬುದ್ಧನ ವಿಷಯದಲ್ಲಿ ಬಂದಾಗ ಬುದ್ಧ ಕೂಡ ರಾಜಾಶ್ರಯ ತಗೊಂಡಿಲ್ಲ. ಆದರೆ ಬುದ್ಧನ ನಂತರದ ದಿನಗಳಲ್ಲಿ ಧರ್ಮಕ್ಕೆ ರಾಜಾಶ್ರಯ ಬಹಳ ದೊಡ್ಡ ಮಟ್ಟದ ಸಿಕ್ಕ ಕಾರಣಕ್ಕಾಗಿ ಅದು ಹಾಗೆ ಬೆಳೀತು. ಇಲ್ಲಿ ಬಿಜ್ಜಳನಿಗೆ ಇವರು ಲಿಂಗಾಯತ್ ಮಾಡಿಲ್ಲ. ಇಲ್ಲಿ ಒಂದನ್ನು ನಾವು ಭಾಳ ಗಮನಿಸಬೇಕು. ಬಿಜ್ಜಳನ ಕಾಂಟ್ರಿಬ್ಯೂಷನ್ ಈ ಧರ್ಮಕ್ಕೆ ಭಾಳ ದೊಡ್ಡ ಪ್ರಮಾಣದಿದೆ. ಮನಸಾಪೂರ್ವಕವೋ ಅಥವಾ ಅನಿವಾರ್ಯತೆಯೋ ಅಲ್ಲ, ಬಸವಣ್ಣನ ಸ್ನೇಹಕ್ಕಾಗಿನೋ. ಸ್ನೇಹ ಅಂತಿಲ್ಲ ಇಲ್ಲಿ. ಬಿಜ್ಜಳ ಚಾಲುಕ್ಯ ಸಿಂಹಾಸನವನ್ನು ಅಪಹರಿಸಿದವ. ಚಾಲುಕ್ಯರ ಅನುಯಾಯಿಗಳ ಆಕ್ರೋಶವನ್ನು ನೀಗಿಕೊಳ್ಬೇಕಾದ್ರೆ ಬಸವಣ್ಣನಂಥ ಒಬ್ಬ ಪ್ರಜಾಪ್ರಭುತ್ವವಾದಿ
ಜನಪ್ರಿಯ ಮುಖ ಆತನಿಗೆ ಬೇಕಾಗಿತ್ತು. ಬಸವಣ್ಣನಿಂದ ಕೆಡಕಿ ಏನಾಯ್ತು ಅವನಿಗೆ? ಅನುಕೂಲ ಆಯಿತು. ಕಾಯಕ ಮತ್ತು ದಾಸೋಹ ಅನ್ನುವ ಎರಡು ಆರ್ಥಿಕ ಹೊಸ ಪರಿಕಲ್ಪನೆಗಳ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆಯಾಗಿ ಪ್ರವಾಸೋದ್ಯಮ ಬೆಳೆದು ದೊಡ್ಡ ಮಟ್ಟದಲ್ಲಿ ಲಾಭ ಆಯಿತು. ಬೊಕ್ಕಸಕ್ಕೆ ಹಣ ಹರಿದು ಬಂತು. ದೇವಸ್ಥಾನಗಳಿಗೆ ಸಿಗತಕ್ಕಂಥ ಅನುದಾನ ಕಡಿತಗೊಂಡು ಜನ ಪ್ರಜ್ಞಾವಂತರಾದರು, ಆರ್ಥಿಕ ಅನುಕೂಲಗಳಾದವು, ವೈಚಾರಿಕ ಎಲ್ಲ ಅನುಕೂಲಗಳಾದವು. ಮತ್ತು ಬಸವಣ್ಣಗೆ ಬಿಟ್ಟು ಏನು ಮಾಡ್ತಾನಾತ? ಆದರೆ ಆತ ಸ್ವತಃ ಲಿಂಗ ಪಡ್ಕೊಂಡಿದ್ದು ಲಿಂಗಾಯತ ಧರ್ಮದ ನಿಜವಾದ ಅನುಯಾಯಿ ಆಗಿದ್ದರೆ, ಅವನೇ ಸ್ವತಃ ರಾಜಾಜ್ಞೆ ಮೂಲಕ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ರೆ ಇದು ಇನ್ನೂ ಬಹಳ ದೊಡ್ಡ ಮಟ್ಟ. ಆದರೆ ಅವನ ಅನುಭವ ಮಂಟಪದ ಸುಮ್ಮನೆ ನೈತಿಕ ಬೆಂಬಲವನ್ನು ಕೊಟ್ಟ, ಅಷ್ಟೇ. ನೇರವಾಗಿ ಭಾಗವಹಿಸಲಿಲ್ಲ. ಆದ್ರೆ ಅವನಿಗೆ ವೈದಿಕರನ್ನ ಎದುರು ಹಾಕೊಳ್ಳುವಂಥ ಧೈರ್ಯ ಇರಲಿಲ್ಲ. ನಾನು ನನ್ನ ಎಳೆಹುಟ್ಟೆ ನಾಟಕದಲ್ಲಿ ಇದನ್ನು ಚರ್ಚೆ ಮಾಡ್ತೇನೆ. ಎಳೆಹುಟ್ಟೆ ನಾಟಕದಲ್ಲಿ ಬಸವಣ್ಣವರು ಅವನ ಜೊತೆ ವಾದ ಮಾಡುವಂಥ ಒಂದು ಸನ್ನಿವೇಶವನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಯಾವಾಗ ಸಾಮ್ರಾಟ್ ಅಶೋಕ ಈ ಎಲ್ಲ ವ್ಯವಸ್ಥೆಯನ್ನು ಮೆಟ್ಟಿ ನಿಂತು ಬುದ್ಧನ ಪರವಾಗಿ ನಿಲ್ತಾನ. ಅಲ್ರಿ, ಗೋ ಹತ್ಯೆಯನ್ನು, ಪ್ರಾಣಿ ಹತ್ಯೆಯನ್ನು ನಿಷೇಧ ಮಾಡ್ತಾನೆ. ಗೋಮಾಂಸ ಭಕ್ಷಕರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದರು ಭಾರತದಲ್ಲಿ. ಅವಾಗ ಯಜ್ಞಯಾಗಗಳ ಮೂಲಕ ಗೋವನ್ನು ಬಲಿ ಕೊಟ್ಟು ತಿಂತಿದ್ರು. ಇವತ್ತಿಗೂ ಅವರು ಕಣಕದ ಆಕಳನ್ನು ಮಾಡಿ ಅದಕ್ಕೆ ಕುಂಕುಮದ ನೀರನ್ನು ಹಾಕಿ ಸಾಂಕೇತಿಕವಾಗಿ ಗೋ ಬಲಿಯನ್ನು ಕೊಡ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಏನಯ್ಯ ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಹೊಲೆಯರ ಹೊಟ್ಟೆಯಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂದರೆನ್ನುವುದಕ್ಕೆ ಇದೇ ದೃಷ್ಟ ಅಂತ ಹೇಳ್ತಾನೆ ಬಸವಣ್ಣ. ಶಿವ ಅಂದರೆ ಅಶೋಕ ಮಾಡದಂಥ ಧೈರ್ಯ ಬಿಜ್ಜಳಿಗೆ ಇರಲಿಲ್ಲ. ಅವನು ಈ ರಾಜಸತ್ಯನ ನಿಯಂತ್ರಿಸುವ ಮನುಸ್ಮೃತಿ ಮತ್ತು ಮನು ಸಂವಿಧಾನವನ್ನು ಧಿಕ್ಕರಿಸಕ್ಕೆ ಆಗದೇನೆ ಅದರ ಜೊತೆ ಇನ್ನೊಂದಷ್ಟು ಅನಿವಾರ್ಯತೆಗಳು ಹುಟ್ಟಾಕಿದ್ರು. ಅವನ ಮಗನನ್ನೇ ಅವನ ವೈರಿಗಳು ಮಾಡಿದ್ರು. ಮಗನೇ ಮರ್ಡರ್ ಮಾಡುವಷ್ಟು ಲೆವೆಲಿಗೆ ವಿಷವನ್ನು ಆತನ ಮೆದುಳಿಗೆ ಬೆರೆಸಿದ್ರು. ಇವತ್ತಿಗೂ ಬಿಜ್ಜಳನ ಕೊಲೆ ಒಂದು ನಿಗೂಢ, ಒಂದು ಕಾನ್ಸ್ಪಿರಸಿ. ಆವಾಗ ಬಸವಣ್ಣನನ್ನು ಇಡೀ ಶರಣ ಚಳವಳಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತು. ಕಲ್ಯಾಣ ಕ್ರಾಂತಿ ವಿಫಲ ಆಯಿತು ಅಂತ ಅವ್ರು ತಿಳ್ಕೊಂಡ್ರು. ಆದರೆ ಯಾವ ಆಧಾರದ ಮೇಲೆ ವಚನಗಳನ್ನು ಮತ್ತು ಬಸವ ತತ್ವವನ್ನು ಉಳಿಸುವಂಥ ಪ್ರಯತ್ನ 12ನೇ ಶತಮಾನದಲ್ಲಿ ಭಾಳ ಸಲ ಚರ್ಚೆ ಆಗಿದೆ. ನೀವು ನೋಡುವಂಥ ನೋಟ ಹೆಂಗೆ? ಅಲ್ಲ, ನೀವು ಹೇಳಿದ್ರಿ ಅವರು ಅದರ ರಕ್ಷಣೆಗೆ ಬಸವಣ್ಣವರಿಗೆ ಅರ್ಥ ಆಗಲಿಲ್ವೇನೋ ಹಾಗೆ ಅಂದ್ರಿ. ಅವರೆಲ್ಲವನ್ನೂ ಭಾಳ ಅಚ್ಚುಕಟ್ಟಾಗಿ ಅದರ ರಕ್ಷಣೆಯನ್ನು ಮಾಡಿದ್ದಾರೆ. ಇವರು ಮುಗಿದು ಹೋಯ್ತು ಅಂತ ಅಂದ್ಕೊಂಡು ಇವ್ರೂ ಕೂಡಲಿಲ್ಲ ರೀ. ಇವರು ದಡ್ರು ಇರಲಿಲ್ಲ ಇದನ್ನು ಹತ್ತಿಕ್ಕಬೇಕನ್ನೋರು. ಅವರ ಉದ್ದೇಶ ಶರಣರ ಹತ್ಯೆ ಆಗಿರಲಿಲ್ಲ. ಬಸವಣ್ಣವರು ಎದುರಿಟ್ಟುಕೊಂಡು ಈ ಚಳವಳಿನ ಹಣಿಬೇಕನ್ನೋದು ಅವ್ರ ಉದ್ದೇಶ ಇರಲಿಲ್ಲ, ಹಣಿತಿರಲಿಲ್ಲ ಅದು. ಅದಕ್ಕೆ ಬಸವಣ್ಣವ್ರನ್ನ ಗಡೀಪಾರು ಶಿಕ್ಷೆಗೆ ಒಳಪಡಿಸಿ ಚಳವಳಿಯನ್ನು ದುರ್ಬಲಗೊಳಿಸಿ ಎಳೆಹುಟ್ಟಿ ಶಿಕ್ಷೆಗೆ ಗುರಿಪಡಿಸ್ತಾರೆ ಶರಣರನ್ನು. ಆದರೆ ಇವರು ಅಷ್ಟೊತ್ತಿಗೆ ಇವ್ರದ್ದು ಆಕ್ರೋಶ, ಗಣಾಚಾರ ಬಂದುಬಿಡ್ತದಲ್ಲಿ. ಪಂಚಾಚಾರದಲ್ಲಿ ಒಂದಿದ್ದಂಥ ಗಣಾಚಾರ. ಯಾಕೆ ಹೀಗೆ ಮಾಡಿದ್ರಿ, ಬಸವಣ್ಣವ್ರಿಗೆ ಯಾಕೆ ಗಡೀಪಾರು ಮಾಡಿದ್ರಿ, ಇವ್ರಿಗೆ ಯಾವ ಅಪರಾಧ ಮಾಡ್ದೇನೆ ಯಾಕೆ ಶಿಕ್ಷೆಗೆ ಒಳಪಡಿಸಿದ್ರಿ ಅಂತ ಈ ಒಂದು ಕಲ್ಯಾಣದಲ್ಲಿ ಎದ್ದಂಥ ಈ ವಿದ್ರೋಹವನ್ನು ಹತ್ತಿಕ್ಕಲೇಬೇಕಾಗಿತ್ತು ರಾಜಸತ್ತೆಗೆ. ಹತ್ತಿಕ್ಕುವ ಸಲುವಾಗಿ ಸ್ವಲ್ಪ ಹತ್ಯೆಗಳು ಆರಂಭ ಆಗ್ತವೆ, ರಕ್ತಪಾತ ಆರಂಭ ಆಗ್ತದೆ. ಆದರೆ ಅವರ ಉದ್ದೇಶ ಶರಣರ ಹತ್ಯೆ ಮಾಡೋದಿರಲಿಲ್ಲ, ವಚನಗಳ ನಾಶ ಮಾಡೋದಿತ್ತು. ಇವತ್ತಿಗೂ ವಚನಗಳ ಭಯ ಇದೆ. ವಚನ ದರ್ಶನ ಪುಸ್ತಕ ಬಂದಿದೆ ವಚನಗಳ ಭಯದಿಂದ. ಇವತ್ತು ಅದನ್ನು ಕಾರ್ನಾಡರ ತಲೆದಂಡದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಹಾಗೆ ವಚನಗಳು ಇವರು ರಕ್ಷಣೆ ಮಾಡ್ತಾರೆ, ಭಾಳ ಸ್ಟ್ರಾಟಜಿಕ್ಕಾಗಿ ಮಾಡ್ತಾರೆ ಇವರು. ಆ ಅಪಾಯಗಳು ಗೊತ್ತಿದ್ವು ಇವರಿಗೆ. ಅದಕ್ಕೆ ಅವರು ನಮ್ಮ ವಚನ ಭಂಡಾರಿ ಶಾಂತರ ಸರ್ ಹೇಳ್ತಾರೆ, ಕಲ್ಯಾಣ ಹಾಳಾಯಿತು, ಖಜಾನೆ ಬರಿದಾಯಿತು, ಅಲೇಖ ನಾಶವಾಯಿತು. ಏನು ಹಂಗಂದ್ರಿ? ಬರೆದಿರುವ ತಾಡೋಲೆಗಳನ್ನು ಗಾಡಿಯಲ್ಲಿ ಹೇರ್ಕೊಂಡು ಬರೆದ ತಾಡೋಲೆಗಳನ್ನು ತಮ್ಮ ಜೋಳಿಗೆ ಹಾಕೊಂಡು ಹೋಗ್ತಿದ್ರು ಇವರು. ಸುಟ್ರ ಅದನ್ನು ಸುಡ್ಲಿ ಅನೇಕ ಅಲೇಖ ನಾಶ ಆಯಿತು. ಲೇಖ ನಾಶ ಆಗಲಿಲ್ಲ, ಆಗಿದೆ ಅದು ಒಂದಷ್ಟು. ಆದರೆ ಇನ್ನೂ ಉಳಿತಲ್ಲ. ಮತ್ತು ಅಲ್ಲೇ ಅಷ್ಟು ನಾಶ ಆಗಿದೆ ಅಂತಿಲ್ಲ. ಅದನ್ನು ರಕ್ಷಣೆ ಮಾಡ್ಕೊಂಡು ಬರುವಾಗ ಹಿಂದ್ಗಡೆ ಬೆನ್ನು ಹತ್ತದಾಗ ಸೈನಿಕರು ಎಲ್ಲೋ ಅದಕ್ಕೆ ಸೇಫರ್ ಸೈಡ್ ಅಂತ ಯಾರ್ದೋ ದೇಸಾಯಿ, ದೇಶಮುಖ, ದೊಡ್ಡ ದೊಡ್ಡ ಗೌಡ್ರ ಮನೆಗಳಲ್ಲಿ ಇಟ್ಟಿರಬೇಕು, ಓಲೆ ಮಠಗಳಲ್ಲಿ ಇಟ್ಟಿದ್ವು ಅಂತಾರೆ, ಮಠಗಳಲ್ಲಿ ಇಟ್ಟಿರಬೇಕು. ಅವೆಲ್ಲ ಯಾವ್ಯಾವುದೋ ಕಾರಣಕ್ಕೆ ಅವಕ್ಕೆ ನೀರು ಹಾಕಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ ಪೂಜೆ ಮಾಡೋ ಪರಿಸ್ಥಿತಿ ನಾವು ನೋಡ್ರಿ ನೀವು, ನಮ್ಮಲ್ಲೆಲ್ಲ ಹಾಗೇ ಇದೆ. ಅವೆಲ್ಲ ಹಾಳಾಗಿ ಹೋಗಿರ್ತವೆ. ಅನೇಕ ಆ ರೀತಿ ಹಾಳಾಗಿರ್ಬೇಕು. ಇವತ್ತು ನಮಗೆ ಸಿಕ್ಕಿರೋದು ಕೇವಲ ನನಗನ್ನಿಸ್ತದೆ 1%, 2%. ಯಾಕಂದರೆ ಸಿದ್ದರಾಮರ ವಚನಗಳು ನೋಡಿದಾಗ ಅವ್ರು ಅಷ್ಟು ಲಕ್ಷ ಬರೆದಿದ್ರು, ಇವರು ಇಷ್ಟು ಲಕ್ಷ ಬರೆದಿದ್ರು ಅನ್ನೋದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ವಚನಗಳು ಎಷ್ಟಿದ್ವು. ಇವಾಗ ನಮಗೆ 100-150 ವಚನಕಾರರು ಅಷ್ಟೇ ಸಿಗ್ತಾರೆ ಬಸವಯುಗದ್ದು. ಹೌದು, ಕೆಲವ್ರದ್ದು ಒಂದೊಂದೇ ವಚನಗಳು ಸಿಕ್ಕಿದ್ದಾವೆ. ಒಟ್ಟು ಒಂದು 25-30 ಸಾವಿರ ನಮ್ಗೆ ಲಭ್ಯ ಆಗಿದಾವೆ ಅಷ್ಟೇ. ಅಲ್ಲ, 25-30 ಸಾವಿರ ಅದು ಬಸವೋತ್ತರ ಈಗ ಎಲ್ಲ ಹಿಡ್ಕೊಂಡು.
ಬಸವಾದಿ ಶರಣರ ಕಾಲಘಟ್ಟದ್ದು ಅದು ಕಡಿಮೆನೇ ಇದೆ. ಹ್ಞೂ ಟೋಟಲ್ 285 ವಚನಕಾರರು ಹಾಗೇನೋ ಸಿಗ್ತಾರೆ ನಮಗೆ ಇವತ್ತಲ್ಲಿ. 155 ಅದರಲ್ಲಿ ಬಸವಯುಗದ್ದು ಬಸವತರುಗದ ಎಲ್ಲ ಹಿಡ್ಕೊಂಡಾಗ ನಮಗೊಂದು 23-24 ಸಾವಿರ ವಚನಗಳು ಇವತ್ತಿಗೆ ಇದಾವೆ. ನಮ್ಮ ಈ ಚಳವಳಿಯ ಸ್ವರೂಪದಲ್ಲಿ ಆಳವಾದ ಅಧ್ಯಯನದ ವಿಷಯಗಳನ್ನು ಸಾಮಾನ್ಯ ಲಿಂಗಾಯತರಿಗೆ ಕಮ್ಯುನಿಕೇಟ್ ಮಾಡಬಹುದಾದ್ರೆ ನಾವು ತೋರುವ ಮಾರ್ಗಗಳು ಯಾವುವು? ಪ್ರಶ್ನೆ ನಿಮ್ಮಂತ ತಿಳ್ಕೊಂಡವರಾಯಿತು, ನಿಮ್ಮ ಓದು ಅಧ್ಯಯನ ಕಲಬುರ್ಗಿಯವ್ರ ಶ್ರಮ ಫಗಳು ಕೊಟ್ಟಿರೋ ಪರಿಶ್ರಮ ಎಲ್ಲ ಇದೆ, ಸಾಮಾನ್ಯರಿಗೆ ತಿಳಿಸುವ ಮಾರ್ಗ ಹೆಂಗೆ? ಧರ್ಮ ಪ್ರಚಾರದ ವ್ಯವಸ್ಥೆಗೆ ಮಿಷನರಿ ವ್ಯವಸ್ಥೆಗೆ ಮಠಗಳು ಹುಟ್ಟಿದಾವೆ. ಇದು ಕೆಲಸನೇ ಮಠಗಳದು. ಮಠಗಳು ಸಾಂಸ್ಥೀಕರಣಗೊಂಡು ತಾವು ಏನನ್ನು ಮಾಡಬೇಕಾಗಿ ಹುಟ್ಟಿದ್ವೋ ಅದನ್ನೆಲ್ಲ ಬಿಟ್ಟು ಉಳಿದೆಲ್ಲ ಮಾಡ್ತಾ ಇದ್ದಾವೆ. ಈಗ ಇವತ್ತಿಗೂ ಕೂಡ ಮಠಗಳು ತಮ್ಮ ಕೆಲಸವನ್ನು ಯಾವುದಕ್ಕಾಗಿ ಹುಟ್ಟಿದಾವೆ ಆ ಕೆಲಸವನ್ನು ಮಾಡಿದ್ರೆ ಸಾಧ್ಯ ಇದೆ. ನಿಮ್ಮ ಮಠಗಳಿಗೆ ಬರೋವರಿಗೆ ನೀವು ವಚನಗಳ ಆಧಾರದಲ್ಲಿ ನಮ್ಮದು ಬಹುದೇವ ಉಪಾಸನೆ ಇಲ್ಲ, ಲಿಂಗ ಮಾತ್ರ ಲಿಂಗನಿಷ್ಠೆ ಇರಬೇಕು. ಯಾಕಂದರೆ ಪಂಚಾಚಾರಗಳಿದ್ದಾವೆ, ಮೂರ್ಖರಲ್ರಿ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಇವರು ದೇವ್ರಿಗೆ ಮನೆಯಲ್ಲಿ ದೇವ್ರು ಇಡಬೇಡ ಅಂತಾರೆ, ಹಾಗಂತಾರೆ. ಇವೆಲ್ಲ ಆರೋಪಗಳು ಬಾಲಿಶವಾದಂಥವು ಮತ್ತು ಅಜ್ಞಾನಿಗಳದು. ನಮ್ಮ ಪಂಚಾಚಾರಗಳಲ್ಲಿ ಹೇಳ್ತದೆ ಲಿಂಗನಿಷ್ಠೆ, ಲಿಂಗಾಚಾರ, ಲಿಂಗನಿಷ್ಠೆ. ಲಿಂಗವನ್ನಲ್ಲದೆ ಇನ್ನೇನನ್ನೂ ಆರಾಧಿಸಬಾರದು ಲಿಂಗಾಚಾರ. ಸದಾಚಾರ, ಸದಾಚಾರ ಸದ್ಭಕ್ತಿ ಅಂದರೆ ಸದ್ವಿನಯ ಸದ್ಗುಣ. ಅಂದ್ರೆ ಹುಂಬರಂಗೆ ಏನೇನೋ ಮಾತಾಡ್ತೀವಲ್ಲ ನಾವು, ಯಾವ್ಯಾವುದೋ ಕೆಟ್ಟ ಶಬ್ದಗಳು. ನಮ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿದ ಸ್ವಾಮಿಗಳಿಗೆ ಕೆಲವು ಕೆಟ್ಟ ಶಬ್ದಗಳಲ್ಲಿ ಅನಾಗರಿಕರು ಬೈದಿದ್ದು ನೋಡಿರಲ್ಲ ನೀವು. ಅದು ಸದಾಚಾರದಲ್ಲಿ ಬರೋದಿಲ್ಲ, ನಮ್ಮ ಧರ್ಮದಲ್ಲಿ ಬರೋದಿಲ್ಲ ಅದು. ಸದಾಚಾರ. ಶಿವಾಚಾರ, ಶಿವಭಕ್ತರಲ್ಲಿ ಜಾತಿ ಭೇದ ಎಣಸದಿರುವುದೇ ಶಿವಾಚಾರ. ಮುಂದೆ ಭೃತ್ಯಾಚಾರ, ಕಿಂಕರನಾಗಿ ನಾನು ಎಲ್ಲರಿಗಿಂತಲೂ ಚಿಕ್ಕವನು, ನಾನು ಭಾಳ ದೊಡ್ಡವನಲ್ಲ, ಕಿರಿಯ ಅನ್ನುವಂಥ ಕಿಂಕರ ಭಾವದಿಂದ ಅದು ಭೃತ್ಯಾಚಾರ. ನಾನು ಹೇಳದೆ ಇನ್ಯಾರು ಹೇಳ್ಬೇಕ್ರಿ ಇವರಿಗೆ ಅನ್ನೋದಲ್ಲ, ಅದು ಅಜ್ಞಾನ ಮತ್ತು ಅಹಂಕಾರ. ಸದಾಚಾರ, ಭೃತ್ಯಾಚಾರ. ಮುಂದೆ ಗಣಾಚಾರ. ಧರ್ಮಕ್ಕೆ ಅಪಾಯ ಬಂದಾಗ ಯಾವುದೇ ಹಾದಿಯಲ್ಲಾಗಲಿ ನನ್ನ ಧರ್ಮವನ್ನು ನನ್ನ ತತ್ವವನ್ನು ರಕ್ಷಣೆ ಮಾಡೋದು ಗಣಾಚಾರ. ಹೀಗೆ 5 ಆಚಾರಗಳಿದ್ದಾವೆ, ಫಂಡಮೆಂಟಲ್ ಕಾನ್ಸೆಪ್ಟ್ ಇದ್ದಾವೆ. ಹಾಗಾಗಿ ನಮ್ಮ ಧರ್ಮತತ್ವಗಳನ್ನು ಬಹಳ ಸರಳವಾಗಿ ನಮ್ಮ ಮಿಷನರಿ ವ್ಯವಸ್ಥೆಗಳು ತಮ್ಮದೇ ಆದ ಭಕ್ತವೊಂದು ಅವು ಹೊಂದಿದ್ದಾವೆ. ಮಠಕ್ಕೆ ಬರೋವನಿಗೆ ನೀವು ಭಾಳ ಸರಳವಾಗಿ ಲಿಂಗ ಮೊದಲು ಕಟ್ಟ್ರಿ, ಲಿಂಗನಿಷ್ಠೆ ಅಷ್ಟೇ ಇಡ್ರಿ, ಅದಕ್ಕೆ ಬಿಟ್ಟು ಬೇರೆದು ಮಾಡಬೇಡ ಅಂತ ಹೇಳ್ರಿ. ಮೌಢ್ಯಗಳ ನಿರ್ಮೂಲನೆಗೆ ವಚನಗಳಿದ್ದಾವೆ, ಮೌಢ್ಯಗಳನ್ನು ಹೊಡೆದು ಹಾಕ್ರಿ. ಇವೆಲ್ಲ ಮಾಡಿಕೊಂಡು ಮಠಗಳು ಹೋದ್ರೆ ಜನಸಾಮಾನ್ಯರಿಗೆ ಮುಟ್ಟೋದು ಬಹಳ ದೊಡ್ಡ ಮಾತಲ್ರಿ. ಈಗ ಒಂದು ಕಳೆದ 50-60 ವರ್ಷದಿಂದ ಶರಣ ಸಾಹಿತ್ಯ ಚಳವಳಿಯ ಕುರಿತು ಅಕಾಡೆಮಿಕ್ ಲೆವೆಲಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಬೇಕಾದಷ್ಟು ಪುಸ್ತಕಗಳು, ರಿಸರ್ಚ್ಗಳು, ಸೆಮಿನಾರ್ಗಳು, ವಿಚಾರ ಸಂಕಿರಣಗಳಾಗಿದ್ದಾವೆ. ನೀವು ಹೇಳಿದಾಗ ಅವು ಜನಸಾಮಾನ್ಯರಿಗೆ ಮುಟ್ಟಿಲ್ಲ. ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾದ್ದು ಮಠಾಧೀಶರು. ಆರಂಭದಲ್ಲಿ ಅನೇಕ ಮಠಾಧೀಶರು ಬಸವ ತತ್ವವನ್ನು ಹಾಸಿ ಹೊದ್ಕೊಂಡು ಬದುಕಿ ಹೋಗಿದ್ದಾರೆ, ಚಿಂತಕರು ಬದುಕಿ ಹೋಗಿದ್ದಾರೆ. ಮಠ ವ್ಯವಸ್ಥೆ ಏನಾಯಿತು ಮುಂದೆ, ಮಠಗಳಂದ್ರೆ ಲಕ್ಸರಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ AC ಕಾರುಗಳು, AC ರೂಮ್ಗಳು, ಈ ಡ್ರೈ ಫ್ರೂಟ್ಸ್ಗಳು ತಿನ್ನುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಶಿಕ್ಷಣೋದ್ಯಮವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮಠಗಳು ಏನು ಮಾಡಬೇಕು ಅದೆಲ್ಲ ಬಿಟ್ಟು ಉಳಿದು ಎಲ್ಲವನ್ನು ಮಾಡುವಂಥ ಈ ಬೆಳವಣಿಗೆಗಳೇನಾದವಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಸ್ವಲ್ಪ ಏನು ಭಾಳನೇ ಹಿನ್ನಡೆ ಆಗಿದೆ. ಇವರೆಲ್ಲರೂ ಇವಾಗೂ ಕೂಡ ಮೊದಲು ಇವರು ಕನಿಷ್ಠ ಮಠಗಳಲ್ಲಿ 8 ದಿವಸದಲ್ಲಿ ಒಂದು ವಾರದಲ್ಲಿ 4-6 ದಿವಸ ಆದರೂ ಭಕ್ತರಿಗೇ ಕೊಡಬೇಕು. ಅವರು ಲಿಂಗಾಚಾರ ಹೇಳಬೇಕು, ಸದಾಚಾರ ಹೇಳಬೇಕು, ಶಿವಾಚಾರ ಹೇಳಬೇಕು. ಈ ತತ್ವಗಳನ್ನು ಬಿಟ್ಟು ಆಚೆ ಹೋಗೋರ ಹತ್ರ ನಾವು ಬರೋದಿಲ್ಲ ಅಂತ ಹೇಳಬೇಕು. ಈ ಥರದ ಕೆಲವೊಂದು ಮಾರ್ಗಸೂಚಿಗಳ ಮೂಲಕ ಮಠಗಳು, ನನ್ನ ಲಿಂಗಾಯತ ಮಠಗಳು ಹೇಗಿರಬೇಕು ಅಂತ ನಾನು ಲಿಂಗಾಯತ ಮುಖಾಮುಖಿ ಪುಸ್ತಕದಲ್ಲಿ ಬರೆದಿದ್ದೀನಿ. ಸಂಡೂರು ಮಠದವರು ಪ್ರಕಟ ಮಾಡಿದ್ದಾರೆ, ನೋಡ್ಬೋದು ತಾವು. ಮಠಗಳು ಆ ಥರ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಮತ್ತು ನಮ್ಮ ಚಳವಳಿ ಹಿನ್ನೆಲೆಯೇ ನಮ್ಮ ಮಠಾಧೀಶರಿಗಿಲ್ಲ. ಮೈಕ್ ಸಿಕ್ಕಾಗ 4 ವಚನಗಳು ಹೇಳ್ಕೊಳ್ಳೋದು, ಗದ್ಗಿ ಪೂಜೆ ಮಾಡೋದು, ಹಿಂದಿನ ಸ್ವಾಮಿಗಳ ಸ್ಮರಣೋತ್ಸವ ಅದ್ದೂರಿಯಾಗಿ ಮಾಡೋದು, ಜಾತ್ರೆಗಳು ಮಾಡೋದು. ಮಾಸ್ ಬೇರೆ, ಕ್ಲಾಸ್ ಬೇರೆ. ಈ ಧರ್ಮ ಹುಟ್ಟಿದ್ದು ಕ್ಲಾಸ್ ಬೇಸಲ್ಲಿ, ಅಧ್ಯಯನ ಶಿಬಿರಗಳ ಮೂಲಕ, ಕ್ಯಾಡರ್ ಬೇಸಲ್ಲಿ. ನೀವು ಅದನ್ನು ಎಲ್ಲಿ ಮಾಡ್ತಾಯಿದ್ದೀರಿ? ಎಲ್ಲಿವರೆಗೂ ನೀವು ಇವತ್ತಿನವರೆಗೂ ರಿಯಲೈಸೇಷನ್ ಮಾಡ್ಕೊಳ್ಳೋದಿಲ್ಲ. ಈ ಧರ್ಮವನ್ನು ಉಳಿಸುವ ಪ್ರಯತ್ನಗಳು ಇನ್ನೂ ಅವಕಾಶಗಳಿದ್ದಾವೆ. ಮಠಗಳ ಮೂಲ ಆಶಯಗಳು ಶರಣರ ಚಳವಳಿಯ ಮೂಲ ಆಶಯಗಳು.
ನಾವು ಅರ್ಥಕೊಂಡು ಮಾಡಿದ್ರೆ ಜನಸಾಮಾನ್ಯರಿಗೆ ಮುಟ್ಟೋದು ಭಾಳ ದೊಡ್ಡ ಮಾತಲ್ಲ. ಕೆಲವು ಮಠಗಳು ಮಾಡಿದಾವೆ ಹಾಗೆ. ಪ್ರತಿರೋಧಗಳು ನೋಡ್ರಿ ಯಾವಾಗಲೂ ಬರ್ತಿರ್ತವೆ, ಪ್ರತಿರೋಧಗಳು ಯಾವಾಗಲೂ ಬರ್ತಿರ್ತವೆ. ಮತ್ತು ನೀವು ಅನೇಕ ಸಲ ಕೇಳ್ತೀರಿ, ನಿಮ್ಮ ತತ್ವವನ್ನು ವಿರೋಧ ಮಾಡೋರು ಇದ್ದಾರೆ, ಅಷ್ಟು ಜನ ಸಮಾವೇಶ ಮಾಡ್ತಾರೆ. ವೀರಪ್ಪನಿಗೂ ಅಭಿಮಾನಿಗಳಿದ್ದಾರೆ ರೀ, ವೀರಪ್ಪನಿಗೂ ಸೀಟಿ ಹೊಡಿತಾರೆ ಮಾತಾಡಿದಾಗ, ಗೋಡ್ಸೆಗೂ ಹೊಡಿತಾರೆ. ಹಾಗಾಗಿ ಅವನ್ನೆಲ್ಲ ನಾವು ಭಾಳ ಅವಕ್ಕೆ ಅಲಕ್ಷ್ಯ ಮಾಡಬೇಕು. ಅಲಕ್ಷ್ಯ ಮಾಡ್ಬೇಕಂದ್ರೇನು, ಪ್ರಸಂಗ ಬಂದಾಗ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿದ್ದಾವೆ, ಪಾಸಿಟಿವ್ ಆಗಿ ಮಾಡೋ ಕೆಲಸಗಳು ಬೇಕಾದಷ್ಟಿದ್ದಾವೆ. 12ನೇ ಶತಮಾನದಲ್ಲಿ ಈಗ ಬಸವಣ್ಣನವರನ್ನು ನಾಯಕ, ಸಮೂಹದ ನಾಯಕ ಅಂತ ನಾವು ಗುರುತಿಸಿದಿಲ್ಲ, ಶರಣರೇ ಆಗಿನ ಸಮಕಾಲೀನರು ಗುರುತಿಸಿದ್ರು ಅಂತ ಹೇಳಿದ್ರಿ. ವೈಫಲ್ಯಗಳ ಬಗ್ಗೆ ಪ್ರಜ್ಞೆ ಇದ್ದದ್ದು ಗೊತ್ತಾಯಿತು. ಈಗ ಮತ್ತೆ ಮತ್ತೆ ಬುದ್ಧ, ಬಸವ, ಬಾಬಾ ಸಾಹೇಬರ ವೈಚಾರಿಕ ಲೇಖನ ಬರಹಗಳ ನಂತರವೂ ಸಮುದಾಯ ಮೊದಲಿಗಿಂತಲೂ ಹೆಚ್ಚು ದಿಕ್ಕು ತಪ್ಪಿಸಿಕೊಂಡಿದೆ ಅನ್ನೋದಕ್ಕೆ ಏನು ಕಾರಣ ಇರ್ಬೋದು? ನೋಡ್ರಿ, ವೈಚಾರಿಕತೆಯ ಚಳವಳಿಗಳು ಯಾವಾಗ ತೀವ್ರತೆ ಪಡ್ಕೊಳ್ತಾ ಹೋಗ್ತವೆ, ವೈಚಾರಿಕತೆಯನ್ನು ದಮನ ಮಾಡತಕ್ಕಂಥ ವೈಚಾರಿಕತೆ ವಿರೋಧಿಗಳೇನಿದ್ದಾರೆ ಅದಕ್ಕೆ ಪ್ರತಿತಂತ್ರಗಳನ್ನು ಹೂಡ್ತಾನೆ ಹೋಗ್ತಾರೆ. ಜನರನ್ನು ಒಂದು ಈ ಪುರೋಗಾಮಿ ಅಥವಾ ಮನುವಾದಿ ಚಿಂತನೆಗಳಿಂದ ಪ್ರಭಾವಿತಗೊಳಿಸಿ ಅದರಲ್ಲಿ ಸೆಳೆಯೋದು ಒಂದು ಉದ್ದೇಶ. ಸೆಳೆಯೋಕೆ ಆಗದೇ ಇರುವಾಗ ಮನುವಿರೋಧಿ ವೈಚಾರಿಕ ಚಳವಳಿಗಳು ಭಾಳ ಜಾಸ್ತಿ ಜನಪ್ರಿಯತೆ ಪಡಿತಾ ಹೋದಾಗ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸುವ ಕೆಲಸಾರು ಅಟ್ಲೀಸ್ಟ್ ಮಾಡ್ತಾರೆ ಅವರು. ಒಂದು ಮನುವಾದಿ ತಮ್ಮ ಕಡೆ ಎಳೆಯೋದು, ವೈಚಾರಿಕತೆಯ ತೂಕ ಹೆಚ್ಚಾಗ್ತಾ ಹೋದ ಹಾಗೆಲ್ಲ ಅವರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದು. ಒಂದು ಕನ್ವಿನ್ಸ್ ಆರ್ ಕನ್ಫ್ಯೂಸ್ ಅಂತಾರಲ್ಲ, ಕನ್ವಿನ್ಸ್ ಮಾಡೋದು ಕಷ್ಟ ಆದಾಗೆಲ್ಲ ಮನುವಾದಿಗಳು ಮಾಡೋದು ಕನ್ಫ್ಯೂಸನ್ನು ಕ್ರಿಯೇಟ್ ಮಾಡೋದು. ಈಗ ಅನೇಕ ಥರದ ಕನ್ಫ್ಯೂಸ್ಗಳು. ಇವಾಗ ನಿನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಬಸವಣ್ಣವರು ವೇದಗಳನ್ನು ಒಪ್ಪಿಕೊಂಡಿದ್ರು, ಶಿವ ಶಿವ ಅಂತಿದ್ರು. ಇವೆಲ್ಲ ಖಾಲಿ ಕೊಡಗಳು ಮಾತಾಡ್ತಾ ಇರುವ ಮಾತು ತಾವು ಕೇಳಿರಬೇಕು. ಈ ಇಡೀ ಚಳುವಳಿ ಮತ್ತು 800 ವರ್ಷಗಳ ಉದ್ದಕ್ಕೂ ಈ ಚಳುವಳಿ ಯಾವ ಕಾರಣಕ್ಕಾಗಿ ಗುರುತಿಸ್ಕೊಳ್ಳೋದು ಅನ್ನೋದರ ಮೂಲ ಆಶಯವನ್ನೇ ತಿರುಸ್ತೀವಿ ಅನ್ನೋದು ಅಜ್ಞಾನಿಗಳಿಗೆ ಗೊತ್ತಾಗದೆ ಹೋದರೆ ಆ ಅಜ್ಞಾನಿಗಳು ಇನ್ನೊಂದಷ್ಟು ಅಜ್ಞಾನಿಗಳನ್ನೇ ತಯಾರು ಮಾಡೋರು. ಅವರು ಜನಪದರು ಹೇಳ್ತಾರೆ, ಶರಣರ ವಚನಗಳು ಅಷ್ಟೇ ಅಲ್ಲ, ಜನಪದರು ಹೇಳ್ತಾರೆ ಏನಂತ, ಶರಣರು ವೇದ ವಿರೋಧಿಗಳು ಅಂತ, ವೇದ ಪ್ರಿಯ ಅಂತ ಯಾವುದೋ ಖಾಲಿ ತಲೆ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಬಸವಣ್ಣನವರು ವೇದಗಳನ್ನು ವಿರೋಧಿಸಿದರು ಅನ್ನೋದಕ್ಕೆ ನಮ್ಮಲ್ಲಿ ಜನಪದ ಸಾಹಿತ್ಯದಲ್ಲೂ ಭಾಳಷ್ಟು ದಾಖಲೆಗಳಿದ್ದಾವೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಕ್ಕೆಲ್ಲ ಹೊಸ ಮಾತು, ದೇಶ ದೇಶಕ್ಕೆಲ್ಲ ಹೊಸ ಮಾತು ಕೇಳಿದವು, ಮಾಸಿದವು ವೇದ ಹುಸಿ ಅಂದು. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದ ಭೇದವನ್ನೇ ಬಿಚ್ಚಿಟ್ಟ, ಭೇದ ಭೇದವನ್ನೇ ಬಿಚ್ಚಿಟ್ಟ ಜನಪದಕ್ಕೆ ಕೇದುಂಡ ಜೀವಿ ಬಸವ. ಏನು ಹೇಳ್ತದಿದು? ಅನೇಕ ವಚನಗಳು. ಇದೇ ಸಾಣೆಹಳ್ಳಿ ಮಠದಿಂದ ಪೂಜ್ಯ ಪಂಡಿತರಾದ ಶ್ರೀಗಳು ಹಿರಿಯ ವಿದ್ವಾಂಸರಾದ SG ಸಿದ್ದರಾಮಯ್ಯ ಅವರ ಸಂಪಾದಕತ್ವದಲ್ಲಿ ಕ್ರಾಂತಿಯ ಹೆಜ್ಜೆ ಅನ್ನೋ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಅವರ ಗ್ರಹಿಕೆಯ ಮಿತಿಗೆ 336 ವಚನಗಳನ್ನು, ಶರಣರ ವಚನಗಳನ್ನು, ವೇದ ಶಾಸ್ತ್ರ ಆಗಮ ಪುರಾಣಗಳು ವಿರೋಧಿಸಿದ ವಚನಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಆ ಪುಸ್ತಕ ತಾವು ನೋಡಿರ್ತೀರಿ. ಈಗ ಜಾಗತಿಕ ಲಿಂಗಾಯತ ಮಹಾಸಭೆ ವತಿಯಿಂದಲೂ ಕೂಡ ವೇದಗಳನ್ನು ವಿರೋಧಿಸಿದಂಥ, ಶಾಸ್ತ್ರಗಳನ್ನು ವಿರೋಧಿಸಿದಂಥ, ಉಪನಿಷತ್ತುಗಳನ್ನು ವಿರೋಧಿಸಿದಂಥ, ಪುರಾಣಗಳನ್ನು ವಿರೋಧಿಸಿದಂಥ ವಚನಗಳ ಸಂಪಾದನೆ ಕೂಡ ನಡೀತಾ ಇದೆ. ಎಲ್ಲೋ ಒಂದು ಕಡೆ ವೇದವನ್ನು ಒಪ್ಕೊಂಡಂಥದ್ದು ಇರುವಾಗ, ಅಂದರೆ ಶರಣರು ಯಾವುದರಲ್ಲಿ ಒಳ್ಳೆಯ ಅಂಶಗಳಿದಾವೋ, ಆಧ್ಯಾತ್ಮಿಕ ವಿಷಯಗಳ ಅಂಥವು ಕೆಲವೊಂದು ಅಂಥವುಗಳನ್ನು ಎಲ್ಲೋ ಒಂದು ಕಡೆ ಸಾಂದರ್ಭಿಕವಾಗಿ ಹೊಗಳಿದ್ದನ್ನಿಟ್ಟುಕೊಂಡು ಬಸವಣ್ಣನವರು ಅವರು ಇಡೀ ಚಳುವಳಿ ವೇದವನ್ನು ಒಪ್ಪಿಕೊಂಡಿತ್ತು, ಯಾವುದೋ ಒಂದು ಧರ್ಮವನ್ನು ಒಪ್ಪಿಕೊಂಡಿತ್ತು ಅಂತ ಹೇಳೋದೇನದಲ್ಲ, ಅತ್ಯಂತ ಬಾಲಿಷ್ಯವಾದದ್ದು ಮತ್ತು ಖಾಲಿ ತಲೆಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆದ್ರೆ ಒಂದು ವಿಚಿತ್ರ ಏನಂದ್ರೆ, ಅವರಿಗೆ ಮಾನವೀಯತೆ ಮತ್ತು ಥಾಟ್ ಪ್ರೊಸೆಸ್ ಎಷ್ಟು ಕೆಟ್ಟದಿರ್ತೈತಂದ್ರೆ, ಇತ್ತೀಚೆಗೆ ಆ ಸ್ವಾಮಿ ಹೇಳ್ತಾರೆ, ನಮ್ಮ ಹೊಡೆತಕ್ಕೆ ಲಿಂಗಾಯತ್ ಮಠಾಧೀಶರು ಸ್ಟಂಟ್ ಹಾಕ್ಸ್ಕೊಂಡ್ರು ಅಂತ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಈ ಮನುಷ್ಯ ಏನು ಹಿಂಗೆ ಏನೂ ಆಗಲಾರ್ದ ಹೋಗ್ತಾನನ್ನಂಗೆ ಮಾತಾಡುವಷ್ಟು ಅಹಂಕಾರ ಮತ್ತು ಅಜ್ಞಾನ ಇದೆಯಲ್ಲ, ಇದು ನಮ್ಗೆ ಬಹಳ ವಿಚಿತ್ರ ಅನ್ನಿಸ್ತದೆ ಈ ಧೋರಣೆ.
ನಮ್ಮ ಕಡೆ ಹಳ್ಳಿ ಕಡೆ ಒಂದು ನಾಣ್ಣುಡಿ ಅಥವಾ ಗಾದಿ ಮಾತದ. ಮಾನೋಳ್ಳವರು ಮಾನಿಗೆ ಅಂಜಿದ್ರೆ ಮಾನಗೇಡಿ ನನಗೇ ಅಂಜಿದ್ರು ಅಂತಿಂತಂತ. ಏನಂತ್ರಿ? ಮಾನೋಳ್ಳವ್ರು ಮಾನಕ್ಕೆ ಅಂಜಿದ್ರೆ ಮಾನಗೇಡಿ ನನಗೇ ಅಂಜುತ್ತಾರ ಅವರು ಅಂತ ಅಂತಿತ್ತಂತ. ಆ ಥರದ ವಿಕೃತ ಮನಸ್ಥಿತಿಗಳಿರ್ತವೆ. ನೀವು ನೋಡ್ಬೋದು, ನೀವು ಯಾವ ಕಾವಿಧಾರಿಯ ಕುರಿತು ಮಾತಾಡ್ತಾ ಇದ್ದೀರೋ ಆ ಕಾವಿಧಾರಿಯ ಪೂರ್ವಾಶ್ರಮದ ಇತಿಹಾಸವನ್ನು ನೀವು ನೋಡಬೇಕು. ಭಾಳ ಭಯಂಕರ ಅದ. ಏನದು? ಇವ್ರು ಯಾಕೆ ಭಾರಿ ಇಷ್ಟು ನೈತಿಕತೆ ಇರೋರಂಗೆ ಮಾತಾಡ್ತಾನೆ? ಏನಿದೆ ಅದು? ಈಗ ಈ ಹುಚ್ಚರು ಅರ್ಧ ತಲೆಯವರು ಇರ್ತಾರಲ್ಲ, ನಾವು ವಿದ್ವಾಂಸರ ಪ್ರಶ್ನೆಗಳಿಗೆ ವಿದ್ವಾಂಸರು ಎತ್ತದಂಥ ಸಮಸ್ಯೆಗಳಿಗೆ ಉತ್ತರ ಕೊಡ್ಬೋದು. ವಿದ್ವಾಂಸಕರು ಅಂತಿದ್ದಾಗ ಉತ್ತರ ಕೊಡೋ ಅವಶ್ಯಕತೆ, ಅವುಗಳನ್ನು ನೆಗ್ಲೆಕ್ಟ್ ಮಾಡೋದೇ ಉತ್ತಮ. ನಮ್ಮ ಮಠಾಧೀಶರು ಎಲ್ಲರೂ ವಿದ್ವಾಂಸಕರ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆವಾಗ ಆ ಮಾನಗೇಡಿ ನನಗೆ ಹೆದರ್ತಾರೆ ಅಂತ ಹೇಳ್ದ ಹಾಗೆ ಅವನು ಪ್ರತಿಕ್ರಿಯೆ ಕೊಡದೆ ಹೋದ್ರೆ ಅವ್ನು ಸರಿ ಐತೆ ಅಂತ ಒಪ್ಕೊಂಡಂಗೆ ಆಗುತ್ತೆ ಅನ್ನೋದು ಏನಾರು ಇದೆಯೇನು? ಎಲ್ಲ ಹಾಗೇನಿಲ್ಲ. ನಾವು ನಿರಂತರವಾಗಿ ಆತ ಒಬ್ಬ ಸಾಮಾನ್ಯ ಶಾಖಾದಲ್ಲಿರ್ತಕ್ಕಂಥ ಸ್ವಯಂ ಸೇವಕನ ಥರ ಇದ್ದಾನೆ. ಅವನು ಯಾವ ಆ್ಯಂಗಲಲ್ಲೂ ನಿಮಗೆ ಮಠಾಧಿಕಾರಿಗಳ ಥರ ಕಾವಿ ಹಾಕಿದಾನೆ, ಅಧ್ಯಾತ್ಮ ಜೀವಿಗಳ ಥರ ಏನೂ ಕಾಣೋದಿಲ್ಲ. ಆಯಿಲ್ ಕುಂಕುಮ ಏನೋ ಹಚ್ಕೊಳ್ತಾನೆ. ಅದೆಲ್ಲ ಬಿಟ್ಬಿಡ್ರಿ, ಅವನನ್ನು ಭಾಳ ಜಾಸ್ತಿ ಪ್ರಚಾರ ಕೊಡೋದು ಅಲ್ಲ. ಬಟ್ ನಾ ಹೇಳೋದೇನು, ಮತ್ತು ಅವನು ಅಷ್ಟು ನೈತಿಕವಾಗಿ ಇವ್ರು ಹಂಗದಾರ ಹಿಂಗದಾರ ಅಂತ ಮಾತಾಡ್ಬೇಕಂದ್ರೆ ಅವ್ನ ಹಿಸ್ಟ್ರಿ ಏನು? ಅವನು ಅಷ್ಟು ನೈತಿಕವಾಗಿ ಗಟ್ಟಿದಾನ? ಅವನ ಹಿಸ್ಟ್ರಿ ತೊಗೊಂಡೇನು ಅವನಿಗೆ ಯಾಕೆ ನಾವು ದೊಡ್ಡವನು ಮಾಡೋದು? ಅವನು ಚಿಕ್ಕವನಿದ್ದಾನೆ, ಭಾಳ ಚಿಕ್ಕವನಿದ್ದಾನೆ. ಈ ಪ್ರಮೋದ್ ಮುತಾಲಿಕು, ಈ ಸೂಲಿಬೆಲೆ ಅಂತ ಈ ಸಂಘ ಪರಿವಾರದ ಕಾರ್ಯಕರ್ತರು ಅವನಿಗಿಂತಲೂ ಘನತೆಯುತ್ತಾಗಿ ಮಾತಾಡ್ತಾರೆ. ಅವ್ರ ಸಿದ್ಧಾಂತವನ್ನು ಅವ್ರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಅವ್ರಿಗಿಂತಲೂ ಕೆಟ್ಟ ಭಾಷೆಯನ್ನು, ಅವ್ರಿಗಿಂತಲೂ ಕೆಟ್ಟ ಬಾಡಿ ಲ್ಯಾಂಗ್ವೇಜು ಈತ ಹೊಂದಿರೋದು. ಯಾಕಂದ್ರೆ ಈ ಶೂದ್ರನ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋ ತಂತ್ರದ ಒಂದು ಭಾಗನೂ ಇರಬೇಕು. ಅಷ್ಟೇನೇ ಇರೋದು, ಅಷ್ಟೇನೆ. ನಾನು ಹೇಳಿದ್ದೀನಿ ನಿನ್ನೆ ಟಿಶ್ಯೂ ಪೇಪರ್ಗಳಿವೆಲ್ಲ ಅಂತ. ನಾನು ಈ ಹಿಂದೆ ಕೂಡ ಆತನಿಗೆ ಸ್ಪೆಸಿಫಿಕ್ ಆಗಿ ಭಾಳ ಇಂಪಾರ್ಟೆನ್ಸ್ ಕೊಡೋದು ಬೇಡ, ಅಷ್ಟು ದೊಡ್ಡವನಲ್ಲ ಅವನು. ಅವನ ಎಲ್ಲ ಹಾವಭಾವಗಳು ನೋಡಿದಾಗ ಆತ ಒಬ್ಬ ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಬ್ರೋಕರ್ ಥರ, ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ಕೊಡೋ ಬ್ರೋಕರ್ ಥರನೂ ನಮಗೆ ಕಾಣಿಸ್ತಾನೆ. ಜನಮನದಲ್ಲಿ ಗೊತ್ತಿದೆ ಅದು. ಆತ ಯಾರಿಗೆ ಟಿಕೆಟ್ ಕೊಡಿಸೋದಕ್ಕೆ ಇದು ಮಾಡ್ತಾನೆ, ಆತನಿಗೆ ಟಿಕೆಟ್ ಸಲುವಾಗಿನೇ ಯಾರ್ಯಾರು ಬೆನ್ನು ಬೀಳ್ತಾರೆ, ಇವೆಲ್ಲ ಇದ್ದಾವೆ. ಅವನ್ನ ಎಕ್ಸ್ಪೋಸ್ ಮಾಡೋದು ಭಾಳ ದೊಡ್ಡದಲ್ರಿ. ಏನಾಗ್ತದೆ ಒಂದೊಂದ್ಸಲ ನಾವು ಬಹಳ ಗಹನವಾದ ಬಸವಾದಿ ಶರಣರ ಚಿಂತನೆಗಳನ್ನು ಸಮಾಜದಲ್ಲಿ ಮೂಡಿಸುವ, ಜಾತ್ಯತೀತ ಸಮಾಜವನ್ನು ನಿರ್ಮಿಸುವ, ವಿಶ್ವ ಕಲ್ಯಾಣದ ಭಾವನೆಗಳನ್ನು ಕೆರಳಿಸುವ ಒಂದು ಅಭಿಯಾನದಲ್ಲಿ ನಾವಿರುವಾಗ ಹಾದಿ ಬೀದಿಗೆ ಹೋಗೋ ಶ್ವಾನಗಳ ಬೊಗಳಿಕೆಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅಲ್ಲ, ಬಟ್ ಪಾಪ ಮಠಾಧೀಶರ ಅನಾರೋಗ್ಯದ ಕುರಿತು ಇಷ್ಟು ಲಘುವಾಗಿ ಮಾತಾಡಿದ್ದಕ್ಕೆ ಮಠಾಧೀಶರು ಪ್ರತಿಕ್ರಿಯೆ ಮಾಡದೆ ಹೋದರೂ ಅದು ನಮ್ಮ ಜವಾಬ್ದಾರಿ ಇದೆ. ಅಲ್ಲ, ಅದೇ ಹೇಳ್ತಾ ಇದ್ದೀನಿ ನಾನು. ಆ ವಿಕೃತವಾದ ಮನಸ್ಥಿತಿಗಳು ಯಾರನ್ನೋ ನೋಯಿಸ್ಕೊಂತ ಮಾತಾಡುವಾಗ ಅವು ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ತವೆ. ಆತನ ಕಲ್ಚರು, ಆತನ ಆಟಿಟ್ಯೂಡು, ನೀವು ಹೇಳಿದ್ರಲ್ಲ ಈಗ ಎಂಥ ವಿಕೃತವಾದ ಮನಸ್ಥಿತಿ ಅಂತ. ಆ ವಿಕೃತಿ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತಿರೋ, ನೀವೆಷ್ಟು ಮೌನ ತಾಳ್ತಿರೋ ಅಷ್ಟು ವಿಕೃತಿ ಹೊರಗೆ ಬೀಳ್ತಾ ಹೋಗ್ತದೆ. ಯಾಕಂದ್ರೆ ಅದು ಆ ವಿಕೃತಿ ಏನು ತಿಳ್ಕೊಂಡ್ಬಿಡ್ತದೆ, ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಹೇಳೋದೆಲ್ಲ ನಿಜ. ಅದಕ್ಕೆ ಇನ್ನೂ ಅಹಂಕಾರ ಹೆಚ್ಚಾಗ್ತಾ ಹೋದಾಗ ಅದು ತನ್ನ ವಿಕೃತಿನ ಇನ್ನೂ ಹೆಚ್ಚಾಗಿ ತೋರಿಸ್ತಾ ಹೋಗ್ತದೆ. ಹಾಗಾಗಿ ಅವಕ್ಕೆ ಕೆಲವೊಂದು ಸಲ ನಾವು ಅಲಕ್ಷಿಸಬೇಕು. ಯಾವಾಗ ಉತ್ತರ ಕೊಡ್ತೀವಿ. ಯಾಕಂದ್ರೆ ಬಸವಾದಿ ಶಿವಶರಣರ ವಚನಗಳು ಓದ್ದವ ಯಾರಿಗೆ ಹೆದರೋದಿಲ್ಲ ರೀ, ಯಾರಿಗೆ ಹೆದರೋದಿಲ್ಲ. ಈ ಮನುಷ್ಯ ಇವರೆಲ್ಲ ದೇವಸ್ಥಾನದ ನಮ್ಮ ಲಿಂಗಾಯತರ ಮನೆಯ ಪೂಜಾ ಕೋಣೆಯಿಂದ ದೇವರುಗಳನ್ನು ಕಿತ್ತು ಹಾಕ್ರಿ ಅಂತಾರೆ, ಹಾಗಂತಾರೆ, ಹೀಗಂತಾರೆ, ಧರ್ಮ ಹಾಳು ಮಾಡ್ತಾರೆ, ನಾನು ಅವ್ರಿಗೆ ಅಲ್ಲಿ ತಿರುಗಾಡೋದಕ್ಕೆ ಬಿಡೋದಿಲ್ಲ, ಇಂಥವೆಲ್ಲ ದೊಡ್ಡ ಏನೋ ಸರ್ವಾಧಿಕಾರಿ ಥರ ಮಾತಾಡ್ತಾನಲ್ಲ. ನಾನು ಈತ ವಚನಗಳೇ ಓದಿಲ್ಲ ಬಿಡ್ರಿ. ನಾನು ಒಂದು ಕೇಳ್ತೇನೆ, ವಚನಗಳು ಶರಣರದು ಓದಿದ್ರೆ ಆತ ಲಿಂಗಾಯತರ ಪೂಜಾ ಕೋಣೆಯಲ್ಲಿ ಯಾವುದೇ ದೇವರ ಮೂರ್ತಿಗಳು ಇರಬಾರ್ದು ಅನ್ನೋದಕ್ಕೆ ವಚನಗಳಿದ್ದಾವೆ. ನಾನು ಒಂದೆರಡು ವಚನಗಳು ತಮಗೆ ಹೇಳ್ತೇನೆ. ಇವೆಲ್ಲ ಲಿಂಗಾಯತರ ಪೂಜಾ ಕೋಣೆಯಲ್ಲಿರ್ತಕ್ಕಂತಹ ದೇವರುಗಳ ಕುರಿತೇ ಬಸವಣ್ಣನವ್ರು ಹೇಳ್ತಾರೆ. ಏನಂತ? ಅರಗು ತಿಂದು ಕರಗುವ ದೈವವನೆಂತು ಸರಿ ಎಂಬೆನಯ್ಯ, ಉರಿಯ ಕಂಡಡೆ ಮುರುಕುವ ದೈವವನೆಂತು ಸರಿ ಎಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವವನೆಂತು ಸರಿ ಎಂಬೆನಯ್ಯ, ಅಂಜಿಕೆಯಾದಡೆ ಹೂಳುವ ದೈವವನೆಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ ಕೂಡಲ ಸಂಗಮ ದೇವನೊಬ್ಬನೇ ದೇವ. ಇಲ್ಲಿ ಅಂಜಿಕೆಯಾದರೆ ಹುಳುವು ಅಂದ್ರೆ ಅದೇನೇನೋ ಮಾಟ ಮಂತ್ರ ಮಾಡಿಸಿ ಹುಳುವಂಥವು. ಅರಗು ತಿಂದು ಕರಗು, ಒಳಗಡೆ ಅರಗನ್ನು ತುಂಬಿ, ಮೆಟ್ಲುಗಳಲ್ಲಿ ಅರಗು ತುಂಬಿ ಮಾಡಿರ್ತಾರೆ ಕೆಲವು ದೇವರುಗಳನ್ನು. ಉರಿಯ ಕಂಡಡೆ ಮುರುಟುವ, ಈ ಪ್ಲಾಸ್ಟಿಕ್ದೋ ಕರ್ಪೂರದೋ ಮಾಡಿದಂಥ ದೇವರುಗಳು, ಅವಕ್ಕೆ ಶಾಖ ಸಮೀಪ ಹೋಯ್ದರೆ, ಉಷ್ಣ ಸಮೀಪ ಹೋಯ್ದರೆ ಮುರುಟು ಬಿಡ್ತಾವೆ ಅವು. ಅವಸರ ಬಂದಡೆ ಮಾರುವ, ಈ ಬಂಗಾರ ಬೆಳ್ಳಿ ಅವಸರ ಬಂದರೆ ನಮಗೆ ಅದನ್ನು ಮಾರಿಬಿಡೋದು, ದುಡ್ಡು ತೊಗೊಳ್ಳೋದು. ಇವನ್ನೇ ಅವ್ರ ಕುರಿತು ಹೇಳಿದ್ದು.
ಯಾವ ಲಿಂಗಾಯತರ ಪೂಜಾ ಕೋಣೆಯಲ್ಲಿರುವ ದೇವರುಗಳ ಕುರಿತು ಇವನ್ನ ಎತ್ತು ಹಾಕ್ರಿ ಬಿಸಾಕ್ರಿ ಕಿತ್ತಾಕ್ರಿ ಅಂತಲೇ ಹೇಳಿದ್ದು. ಪಾಪ ಇಲ್ಕಲ್ ಅಜ್ಜ ಅವ್ರು ಅದನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿದ್ರು. ಹಿಂದಿನ ಮಾಂತಪ್ಪಗಳು ಜಗಲಿ ಜಡಜಳ ಕಾರ್ಯಕ್ರಮನೇ ಹೌದು, ಮಾಂತ ಜೋಳಿಗೆ ಜೊತೆಗೆ ಇವರೆಲ್ಲರೂ ಮೂರ್ಖರ ಗೂಂಡಾ ಹಿನ್ನೆಲೆ ಉಳ್ಳಂಥ ಮತ್ತು ಈ ದೇಶದ ಸಂವಿಧಾನ, ಪ್ರಜಾತಂತ್ರ, ಡೆಮಾಕ್ರಸಿ ಇವೆಲ್ಲವುಗಳನ್ನು ವಿರೋಧಿಸುವ ಒಂದು ಯಾವುದೋ ಕೆಟ್ಟ ಸಂಘಟನೆಗೆ ಸೇರಿದಂಥ ಈ ವ್ಯಕ್ತಿ ಇವನೇನು ಭಾಳ ದೊಡ್ಡ ಡಿಕ್ಟೇಟರ. ಅಲ್ಲಿ ಬರೋಕ್ಕೆ ಬಿಡೋದಿಲ್ಲ, ಇಲ್ಲಿ ಬರೋಕ್ಕೆ ಬಿಡೋದಿಲ್ಲ. ಹೆಂಗೆ ಬರ್ತೀಯಪ್ಪ ತಿರುಗಾಡ್ತೀನಿ ನೀನು? ಇನ್ನೊಂದು ಸಲ ವಿಭೂತಿ ಹಚ್ಕೊಳ್ಳಾರ್ದೇನೆ ನೀನು ತಿರುಗಾಡಿದ್ರೆ ನಿನ್ನ ಯಾವ ಹಳ್ಳಿಗೂ ಪ್ರವೇಶ ಕೊಡೋದಿಲ್ಲ ಅಂತ ನಮ್ಮ ಮಠಾಧೀಶರು ಹೇಳಿದ್ರೆ, ಅಷ್ಟು ನೀಚ ಸಂಸ್ಕೃತಿ ನಮ್ಮವ್ರಿಗಿಲ್ಲ. ಅವ ಬರ್ತದ ಅದು ಕಾಲ. ಇವನು ಹಿಂಗೆ ನಾಲಿಗೆ ಉದ್ದು ಮಾಡಿದ್ರೆ ಮೊನ್ನೆ ಹೇಳ್ತಾನ, ವೀರಶೈವರು ಲಿಂಗಾಯತರು ಒಂದ ಅಂತ ಹೇಳಲಿಲ್ಲ ಅಂದ್ರೆ, ನಾವೆಲ್ಲ ಹಿಂದೂ ಲಿಂಗಾಯತರು ಅಂತ ಹೇಳಲಿಲ್ಲ ಅಂದ್ರೆ ನಿಮ್ಮನ್ನು ಊರಾಗ ಬಿಡೋದು ವಜ್ಜಾಕೈತೆ ಅಂತ. ನೀನು ಲಿಂಗಾಯತ ಅಂತ ಹೇಳ್ದೇನೆ ಕುಕ್ಮ ಹಚ್ಕೊಂಡು ಬಂದ್ರೆ ನಿನ್ನ ಊರಾಗ ಬಿಡೋದು ವಜ್ಜ ಆಗ್ತದೆ ಅಂತ ನಾವು ಹೇಳ್ತೇವೆ. ಬಿಡ್ರಿ ಅದಕ್ಕೆ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ. ಯಾವ್ಯಾವುದಕ್ಕೆ ದೇವರು ಮಾಡಿದೀವಿ ನೋಡ್ರಿ ನಾವು. ಮೂರ್ಖತನ ಇದು. ಹೇಳ್ತಾರೆ ಶರಣರು, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ. ದೈವ ದೈವವೆಂದು ಕಾಲಿಡಲೆಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ. ಅಂದಮೇಲೆ ಸ್ವಾಮಿಗಳ್ನ ಯಾಕೆ ಬೈಬೇಕಿ ಮನುಷ್ಯ? ಆತ ವಚನ ಓದ್ಕೊಂಡಿಲ್ರಿ. ಆತ ಯಾವುದೋ ಒಂದು ಧರ್ಮಾಂಧ ಸಿದ್ಧಾಂತದ ಸಂಘಟನೆ, ರಾಜಕೀಯ ಪಕ್ಷದ ಬ್ರೋಕರ್. ಆತ ಮಾತಾಡೋದು ಸಹಜವಾಗಿ ಅವನ ಅಲ್ಪಮತಿಗೆ ನಿಲುಕದಷ್ಟೇ ಅವನು ಮಾತಾಡಬೇಕು. ಕಾಗೆ ಬಲ್ಲದೆ ಮೇರು ಗುಣವ ಶರಣರು ಹೇಳ್ತಾರಲ್ಲ, ಅದಕ್ಕೆ ಎಷ್ಟು ನಿಲುಕ್ತದೋ ಅಷ್ಟು ಮಾಡ್ತದ ಅಷ್ಟೇ. ಈಗ ಈ ಚಳವಳಿಯ ಸ್ವರೂಪದಲ್ಲಿ ಎಲ್ಲ ಆಧುನಿಕ ಮಾಧ್ಯಮಗಳನ್ನು ಬಳಸ್ಕೊಂಡು ನಾವು ವೈದಿಕರನ್ನು ಬಿಟ್ಟು ಬಿಡೋಣ, ಈ ಥರ ಅರ್ಧಂಬರ್ಧವ್ರನ್ನೂ ಬಿಟ್ಟು ಬಿಡೋಣ, ಈ ಶುದ್ಧ ಲಿಂಗಾಯತರಿಗೆ ಅಥವಾ ವಚನಗಳನ್ನು ಬಸವ ತತ್ವ ಬಲ್ಲಂಥವರಿಗೆ ಇದನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನುವಂಥ ಜೀಲಿದೆ ಅನ್ನೋದು ಅಭಿಯಾನದಲ್ಲಿ, ಮಠಾಧಿಪತಿಗಳ ಒಕ್ಕೂಟದ ಅಭಿಯಾನದಲ್ಲಿ ಸಾಬೀತಾಯಿತು. ಬೆಂಗಳೂರಲ್ಲಿ ಸೇರಿದ ಜನ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೋದಾಗ ಈಗ ನಾವು ಅವರಿಗೆ ಈ ಲಿಂಗಪೂಜೆ ವಿಧಾನ, ದೇವಾಲಯಗಳನ್ನ ಬಿಡ ಅಂತ ಹೇಳ್ತೀವಿ. ನಮ್ಮ ಜನರ ಮನಸ್ಥಿತಿ ಏನಾರು ಬಿಡ ಅಂದರೆ ಏನು ಹಿಡ್ಕೋಬೇಕಂತ ಹೇಳ್ಬೇಕು ಅವರಿಗೆ. ದೇ ಆರ್ ಎಡಿಕ್ಟೆಡ್. ಈ ಎಡಿಕ್ಷನ್ನಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಯೋಜನೆಗಳನ್ನ ಹಾಕ್ಕೊಂಡ್ರೆ ನಮ್ಮ ಜನ, ನಮ್ಮ ಯುವಕರು ಈ ಧರ್ಮಕ್ಕೆ ಪ್ರಭಾವಿತರಾಗ್ತಾರೆ ಅಂತ ಅನ್ನಿಸ್ತದೆ? ನೋಡ್ರಿ, ಈ ಬಸವದ್ರೋಹಿಗಳು, ವಚನ ಚಳವಳಿಯ ದ್ರೋಹಿಗಳು, ಅವರು ವೈದಿಕರಾಗಿರ್ಬೋದು, ವೈದಿಕರ ಗುಲಾಮರಾಗಿರ್ಬೋದು, ಕಮ್ಯುನಿಸ್ಟರ ಜೊತೆ ಸೇರಿದ್ದಾರೆ. ಲಿಂಗಾಯತರು ನಾಸ್ತಿಕವಾದ ಮಾಡ್ತಾರೆ. ಲಿಂಗಾಯತ ಧರ್ಮ ಅಪ್ಪಟವಾಗಿ ಆಸ್ತಿಕ ಧರ್ಮ. ಬಸವಣ್ಣ ದೇವರನ್ನು ನಂಬದವರು. ಆದರೆ ದೇವರ ಇರುವಿಕೆಗೆ ವ್ಯಾಖ್ಯಾನ ವ್ಯಾಪಾರ ಮತ್ತು ಉದ್ಯಮ ಅಲ್ಲ. ಬಸವಣ್ಣನ ದೇವರ ವ್ಯಾಖ್ಯಾನ ಏನದಲ್ಲ, ದೇವರ ಮತ್ತು ಧರ್ಮದ ಹೆಸರ ಮೇಲೆ ವ್ಯಾಪಾರ ಮಾಡೋದು, ರಾಜಕೀಯ ಮಾಡೋದು, ಅಧಿಕಾರ ಹಿಡಿಯೋದಲ್ಲ. ಬಸವಣ್ಣನ ದೇವರ ಪರಿಕಲ್ಪನೆ ಬೇರೆ ಇದೆ. ಹಾಗಾಗಿ ಇಷ್ಟಲಿಂಗದ ಅನುಸಂಧಾನ ಇದು ಆಸ್ತಿಕವಾದದ ಒಂದು ಭಾಗನೇ. ಲಿಂಗಾಯತರೆಲ್ಲರೂ ಆಸ್ತಿಕರನ್ನೇ, ಯಾರೂ ನಾಸ್ತಿಕರಲ್ಲ. ಈ ಈ ಪದ ಬಳಸಬಾರ್ದು ನಾವು. ಇವೆಲ್ಲ ಅಪವ್ಯಾಖ್ಯಾನ ಮಾಡ್ತಾ ತಿರುಗ್ತವೆ. ಲಿಂಗಾಯತರೆಲ್ಲ ಕಮ್ಯುನಿಸ್ಟರಾಗ್ತಾರೆ. ಕಮ್ಯುನಿಸಮ್ ಬಂದಿರೋದು 150-200 ವರ್ಷಗಳ ಹಿಂದೆ. ಬಸವಣ್ಣ ಪ್ರತಿಪಾದನೆ ಮಾಡಿದ ತತ್ವಗಳು 900 ವರ್ಷಗಳ ಹಿಂದೆ. ಬೇಕಾದರೆ ನೀವು ಕಮ್ಯುನಿಸ್ಟರನ್ನ ಲಿಂಗಾಯತರಾಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಲಿಂಗಾಯತರ ಕಮ್ಯುನಿಸ್ಟರಾಗೋ ಅಗತ್ಯ ಇಲ್ಲ. ಆ ಕ್ರಾನಾಲಜಿ ಕೂಡ ಇವಕ್ಕೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಆಸ್ತಿಕ ಭಾವದ ಲಿಂಗಾಯತ ಧರ್ಮದ ತತ್ವಗಳನ್ನು ನಮ್ಮ ಮಠಾಧೀಶರು ತಮ್ಮ ಬಳಿಗೆ ಬರ್ತಕ್ಕಂಥ ಭಕ್ತರು, ತಮ್ಮ ಮಠದ ಸದ್ಭಕ್ತರನ್ನು ಲಿಂಗ ಸಂಸ್ಕಾರ ಕೊಡ್ತಕ್ಕಂಥದ್ದು ಲಿಂಗಾಯತ ಆಚರಣೆಗಳಿದ್ದಾವೆ. ಗರ್ಭಕ್ಕೆ ಲಿಂಗಧಾರಣೆಯಿಂದ ಹಿಡ್ಕೊಂಡು ಶವ ಸಂಸ್ಕಾರದವರೆಗೆ ನಮಗೆ ನಮ್ಮದೇ ಆದ ಆಚರಣೆಗಳು, ಲಿಂಗಾಯತ ಧರ್ಮದ ಬಸವತತ್ವದ ಆಚರಣೆಗಳಿದ್ದಾವೆ. ಆ ಎಲ್ಲ ಆಚರಣೆಗಳನ್ನು ಮಾಡಿಸ್ತಕ್ಕಂಥ ವಚನ ಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ಮಠಗಳು ತಯಾರು ಮಾಡಬೇಕು. ಅವರಿಗೆ ಟ್ರೈನಿಂಗನ್ನು ಕೊಡಬೇಕು. ಈ ಹಿಂದೆ ನಮ್ಮದಲ್ಲದ ಸಂಸ್ಕೃತದ ಶ್ಲೋಕಗಳು ಇರಲಿ, ಸಂಸ್ಕೃತದ ನಾಲೆಜು ನಮಗೆ ಬೇಕು. ಸಂಸ್ಕೃತಗಳಿಗೆ ಏನೇನು ಡೊಳ್ಳು ಇದಾವಂತ ನಮಗೆ ಗೊತ್ತಾಗಬೇಕಂದ್ರೆ ಅದನ್ನು ಓದಬೇಕು. ಆ ಥರದ ಪ್ರಯತ್ನಗಳು ನಮ್ಮ ಮಠಾಧೀಶರು ಸಂಸ್ಕೃತವನ್ನು ಕಲ್ತರು, ವೇದ ಆಗಮಗಳನ್ನು ಕಲ್ತರು, ಅದೆಲ್ಲ ಕಲ್ತರು. ಎದಕ್ಕಂದರೆ ಅಲ್ಲಿ ಏನು ಹುಳುಕುಗಳಿದಾವಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಆದರೆ ನಮ್ಮ ಮೂಲ ಅಂತಸತ್ವ, ನಮ್ಮ ಹೃದಯ ಏನು ಲಿಂಗಾಯತ ಧರ್ಮದ್ದು ವಚನಗಳ ಆಧಾರದಲ್ಲೇ ಲಿಂಗಾಯತರ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಬಹಳ ಬೃಹತ್ತಾದ ಯೋಜನೆ ಲಿಂಗಾಯತ ಮಠಾಧಿಪತಿಗಳು ಮಾಡಬೇಕು ಮತ್ತು ಲಿಂಗಾಯತ ಸಂಘಟನೆಗಳು ಮಾಡಬೇಕು. ಲಿಂಗಾಯತ ಚಿಂತಕರು, ಲಿಂಗಾಯತ ಧರ್ಮವನ್ನು ಯಾರ್ಯಾರು ಪ್ರೀತಿಸ್ತಾರೋ ಅವರೆಲ್ಲ ಇವತ್ತು ಮಾಡುವ ಅಗತ್ಯ ಇದೆ. ನಡೀತಾ ಇದೆ ಆ ಕೆಲಸ ಕೂಡ. ನಿಜಾಚರಣೆಗಳ ಪುಸ್ತಕ ಪ್ರಕಟ ಮಾಡೋದು, ನಿಜಾಚರಣೆಗಳನ್ನು ಮಾಡಿಸುವ ವಚನಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ಸಿದ್ಧಗೊಳಿಸೋದು, ತರಬೇತಿ ಕೊಡೋದು ಮತ್ತು
ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಈಗ ನೋಡ್ರಿ, ಯಾವುದೋ ಒಂದು ಗೃಹ ಪ್ರವೇಶ ಮಾಡ್ತೀವಿ ಅನ್ನೋದು, ಯಾವನೋ ಒಬ್ಬ ತಂದು ಮನೆಯಲ್ಲಿ ಬೆಂಕಿ ಹಾಕೋದು, ದನಗಳನ್ನು ತರೋದು, ಅದಕ್ಕೆ 25-30 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾನೆ. ದನದವನು ಒಂದು 50,000 ಚಾರ್ಜ್ ಮಾಡ್ತಾನೆ, ಒಂದು 20-30 ಅವನೊಂದು 4-5 ಸಾವಿರ ಚಾರ್ಜ್ ಮಾಡ್ತಾನೆ ದನದವನು. ಇವನು ಬೆಂಕಿ ಹಾಕೋನೊಂದು 20-30 ಸಾವಿರ ಚಾರ್ಜ್ ಮಾಡ್ತಾನೆ. ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲರ್ ಗಿಲರ್ ಎಲ್ಲ ಹಚ್ಚಿರ್ತಾರೆ, ಅದೆಲ್ಲ ಕಪ್ಪಗಾಗಿ ಹೋಗ್ತದೆ. ನೀವು ವಚನ ಕಟ್ಟುಗಳನ್ನು ಎತ್ಕೊಂಡು ಗುರು ಬಸವಣ್ಣವರ ಭಾವಚಿತ್ರವನ್ನು ತಗೊಂಡು ವಚನಗಳ ಘೋಷಣೆ ಮಾಡ್ತಾ ಮನೆಯೊಳಗೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಸರಳವಾದ ಆಚರಣೆಗಳು ನಮ್ಮಲ್ಲಿದ್ದಾವೆ. ಈ ವಚನ ಮೂರ್ತಿಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಫೀಸ್ ಇಲ್ಲದೇ, ಈ ಪುರೋಹಿತಶಾಹಿಯ ದಕ್ಷಿಣೆ ಇರ್ತದಲ್ಲ, ಕಾಣಿಕೆ, ಅದು ಇಲ್ಲದೇ ಮಾಡುವಂಥ ಒಂದು ಟೀಮನ್ನು ನಾವು ಇವತ್ತು ತಯಾರು ಮಾಡೋ ಅಗತ್ಯ ಇದೆ. ಹಾಗಾಗಿ ಈ ಮಧ್ಯವರ್ತಿಗಳು, ದೇವರ ಮತ್ತು ಧರ್ಮ ಮತ್ತು ಭಕ್ತರ ನಡುವೆ ಏನು ಮಧ್ಯವರ್ತಿಗಳಿದಾರೆ, ಮೇಡಿಯೇಟರ್ಸ್ ಅಂತೀವಿ, ದಲಾಲರು ಅಂತೀವಲ್ಲ ನಾವು, ಆ ದಲಾಲರನ್ನು ನಾವು ಕಿತ್ತು ಹಾಕಬೇಕಂದ್ರೆ, ಶರಣಧರ್ಮದ ಮೂಲ ತಿರುಳು ಅದು, ಕಿತ್ತು ಹಾಕಬೇಕಂದ್ರೆ ನಾವು ಈ ವ್ಯವಸ್ಥೆನ ಜಾರಿಗೊಳಿಸೋದಕ್ಕೆ ತರಬೇತಿಯ ಕೊಡುವ ಮೂಲಕ ವಚನ ಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡಬೇಕಾಗ್ತದೆ. ಮಠಗಳು ಇನ್ನು ಶಿಕ್ಷಣ, ಉದ್ಯಮ, ಬಡ್ಡಿ ವ್ಯವಹಾರ ಇವೆಲ್ಲ ಬಿಡಬೇಕಿನ್ನು ಸ್ವಲ್ಪ ಇರಲಿ, ಆರ್ಥಿಕ ಅನುಕೂಲಕ್ಕಾಗಿ ಅವು ಕೂಡ ಬೇಕು ನಮಗೆ. ನಾವು ಅದನ್ನೆಲ್ಲ ಪೂರ್ತಿ ನಿರಾಕರಿಸೋದು ಬೇಡ. ಯಾಕಂದರೆ ಈ ಮೊದಲಿನ ಕಾಲದಲ್ಲಿ ಭಕ್ತರು ಬೇಕಾದಷ್ಟು ದಾಸೋಹಗಳು ಕೊಡ್ತಿದ್ರು, ಮಠಗಳಿಗೆ ಒಂದು ಆರ್ಥಿಕ ಸಂಪನ್ಮೂಲ ಇತ್ತು. ಇವತ್ತು ತಮ್ಮದೇ ಆದ ಆರ್ಥಿಕ ಮೂಲಗಳನ್ನು ಕ್ರೋಢೀಕರಿಸೋದು ಮಠಗಳು ತಪ್ಪಂತ ನಾನು ಹೇಳೋದಿಲ್ಲ. ಆದರೆ ಅದರ ಜೊತೆಗೆ ಮಾಡ್ತಕ್ಕಂಥ ಕೆಲಸಗಳು ಏನೇನು ನಮಗೆ, ಅದರ ಜೊತೆಗೆ ಅನ್ನೋದಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚು ಇವರು ನಿಜಾಚರಣೆಗಳಿಗೆ ಒತ್ತು ಕೊಡಬೇಕಾಗಿದೆ ಇವತ್ತು. ಹಾಗಾದಾಗ ಕೇವಲ ನಾವು ಯಾವುದೋ ಒಂದು ಧರ್ಮದ ಆಚರಣೆಗಳು ನಮ್ಮ ಒಳಗಡೆ ಹೊಕ್ಕಿರೋವನ್ನ ಕಿತ್ತು ಹಾಕೋದು ಒಂದೇ ಅಲ್ಲ ಇದರಲ್ಲಿರೋದು. ಇದರಲ್ಲಿ ಇನ್ನೂ ಇದೆ ಆರ್ಥಿಕ ಅಭಿವೃದ್ಧಿ, ಮೌಢ್ಯಮುಕ್ತವಾದ ಲಿಂಗಾಯತ ಸಮಾಜ, ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಲಿಂಗಾಯತ ಸಮಾಜವನ್ನು ಕಟ್ಟಲಿಕ್ಕಾಗ್ತದೆ. ಎಷ್ಟು ದುಡ್ಡು ಖರ್ಚಾಗ್ತದೆ ರೀ ಇಂಥವಕ್ಕೆಲ್ಲ? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತದೆ. ಸುಮ್ಮನೆ ಅಲಿತಿರ್ತವೆ ಆ ದೇವರು ಈ ದೇವರು ಅಂತ. ಹಾಗಂತ ನಾವು ನಾಸ್ತಿಕರಾಗಬೇಕಾಗಿಲ್ಲ, ನಾವು ಆಸ್ತಿಕರೇ. ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಲಿಂಗಾಯತ ಧರ್ಮದ ಅನುಷ್ಠಾನದ ಅಗತ್ಯ ಇದೆ. ಯಾವೋ ಈ ಇವ್ರನ್ನ ಕಮ್ಯುನಿಸ್ಟರು ಮಾಡ್ತಾ ಇದ್ದಾರೆ, ದೇವಾಲಯಗಳಿಗೆ ಹೋಗ್ಬಾಡ್ರಿ ಅಂತ ಕೂಡ ಕಮ್ಯುನಿಸ್ಟ್ ಅಂತ ಟ್ರೀಟ್ ಇಲ್ಲ. ದೇವಾಲಯಗಳು ಸುಲಿಗೆ ಕೇಂದ್ರಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಒಬ್ಬ ವಿದ್ಯಾವಂತ ಮೂರ್ಖ ಅಲ್ಲಿಗೆ ಹೋಗಿ ದುಡ್ಡನ್ನು ಕೊಡದೆ, ಏನೂ ಖರೀದಿ ಮಾಡದೆ ದುಡ್ಡನ್ನು ಕೊಟ್ಟು ಖಾಲಿ ಕೈಲೇ ಬರೋದೇ ದೇವಸ್ಥಾನ ಅಂತ. ದೇವಸ್ಥಾನಗಳು ಎಕನಾಮಿಕ್ ಇಗ್ನೋರೆನ್ಸ್. ದೇವಸ್ಥಾನಗಳು ಹೋಗಬೇಡ್ರಿ ಅಂದ ತಕ್ಷಣ ನಾವು ನಾಸ್ತಿಕರು ಕಮ್ಯುನಿಸ್ಟರು ಆಗೋದಿಲ್ಲ. ದೇವರು ಮತ್ತು ಭಕ್ತಿ, ಈ ಅಧ್ಯಾತ್ಮ ಅನ್ನುವಂಥದ್ದು ವ್ಯಕ್ತಿಯ ತೀರಾ ಖಾಸಗಿಯಾದಂಥ ಆಚರಣೆ, ಅದು ಖಾಸಗಿಯಾದಂಥ ನಂಬಿಕೆ. ನೀವು ಅಲ್ಲಿ ಹೋಗಿ ಈ ಪೂಜೆಗಿಷ್ಟು ವ್ಯಾಪಾರ ಮಾಡೋರ ಹತ್ರ ನಿಮ್ಮ ದೇವ್ರನ್ನ ಎಲ್ಲಿ ನೋಡ್ತೀರಿ ನೀವು? ದೇವ್ರು ನಿನ್ನೊಳಗೆ ಹುಡುಕು ಅಂತ ಹೇಳ್ತಾರೆ, ನೀನೇ ದೇವರಾಗು ಅಂತ ಹೇಳ್ತಾರೆ ಶರಣರು. ನೀವು ದೇವ್ರನ್ನ ಪೂಜೆ ಮಾಡಿರಿ, ದೇವ್ರನ್ನ ಎಲ್ಲ ಮಾಡಿರಿ, ಮನೇಲಿ ಕೂತ್ ಮಾಡ್ರಿ, ಮೀಡಿಯೇಟರ್ಗಳನ್ನ ಅವಾಯ್ಡ್ ಮಾಡಿರಿ ಅಂದಾಗ ಮೀಡಿಯೇಟರ್ಗಳು ಮತ್ತು ಆ ಮೀಡಿಯೇಟರ್ಗಳ ಏಜೆಂಟ್ಗಳಿಗೆ ಸಿಟ್ಟು ಬರ್ತದಲ್ರಿ. ನಮ್ಮ ಉಪಜೀವನಕ್ಕೆ ಹೊಟ್ಟೆ ಮೇಲೆ ಹೊಡಿತಾರಲ್ರಿ, ನೀವು ಕಲ್ಲು ಹಾಕ್ತೀರಿ, ನೀವು ನಾಸ್ತಿಕರು ಕಮ್ಯುನಿಸ್ಟರು ಅಂತ ಏನೇನೋ ಹಲಬ್ತವೆ. ಆ ಕಮ್ಯುನಿಸಮ್ದು ಅರ್ಥ ಗೊತ್ತಿಲ್ಲ ಇವಕ್ಕೆ, ನಾಸ್ತಿಕದೂ ಅರ್ಥ ಗೊತ್ತಿಲ್ಲ. ಈಗ ಉದಾಹರಣೆ ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋದ್ರೆ ಬರಿಗೈಲೆ ಬರ್ತೀರಿ ಅಂತ, ಅವಂತಾವು ನಾವು ಮಾನಸಿಕ ನೆಮ್ಮದಿ ಹೊತ್ಕೊಂಡ್ಬಂದ್ವಿ ಅಂತಾರೆ. ಮಾನಸಿಕ ನೆಮ್ಮದಿ ಅನ್ನೋದು ನಿಮ್ಗೆ ದೇವಸ್ಥಾನದಲ್ಲೇ ಸಿಗೋದಿಲ್ರಿ, ಧ್ಯಾನದಲ್ಲಿ ಸಿಗ್ತದೆ. ಈ ನೆಲಮೂಲದ ಶಿವ ಏನಿದಾನಲ್ಲ, ಆತ ಆದಿಯೋಗಿ, ಧ್ಯಾನ ಆತನಿಂದ ಕಲಿಬೇಕು. ಬುದ್ಧ ಧ್ಯಾನವನ್ನೇ ಕಲಿಸಿದ್ದಾನೆ. ನಮ್ಮಲ್ಲಿ ಮನಃಶಾಂತಿಗೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ನಾನು ಗೋವಾ ಬೀಚಲ್ಲಿ ಹೋಗಿ ನಂಗಾ ಕುಣಿತೀನಿ, ಅವನಿಗೂ ಮನಃಶಾಂತಿ ಸಿಗ್ತದೆ, ಅವನು ಹೇಳ್ತಾನೆ ನನಗೆ ಮನಃಶಾಂತಿ ಇಲ್ಲೇ ಸಿಗ್ತದೆ ಅಂತ. ಅವರವರ ಲೆವೆಲ್ ಅದು ಅಷ್ಟೇ. ಈಗ ಆದಿಯೋಗಿ ಬಗ್ಗೆ ಪ್ರಸ್ತಾಪ ಆಯಿತು. ಆದಿಯೋಗಿ ಇದ್ದ ಅಥವಾ ಆದಿಯೋಗಿಯ ಸ್ವರೂಪ ಇತ್ತು ಅನ್ನೋದಕ್ಕೆ ಏನಾರ ದಾಖಲೆಗಳು ಸಿಗ್ತಾವೆ, ವಚನಗಳು? ನೋಡ್ರಿ, ನಮ್ಮ ಇಡೀ ಜನಪದ, ನಮ್ಮ ಇಡೀ ಆಚರಣೆಗಳು, ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, ಪ್ರತಿಯೊಂದು ದೇವಸ್ಥಾನಗಳು ಶಿವಾಲಯ, ಲಿಂಗ. ಇತ್ತೀಚೆಗೆ ಬೇರೆ ಯಾವ ರಾಮ ಕೃಷ್ಣ ಅಂತವೆಲ್ಲ ದೇವಸ್ಥಾನ ಇದ್ದಾವೆ. ಬಟ್ ಭಾರತೀಯರ ಮೂಲ ಸಂಸ್ಕೃತಿನೇ ಶಿವದ್ರಾವಿಡ ಸಂಸ್ಕೃತಿ. ಅಲ್ಲಿ ನಂದಿ ಇರ್ತಾನೆ ಎಲ್ಲ ಕಡೆಗೆ. ನಂದಿ ಈ ನೆಲಮೂಲದ ಜನರ ಕೃಷಿಯ ಒಂದು ಸಿಂಬಾಲ್ ಅದು. ಅಗ್ರಿಕಲ್ಚರ್. ಈ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡೋದು, ಬಸವಣ್ಣ ಆಗಿ ಹೋದ್ಮೇಲೆ ಬಸವಣ್ಣನೇ ನಂದಿ ಅಂತ, ಬಸವಣ್ಣನ ವಿಚಾರಗಳು ಬೇರೆಯವ್ರಿಗೆ ಗೊತ್ತಾಗಬಾರ್ದಂತ ಆತನ ದನ ಮಾಡಿದ್ರು ಇವರೆಲ್ಲ. ಅಂದರೆ ಬಸವ ಜಯಂತಿನವಾಗ ನಂದಿಗಳ ಮೆರವಣಿಗೆ ಮೂಲಕ ಆಗ್ತಿತ್ತು. ಇವತ್ತು ಮಾಡ್ತವೆ ಕೆಲವು ಮೂರ್ಖರು, ಪಂಚಪೀಠದ ಜಗದ್ಗುರುಗಳದೆಲ್ಲ ಇದನ್ನೇ ಮಾಡ್ತವೆ ಇವಾಗಲೂ. ಇವರು ಎಲ್ಲ ಈ ವೈಚಾರಿಕತೆಯನ್ನು ಮುಚ್ಚಾಕೋ ಸಲುವಾಗಿ ಮಾಡದಂಥವು ಇವೆಲ್ಲ. ಹಾಗಂತ ನಂದಿ ಕೆಟ್ಟದಲ್ಲ, ನಂದಿ ನಮ್ಮ ನೆಲಮೂಲದ ಸಂಕೇತನೇ ಅದು, ನಮ್ಮ ಕೃಷಿ ಶ್ರಮ ಸಂಸ್ಕೃತಿಯ ಸಂಕೇತ ಅದು. ದುಡಿದೇ ಇರೋರಿಗೆ ಆ ನಂದಿನ ತೊಗೊಂಡು ಏನು ಮಾಡೋದಾಯ್ತು ರೀ? ಅವರಿಗೆ ಶಿವನೂ ಬೇಕಾಗಿಲ್ಲ, ನಂದಿನೂ ಬೇಕಾಗಿಲ್ಲ ಅವ್ರಿಗೆ. ಏನಾಯಿತು ಅಲ್ಲ, ಆದಿಯೋಗಿ ನಮ್ಮ ಇಡೀ ಭಾರತದಲ್ಲಿ ಎಲ್ಲಿ ಹೋಗ್ರಿ ನೀವು, ಶಿವ ಸಂಸ್ಕೃತಿಯ ಮೂಲಗಳೇ, ಎಲ್ಲಿ ಹೋದಲ್ಲಿ ಶಿವ ದೇವಾಲಯಗಳೇ ಸಿಗ್ತಾವೆ ನಿಮಗೆ. ಈ ಆದಿ ಯೋಗಿ ಶಿವನು ಕೂಡ ಮತ್ತೆ ಆಧ್ಯಾತ್ಮ ಮಾಡೋರಿಗೆ ಮಿಸ್ಯೂಸ್ ಆದ್ನಲ್ಲ? ಹೌದು, ಆಗಿದ್ದಾನೆ, ಮಿಸ್ಯೂಸ್ ಆಗಿದ್ದಾನೆ.
ಎಲ್ಲರನ್ನು ಮಿಸ್ಯೂಸ್ ಮಾಡ್ತಾರೆ ರೀ. ಬಸವಾಚಾರ್ಯ ಅನ್ನಕ್ಕೆ ಶುರು ಮಾಡಿದ್ದಾರೆ. 3 ಜನ ಆಚಾರ್ಯರ ಜೊತೆ ಬಸವಣ್ಣನನ್ನು 4ನೇ ಆಚಾರ್ಯ ಮಾಡ್ತಾ ಇದ್ದಾರೆ ಈಗ. 3 ಜನ ಯಾರು? ಯಾರೋ 3 ಜನ ಆಚಾರ್ಯ ತ್ರಿಮತಸ್ಥರು ಹೇಳ್ತಾರಲ್ಲ, ನಾನು ಓದ್ಕೊಂಡಿಲ್ಲ ಜಾಸ್ತಿ. ಈಗ ಈಗ ವೀರಶೈವ ಕೊನೆಗೆ ಎಲ್ಲಿಗೆ ನನಗೊಂದು ಪ್ರಶ್ನೆ ಏನು ಕಾಡೋದಂದರೆ, ಇವ್ರು ಯಾರೋ ಲಿಂಗಾಯತರು ವಚನಗಳನ್ನು ಬಸವಣ್ಣನ ಹೇಳ್ಕೊಂಡು ಇದ್ದಾರೆ, ಇವ್ರು ನಮಗೇನು ಸಂಬಂಧ ಇಲ್ಲ ಅಂತಿದ್ರು. ಈಗ ಯಾಕೆ ಈ ವಚನಗಳಿಗೆ ಬಸವಣ್ಣನಿಗೆ ಇವ್ರು ಹೋಗಿಬಿದ್ದಿದ್ದಾರೆ? ಅದೇ ಇದು ಅದೇ ಹೇಳ್ತೀನಲ್ರಿ ನಿಮ್ಗೆ, ಯಾವುದೋ ಒಂದು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡೋದು. ಈ ಮನುವಾದಿಗಳದ್ದು ಒಂದು ತಂತ್ರ ಇರ್ತದೆ. ಏನು ಅಂದರೆ, ಮೊದಲು ತಮಗೆ ಎದುರಾಗುವ ಸಿದ್ಧಾಂತಗಳನ್ನು, ಪ್ರಗತಿಪರ ವೈಚಾರಿಕ ಸಿದ್ಧಾಂತಗಳನ್ನು ಭೌತಿಕವಾಗಿ ಮುಗಿಸಿ ಹಾಕೋ ಪ್ರಯತ್ನ ಮೊದಲನೇದು ಅವ್ರದ್ದು. ಒಂದು ವೇಳೆ ಅವರು ಅದರಲ್ಲಿ ಯಶಸ್ವಿ ಆಗದೆ ಹೋದರೆ, ಭೌತಿಕವಾಗಿ ಅವ್ರನ್ನ ಮುಗಿಸಿ ಹಾಕೋದಕ್ಕೆ, ಆ ಸಿದ್ಧಾಂತವನ್ನಾಗಲಿ ಆ ಸಿದ್ಧಾಂತ ಪ್ರತಿಪಾದನೆ ಮಾಡೋ ವ್ಯಕ್ತಿಗಳನ್ನಾಗಲಿ ಮುಗಿಸಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು? ಅವರ ಕುರಿತು ನಿರಂತರವಾದ ಅಪಪ್ರಚಾರಗಳನ್ನು ಮಾಡೋದು, ನಿರಂತರವಾದ ಅಪಪ್ರಚಾರಗಳು ಮಾಡೋದು. ಆ ಅಪಪ್ರಚಾರ ಮಾಡಿದಾಗೂ ಆ ಸಿದ್ಧಾಂತ ಅಥವಾ ಆ ವ್ಯಕ್ತಿ ಉತ್ತರೋತ್ತರವಾಗಿ ಬೆಳೆದಂದ್ರೆ ಅವಾಗ ಏನು ಮಾಡ್ತಾರೆ ಗೊತ್ತೇನ್ರಿ? ಅವ್ರು ನಮ್ಮವರೇ ರೀ, ನಮ್ಮ ತತ್ವನೇ ಹೇಳಿದಾರೆ. ಅವರು ಸ್ವಲ್ಪ ರೆಬಲ್ ಅಷ್ಟೇ. ಒಂದಷ್ಟು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಟೀಕೆ ಮಾಡಿದ್ರೆ ಹೊರತು ನಮ್ಮದೇ ತತ್ವ ಅದು, ನಮ್ಮವರೇ ಅವರು. ಈಗ ಹೇಳ್ತಾರಲ್ಲ, ಬಸವಣ್ಣ ಹಿಂದೂ ಧರ್ಮನೇ ರೀ ಪ್ರತಿಪಾದನೆ ಮಾಡೋದು. ಬಸವಣ್ಣ ಹಿಂದೂ ಧರ್ಮನೇ ಪ್ರತಿಪಾದನೆ ಮಾಡಿದ್ರೆ ಅಯೋಧ್ಯೆಯಲ್ಲಿ ಬಸವ ಕಲ್ಯಾಣದಲ್ಲಿ ನೀವು ಬಸವಣ್ಣನ ಗುಡಿ ಕಟ್ಟಬೇಕಾಗಿತ್ತು, ಬಸವಣ್ಣನ ಪ್ರತಿಮೆಗಳು ಮಾಡಬೇಕಾಗಿತ್ತು. ಯಾವತ್ತಾದ್ರೂ ಮಾಡಿದ್ದೀರಾ ನೀವು? ಬಸವಣ್ಣ ಹೆಸರು ಎಲ್ಲಾದರೂ ತೊಗೊಂಡಿದ್ದೀರಾ? ಬಸವ ತತ್ವ ಯಾವಾಗ ಬೆಳೆಯೋಕ್ಕೆ ಶುರು ಮಾಡ್ತು, ಬಸವ ಪೀಠವು ಎದ್ದು ವಶದ ನಾಣ್ಯವು ಹುಟ್ಟಿ ಬಸವನಾ ಮುದ್ರೆ ಮೆರೆದಾವು ಜಗ ಅವಾಗೆ ವಶವಾಗದಿವುದೇ ಸರ್ವಜ್ಞ. ಸರ್ವಜ್ಞನ ಕಾಲಜ್ಞಾನ ಯಾವಾಗ ಖರೆ ಆಗ್ಲಿಕ್ಕೆ ಶುರು ಮಾಡ್ತೋ ಆವಾಗ ಬಸವಣ್ಣನ ಹೆಸರು ಇವರು ಜಪ್ಸಲಿಕ್ಕೆ ಶುರು ಮಾಡಿದ್ರು. ವಚನಗಳು ಬಸವಣ್ಣ ಹಿಡ್ಕೊಂಡ್ರು, ಅಲ್ಲಿನೂ ಹಿಂದುತ್ವದ ಮುಖವಾಡ ಹಾಕಕ್ಕೆ ಟ್ರೈ ಮಾಡಿದ್ರು. ವಚನಗಳನ್ನು, ಬಸವಣ್ಣನನ್ನು ಹಿಂದುತ್ವದ ನೆಲೆಯಲ್ಲಿ ವಿಶ್ಲೇಷಿಸ್ತಕ್ಕಂಥ ಒಂದು ಕುಬುದ್ಧಿ ಇದು ಅಷ್ಟೇ. ವೈಜ್ಞಾನಿಕವಾಗಿ ನಿಖರವಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇರುವಂಥ ವಚನಗಳು ನಮ್ಮಲ್ಲಿ ಅದಾವು, ಬೇಕಾದಷ್ಟಿದ್ದಾವೆ ರೀ, ಬೇಕಾದಷ್ಟಿದ್ದಾವೆ. ಈಗ ಶರಣರು ಆಲ್ಮೋಸ್ಟ್ ಆಲ್ ಏನಿದ್ದರ್ರಿ, ನಾನು ಹೇಳಿದೆ, ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಈ ಆಗ ವೈದಿಕರ ವಿರುದ್ಧ ಬಿಡಿ ಬಿಡಿಯಾಗಿ ಸೆಣಸ್ತಿದ್ದಂಥ ನಾಥ, ಸಿದ್ಧ, ಈ ಎಲ್ಲ ಶ್ರಮಣಧಾರೆಗಳನ್ನು ಶರಣ ಸಂಸ್ಕೃತಿಯಲ್ಲಿ ತಂದು ವಿರಾಟ ಐಕ್ಯಗೊಳಿಸಿದವರು ಅಲ್ಲಮ ಪ್ರಭುಗಳು ಅಂತ ಹೇಳಿದೆ ನಾನು. ಶೈವ ಮೂಲದಿಂದನೂ ಬಂದವರಿದ್ದರು ಅನೇಕ ಶರಣರು. ಅನೇಕ ವಚನಗಳಲ್ಲಿ ಶೈವವನ್ನು ಭವಿಶೈವಿಗಳು ಅಂತ ಕರೀತಾರೆ, ಅವರು ಭವಿಶೈವಿಗಳು ಅಂತ ಕರೀತಾರೆ. ಆಮೇಲೆ ಕಾಲಾಮುಖ ಕಂಗೆಟ್ಟ ಅಂತಾರೆ, ಶೈವಗಳನ್ನು ಟೀಕಿಸ್ತಾರೆ ಅವರು. ಆದರೂ ಎಲ್ಲೋ ಒಂದು ಕಡೆ ಅವರಿಗೆ ಶೈವದ ಪ್ರಭಾವ ಇತ್ತು ಶರಣರಿಗೆ. ಈ ಕಲ್ಯಾಣದಲ್ಲಿ ಏನು ಈ ಚಳುವಳಿ ಒಂದು ತಾರ್ಕಿಕ ಹಂತಕ್ಕೆ ಬಂದು ಲಿಂಗಾಯತ ಸಿದ್ಧಾಂತ ಪರಿಪೂರ್ಣವಾಗಿ ರೂಪುಗೊಳ್ಳೋದಕ್ಕೆ ಮೊದಲು ಅವರು ಒಂದಷ್ಟು ಶೈವದ ಪ್ರಭಾವದಲ್ಲಿ ಬರೆದಂಥ ವಚನಗಳನ್ನು ಇಟ್ಟುಕೊಂಡು, ಅಥವಾ 15ನೇ ಶತಮಾನದಲ್ಲಿ ಕರಸೇವೆ ಮಾಡಿದ್ರಲ್ಲ ಆರಾಧ್ಯ ಬ್ರಾಹ್ಮಣರು ವಚನಗಳಿಗೆ, ಆ ಕರಸೇವೆ ಮಾಡಿದಾಗ ಬಂದಂಥ ಕೊಟ್ಟಿ ವಚನಗಳನ್ನು ಇಟ್ಟುಕೊಂಡು ಇವರೆಲ್ಲ ಹಿಂದೂ ಧರ್ಮದವರೇ ಅಂತ ವಾದ ಮಾಡುವಂಥದ್ದು ನಡೀತಾ ಇದೆ ಅಷ್ಟೇ. ಇಲ್ಲಿ 2 ಅಪಾಯಗಳು ಲಿಂಗಾಯತಕ್ಕೆ ಕಾಣ್ತವೆ. ಒಂದು ವೀರಶೈವ, ಇನ್ನೊಂದು ಹಿಂದುತ್ವ. ಸೊ ಈ ವೀರಶೈವ ಹಿಂದುತ್ವ ಒಂದು ಮಾಡುವಂಥ ಹುನ್ನಾರದ ಭಾಗ ಏನಾರು ಇದೆಯೇನು? ಅಲ್ಲ, ವೀರಶೈವರು ಹಿಂದೂಗಳು ಒಂದೇ ಅಲ್ಲ, ಅವರು ಒಂದೇನೆ. ಯಾರು ಬಸವಣ್ಣನ ತತ್ವಗಳನ್ನು, ಬಸವಣ್ಣನನ್ನು ಗುರುವೆಂದು ಒಪ್ಪಿಕೊಳ್ಳಾರ್ದವರು, ಬಸವಣ್ಣನ ವೈಚಾರಿಕ ಚಿಂತನೆಗಳು ಕೇವಲ ಸ್ಟೇಜಲ್ಲಿ ಮಾತ್ರ ಹೇಳಿ ಅವರು ಭಾಳ ದೊಡ್ಡ ಸುಧಾರಣೆ ಮಾಡಿದ್ರು, ಹಾಗೆ ಮಾಡಿದ್ರು, ಸುಧಾರಣೆ ಮಾಡಿದಾರಲ್ಲ, ಯಾವ್ಯಾವ ಸುಧಾರಣೆ ಮಾಡಿದ್ದಾರೆ? ದೇವಸ್ಥಾನಕ್ಕೆ ಹೋಗಬೇಡ ಅಂತಿದ್ದಾರೆ, ನೀವು ಕಳಸಾರೋಹಣ ಮಾಡ್ತಾಯಿದ್ದೀರಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀರಿ. ಅವರು ಬೆಂಕಿ ಪೂಜೆ ಮಾಡಬೇಡ ಅಂತ ಹೇಳ್ತಾರೆ, ನೀವು ಅಗ್ನಿ ಹಾಕ್ತಾಯಿದ್ದೀರಿ, ಆಗಮಗಳು ಹೇಳ್ತೀರಿ, ಯಜ್ಞೇನೋ ಯಜ್ಞಾಂತ ದೇವ ಅಂತ ಮಂತ್ರ ಹಾಕ್ತಾ ನೀವು ಶೈವದ ಒಂದು ಸಿದ್ಧಾಂತಗಳನ್ನು ಕೂಡ ವೀರಶೈವರು ಫಾಲೋ ಮಾಡ್ತಾ ಇಲ್ಲ. ನೀವು ನೋಡ್ರಿ, ನೀವು ನಾನು ಹಾಗೆ ಕೇಳ್ತೀನಿ ಪಾಟೀಲ್ರೆ, ಹಾಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಆಗ್ತದೆ. ಲಿಂಗಾಯತದಲ್ಲಿ ಎಲ್ಲ ಖಾಲಿ ಅನ್ನಿಸ್ತದಲ್ಲ? ಹಂಗೇನಿಲ್ಲ ರೀ. ಇಲ್ಲಿ ಖಾಲಿ ಅನ್ನಿಸ್ಬಾರ್ದಂದ್ರೆ ಏನು ಮಾಡ್ಬೇಕು? ನಮ್ಮಲ್ಲಿ ಯಾವುದೂ ಖಾಲಿ ಇಲ್ಲ. ನಿಮಗೆ ಅನೇಕ ಶರಣರ ಜಯಂತಿಗಳಿದ್ದಾವೆ. ಈ ಭೂಮಿಯಲ್ಲಿ ಹುಟ್ಟಿದಂಥ ಎಲ್ಲ ಧರ್ಮಗಳು ನಮ್ಮ ನೆಲಮೂಲ ಸಂಸ್ಕೃತಿಯ ಧರ್ಮಗಳೇ ಇದ್ದಾವೆ. ನೀವು ಪಂಚಮಿ ಹಬ್ಬ ಇದೆ, ನಾನು ಒಂದು ಉದಾಹರಣೆನ ಹೇಳ್ತೇನೆ. ಪಂಚಮಿ ಹಬ್ಬಕ್ಕೆ ಕಲ್ಲಿನ ನಾಗರಿಗೆ ಹಾಲು ಹಾಕೋದು ಮೌಢ್ಯ ಆಮೇಲೆ ಬಂದು ಸೇರಿಕೊಂಡಿರೋದು. ಅದು ಪಂಚಮಿ ಹಬ್ಬ ಯಾಕೆ ಮಾಡ್ತಾರೆ ಹೇಳ್ರಿ? ಪಂಚಮಿ ಹಬ್ಬದ ಮುಖ್ಯಾಂಶಗಳೇನು? ಮೂಲ ಸತ್ವ ಏನು? ಜೋಕಾಲಿ ಆಡೋದು ಕ್ರೀಡೆ ಅಲ್ವಾ? ಲಿಂಗಾಯತರು ಬೇಡವಾ? ಅದು ಬೇಕು. ಮಳೆಗಾಲ ಕಳೆದು 3 ತಿಂಗಳಲ್ಲಿ ರೈತರು ಉತ್ತಿ ಬಿತ್ತಿ ಭಾಳ ಶ್ರಮಪಟ್ಟು ಒಂದಷ್ಟು ಹೈರಾಣಾಗಿರ್ತಾರೆ. ಅವರಿಗೊಂದಷ್ಟು ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗುವಾಗ ಜೋಕಾಲಿ ಆಡಬೇಕು, ಮನೋರಂಜನೆ. ಅಲ್ಲಿ ಅನೇಕ ಜನಪದ ಕ್ರೀಡೆಗಳು ಆಡ್ತಾರೆ. ಅದರ ಜೊತೆಗೆ ನೀವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಇರತಕ್ಕಂಥ 3 ಆಹಾರಗಳು ಸೇವಿಸ್ತಾರೆ ಅವರು. ಒಂದು ಗುಗ್ರಿ, ಬೇರೆ ಬೇರೆ ಕಾಳುಗಳನ್ನು ಮಾಡಿದಂಥ ಗುಗ್ರಿಗಳು.
ಉಸುಳಿ ಅಂತೀರಿ ನೀವೇನಂತೀರಿ ಅದಕ್ಕೆಲ್ಲ, ಹೊಸಳಿ ಅದನ್ನು ಮಾಡ್ತಾರೆ. ಇನ್ನು ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಜೋಳವನ್ನು ಹುರಿದು ಮಾಡ್ತಕ್ಕಂಥ ಅಳ್ಳು, ಅದರ ಲಡ್ಡುಗಳು, ಅದರದ್ದು ಹಿಟ್ಟು, ತಂಬಿಟ್ಟು, ಅಳ್ಳಿಟ್ಟು, ಕೊಬ್ಬರಿ ಲಿಪಿಡ್, ಈ ದಣದ ದೇಹಕ್ಕೆ ಈ ಮೂರೂ ಆಹಾರಗಳು ಕೊಡ್ತಕ್ಕಂಥ ಸೈಂಟಿಫಿಕ್ ವೇ ಅದು. ನಮ್ಮ ಹಿರಿಯರು ಎಲ್ಲ ಹಬ್ಬಗಳನ್ನು ಸೈಂಟಿಫಿಕ್ ವೇಯಲ್ಲೇ ಅಂದ್ರೆ ಇವ್ರ ಏನು ಮಾಡಿ ಲಿಂಗಾಯತರು ಈ ಹಬ್ಬಗಳನ್ನು ವಿರೋಧ ಮಾಡ್ತಾರೆ, ಯಾವುದೂ ಮಾಡೋದಲ್ಲ, ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನೀವು ದೇವ್ರ ಮೇಲಿನ ಜಗಲಿ ತೆಗೆದದ್ದು ಹೇಳಿದ್ರಲ್ಲ, ಹೌದು, ಅದ್ರ ನೆಕ್ಸ್ಟ್ ರೆಫರೆನ್ಸ್ ಇದು. ಇದನ್ನೇ ಹೇಳ್ತಾ ಇದ್ದೀನಿ ನೀವು ನಾಗರ ಪಂಚಮಿ ಬೇಡ ಅಂತೀರಿ, ನಾನು ಇವ್ರು ಹೇಳೋದು ನಾಗರ ಪಂಚಮಿ. ಅವರು ಅಪಪ್ರಚಾರ ಮಾಡಿ ನಾವು ಹೇಳ್ಬೇಕಲ್ಲ, ಹೇಳ್ರಿ ನಾಗರ ನಾವು ಮಾಡ್ತಾ ಇದೀವಿ. ಬಸವ ಪಂಚಮಿ ಅಂತ ಆಚರಣೆ ಮಾಡ್ತಾ ಇದೀವಿ ನಾವು. ಒಂದು ಹಾರ್ನಿವರಸ್ ರೆಪ್ಟೈಲ್ ಹಾವು ಹಾಲು ಕುಡಿತದ? ಇಲ್ಲ. ಜೀವಂತ ಹಾವಿಗಂತೂ ಹಾಲು ಕೊಟ್ಟರೆ ಅದಕ್ಕೆ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಡೈಜೆಸ್ಟ್ ಮಾಡ್ಕೊಳ್ಳುವ ಶಕ್ತಿನೇ ಇಲ್ಲ, ಅದು ಮುಟ್ಟೋದು ಇಲ್ಲ, ಮುಟ್ಟಿದ್ರೆ ಸತ್ತೋಗ್ಬಿಡ್ತದೆ ಅದು. ಇನ್ನು ನೀವು ಹಾಕ್ತಾ ಇರೋ ಹಾಲು ಯಾವುದಕ್ಕೆ? ಕಲ್ಲಿಗೆ. ಅದು ವೇಸ್ಟ್ ಅಲ್ವಾ? ಈಗ ಪೋಷಕಾಂಶಗಳಿಲ್ಲದೇ ಅನೇಕ ಅನಾಥ ಮಕ್ಕಳು ಪರದಾಡ್ತಾ ಇರುವಂಥ ಈ ಭಾರತದ ಸಂದರ್ಭದಲ್ಲಿ ನೀವು ಆ ಹಾಲನ್ನು ನೀವು ಅನಾಥಾಶ್ರಮಗಳಿಗೆ ಕೊಡ್ರಿ, ಮಕ್ಕಳು ಕೊಡಿಲಿ. ನಾವು ಹೇಳೋದು ಅದನ್ನೇ. ನಾವು ಯಾವ ಧರ್ಮವನ್ನು ವಿರೋಧಿಸ್ತಿಲ್ಲ, ನಾವು ಮನುಷ್ಯತ್ವದ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಹಬ್ಬಗಳಲ್ಲಿ ನೀವು ಜೋಕಾಲಿ ಆಡ್ರಿ, ಜನಪದ ಕ್ರೀಡೆಗಳಾಡ್ರಿ, ಬುಗುರಿ ಆಡ್ರಿ. ಪಂಚಮಿನ ನಾಗರ ಪಂಚಮಿ ಮಾಡಿ ನೀವು ಮೌಢ್ಯದ ಕಡೆ ಜನರನ್ನು ತೊಗೊಂಡು ಹೋಗೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿಯೊಂದು ಹಬ್ಬಗಳಿದ್ದಾವೆ. ಚನ್ನಬಸವಣ್ಣನವರ ಜಯಂತಿಯನ್ನು ನಾವು ಬೆಳಕಿನ ದೀಪಾವಳಿ ಅಂತೀವಿ. ವೈದಿಕ ಅಜ್ಞಾನದ ಕತ್ತಲೆಯಿಂದ ವಚನಗಳ ಬೆಳಕಿನತ್ತ ನಮ್ಮ ಜನ ಬರಬೇಕು ಅನ್ನೋದಕ್ಕೆ ಚನ್ನಬಸವಣ್ಣವರ ಜಯಂತಿ ದೀಪಾವಳಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಅಲ್ಲಿ ಯಾವುದೋ ಬಲಿ ನೀವೆಲ್ಲ ಮರಾಠಿ ಸಾಹಿತ್ಯವನ್ನು ಓದ್ರಿ. ಬಳಿ ವಂಶ ಅಂತ ಸಾಳುಂಕಿಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಳಿ ಯಾರು ಅಂತ ಗೊತ್ತಿದೆ. ಇವೆಲ್ಲ ಆಮೇಲೆ ಬಂದು ಸೇರಿಕೊಂಡಂಥ ಕಥೆಗಳು, ಮೌಢ್ಯಗಳು, ಅವನ್ನ ನಾವು ವಿರೋಧ ಮಾಡ್ತೇವೆ ಹೊರತು ಯಾವ ಹಬ್ಬಗಳು, ಆ ಹಬ್ಬಗಳೆಲ್ಲವೂ ನಮ್ಮವವು. ಲಕ್ಷ್ಮೀ ಪೂಜೆ ಮಾಡಬೇಡ ಅಂತಾರೆ ಇಲ್ಕಲ್ಲಪ್ಪಗಳು ಅಂತ ಹೇಳಿದರು, ದೀಪಾವಳಿ ಮಾಡಬೇಡ ಅಂದರು. ನೋಡ್ರಿ, ಇವರು ಅದನ್ನು ಸುಳ್ಳು ಹೇಳೋದು. ಈಗ ಮೊನ್ನೆ ನಾನು ಹೇಳಿದೆ, ಯಾರೋ ಹವು ಹಾರಿದ್ರು, ಯಾರೋ ನಮ್ಮನ್ನು ಸ್ವಾರಿ ಕೇಳ್ಬೇಕಂತಾರೆ. ನೀನೇನು ದೊಡ್ಡ ಚಂದ್ರಾಮೇನಪ್ಪ ನಿನಗೆ ಸ್ವಾರಿ ಕೇಳೋಕ್ಕೆ? ನೀ ಯಾವಪ್ಪ ತೀಸ್ಮರ್ಕ? ನಿನ್ನ ಯೋಗ್ಯತೆ ಏನು? ಸ್ಟೇಜಲ್ಲಿ ಮೂರ್ಖರನ್ನ 4 ಜನ ಕೂರಿಸ್ಕೊಂಡು ನೀವೊಬ್ಬ ಮೂರ್ಖ, ಖಾಲಿ ಕೊಡ ನೀನೊಂದು, ಇನ್ನೊಂದು 1000 ಖಾಲಿ ಕೊಡೋಕ್ಕೆ ನೀನೇನೇನೋ ಹೇಳ್ತೀಯ. ಅದೆಲ್ಲ ಆಗೋದಿಲ್ಲ ರೀ. ಅವ್ರು ಹೇಳೋದೇ ಬೇರೆ, ಇವ್ರು ತಿರ್ಚೋದೇ ಬೇರೆ. ಅವರು ಇನ್ನು ಸೆಕೆಂಡ್ ಅಟ್ಯಾಕ್ ಇದು, ದೇವಸ್ಥಾನಗಳಿಗೆ ಹೋಗಬಾರ್ದು ಅನ್ನೋದು ಒಂದು. ಇಲ್ಲ ಯಾರು ಹೇಳೋದಿಲ್ಲ ರೀ. ಈಗ ಇವತ್ತೂ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ, ಒಬ್ಬ ಕವಿ ದೇವಸ್ಥಾನಗಳಿಗೆ ಹೋಗೋ ಬದಲು ನೀವು ಕಲಿತ ಶಾಲೆಗಳಿಗೆ ಹೋಗ್ರಿ ಅಂತ. ಈ ಲೇಖಕ ಅಲ್ಲಿ ಕಮೆಂಟ್ ಮಾಡ್ತಾನೆ, ಯಾಕಪ್ಪ ನಿನಗೆ ದೇವಸ್ಥಾನಗಳಿಗೆ ಕಂಡ್ರೆ ಹೊಟ್ಟೆವ್ರಿ, ಶಾಲೆಗಳಿಗೆ ಯಾಕೆ ಹೋಗಂತಿ? ಅವರಿಗೆ IT ಸೆಲ್ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮತ್ತು ಶಾಖೆಗಳಲ್ಲಿ ಕಲಿಸೋದೇ ಅದನ್ನೇ. ಅವ್ರದ್ದೊಂದು ದೊಡ್ಡ ದೌರ್ಬಲ್ಯ ಇರೋದು. ಅವರು ಅದನ್ನೇ ಮಾಡೋರ್ರಿ. ನಾವು ಜನಗಳನ್ನು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಚಿಂತಿಸುವ ದಿಕ್ಕಿನೊಳಗೆ ಪ್ರೇರೇಪಿಸ್ತಕ್ಕಂಥ ಬುದ್ಧ, ಬಸವ, ಬಾಬಾ ಸಾಹೇಬ್ ಯಾವುದೇ ಪ್ರವಾದಿಗಳಿರಲಿ, ನಮಗೆ ಯಾವುದೋ ಧರ್ಮ ಇಲ್ಲ, ನಮಗೆ ಯಾವುದೋ ಒಂದು ಚೌಕಟ್ಟಿಲ್ಲ. ಮತ್ತು ಇಲ್ಲಿ ಎಲ್ಲರೂ ಒಂದೇ ಮಾತಾಡಬೇಕು, ಒಂದೇ ಧರ್ಮ ಇರಬೇಕು. ಇದು ಯಾರಪ್ಪನ ಆಸ್ತಿನೂ ಅಲ್ರಿ. ಯಾರೋ ಕೆಲವು ಗಿರಾಕಿಗಳು ಬಸವಣ್ಣನ ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಯಾರೋ ಕೆಲವು ಗಿರಾಕಿಗಳು ಹಿಂದುತ್ವವನ್ನು ಅಥವಾ ಹಿಂದೂ ಧರ್ಮವನ್ನು ಪೇಟೆಂಟ್ ಮಾಡ್ಕೊಳಕ್ಕೆ ನಾವು ಬಿಡ್ತೀವ? ಇದು 4-5 ಸಾವಿರ ವರ್ಷಗಳಿಂದ ಈ ಏನು ವೈದಿಕ ಧರ್ಮವನ್ನು ಈ ಭಾರತಕ್ಕೆ ವಲಸೆ ಬರೋದಕ್ಕೆ ಮೊದಲಿಂದ ನಮ್ಮ ಈ ನೆಲದ ಸಂಸ್ಕೃತಿಯನ್ನು ನಾವು ರಕ್ಷಿಸಲೇಬೇಕಾಗ್ತದೆ. ನಮ್ಮದದು. ನೀವೇನು ಪೇಟೆಂಟ್ ಮಾಡ್ಕೊಳ್ಳೋದಕ್ಕೆ ನೀವು ಯಾರು ಹೇಳೋರು? ಇದು ಯಾರ್ದು ಪೇಟೆಂಟ್ ಇರೋದಿಲ್ಲ. ಈಗ ಒಂದು ನೀವು ಬಸವ ಪಂಚಮಿ ಹೇಳಿದ್ರಿ, ದೀಪಾವಳಿ ಬಗ್ಗೆ ಒಂಚೂರು ಜನರಿಗೆ ಐಡಿಯಾ ಕೊಟ್ಟರೆ ಒಳ್ಳೇದಾಗ್ತದೆ. ನಾನು ದೀಪಾವಳಿಗೆ ಊರಿಗೆ ಹೋದಾಗ ಅದೇ ಸಮಸ್ಯೆ ಆಯಿತು. ಏನು ನೀವು ಲಿಂಗಾಯತ ಧರ್ಮದವರು, ಬಸವ ತತ್ವದಲ್ಲಿ ನಂಬಿಕೆ ಇರೋರು, ನೀವು ಇದನ್ನು ಬೇಡ ಅಂತೀರಿ, ಲಕ್ಷ್ಮೀ ಪೂಜೆ ಬೇಡ ಅಂತೀರಿ ಅಂತ. ಸೊ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು? ನಮ್ಮಲ್ಲಿ ವಚನಗಳಿದ್ದಾವೆ. ನೀವು ಚನ್ನಬಸವಣ್ಣವ್ರನ್ನ ಸ್ಮರಿಸ್ರಿ, ಅವತ್ತು ಅವರ ವಚನಗಳನ್ನು ಸ್ಮರಿಸ್ರಿ. ನಿಮ್ಮ ದೀಪಾವಳಿ ಬೆಳಕಲ್ಲಿ ಯಾಕೆ ಮಾಡಿದ್ದಾರೆ? ದೀಪಾವಳಿ ಚಳಿಗಾಲದ ಸಂದರ್ಭದಲ್ಲಿ ಬೆಳೆಗಳಿಗೆ ಕಾಯಿಗಳು ಕಟ್ತಿರ್ತವೆ, ಕತ್ತಲಿ, ಅದು ಕಾರ್ತಿಕದ ಕತ್ತಲದು. ಅಲ್ಲಿ ಕೀಟ ಹುಳಗಳ ಬಾಧೆ ಹೆಚ್ಚಿರ್ತದೆ. ಒಂದು ನೀರಿನ ದೊಡ್ಡದೊಂದು ಹಂಡೆ ಇಟ್ಟು ಅಲ್ಲಿ ಮೇಲೆ ದೀಪ ಹಾಕಿ ಹುಳುಗಳನ್ನು ಸಾಯಿಸುವಂಥ ಕೆಲಸ ಇದೆಯಲ್ಲ, ಅದಕ್ಕೋಸ್ಕರ ಬಂದಿರೋ ಹಬ್ಬ ಇದು. ಸೈಂಟಿಫಿಕ್ ಆಗಿ ನಾವು ಚನ್ನಬಸವಣ್ಣವ್ರ ಹೆಸರಲ್ಲಿ ನಾವು ವಚನಗಳ ದೀಪ ಹಚ್ತೀವಪ್ಪ. ದೀಪಾವಳಿನ ಆಚರಣೆ ಮಾಡ್ತೀವಿ ನಾವು. ನಿಮ್ಮ ಹಾಗೆ ಯಾವ್ಯಾವುದೋ ಮದ್ದು ಸುಟ್ಟು ಈ ಪರಿಸರವನ್ನು ಏನಂತೀರಿ ನೀವು ಅದಕ್ಕೆ, ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಇದೆಲ್ಲ ನಾವು ಮಾಡೋದಿಲ್ಲ. ದೀಪಾವಳಿ ನಿಮ್ಗಿಂತಲೂ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತೀವಿ. ಮುಂದೆ ಬರೋದು ಹಾಗೆ ಮಾಡ್ರಿ ಅಂತ ಕೂಡ ಜನಕ್ಕೆ ನಾವು ಹೇಳ್ತೀವಿ. ಅಂದರೆ ಈಗ ಮುಂದೆ ಬರೋದು ಅವ್ರ ಅಟ್ಯಾಕು ಗಣೇಶ ಮತ್ತು ಗಣೇಶ ಹಬ್ಬ,
ಅದನ್ನ ಯಾಕೆ ಅಷ್ಟು ಕುಲಿಗೆಡಿಸಿದ್ರು? ನೀವು ನೋಡ್ರಿ, ಗಣಪತಿಯನ್ನು ನಿಮ್ಮ ಧರ್ಮದಲ್ಲಿ ಆಚರಣೆ ಮಾಡೋದಾದರೆ, ಆರಾಧನೆ ಮಾಡೋದಿದ್ರೆ ಯಾರು ಯಾಕ್ರಿ ಅಬ್ಜೆಕ್ಷನ್ ಮಾಡಬೇಕು? ಮಾಡಿಕೊಡ್ರಿ, ಎಲ್ಲರೂ ಮಾಡಿರಿ. ಗಣಪತಿಯ ಹಬ್ಬ ಆಚರಣೆ ಮಾಡೋದಕ್ಕೆ ನಾನು ಒಬ್ಬ ಧರ್ಮವಂತ ವ್ಯಕ್ತಿ, ಅಧ್ಯಾತ್ಮದ ವ್ಯಕ್ತಿ. ದೇವರನ್ನು ನಂಬೋದಕ್ಕೆ, ಆಚರಣೆ ಮಾಡೋದಕ್ಕೆ, ಧರ್ಮವನ್ನು ಆಚರಣೆ ಮಾಡೋದಕ್ಕೆ ನನಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅದು ತೀರಾ ವೈಯಕ್ತಿಕವಾದಂಥ ಸಂಗತಿ. ಅದು ನನ್ನ ಮನೆಯಲ್ಲಿ ನಾನು ಮಾಡ್ಕೊಳ್ತೇನೆ, ನನ್ನ ಹಣದಿಂದ ನಾನು ಮಾಡ್ಕೊಳ್ತೇನೆ. ಹಾದಿ ಬೀದಿಯಲ್ಲಿ ಕಲ್ಲುಗಳು ಹಾಕಿ, ದಿಣ್ಣೆಗಳು ಹಾಕಿ, ದರೋಡೆಕೋರ ಥರ ನಿಂತು ಪಟ್ಟಿ ವಸೂಲು ಮಾಡಿ, ಚಂದ ವಸೂಲು ಮಾಡಿ ಹಬ್ಬ ಯಾರು ಮಾಡಂತಾರೆ ನಿಮಗದು? ಕಳೆದ 18 ವರ್ಷಗಳಿಂದ ಗಣೇಶ ಉತ್ಸವ ಆಚರಣೆ ಮಾಡಬಾರ್ದಂತ ಹೇಳೋದಿಲ್ಲ ನಾವು. ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ. ಯಾವ ರೀತಿ ಡಿ ಜೆ ಹಚ್ತಾರೆ, ಯಾವ ರೀತಿಯ ಹಾಡುಗಳು ಹಾಕ್ತಾರೆ, ಯಾವ ರೀತಿ ಅಸಭ್ಯವಾಗಿ ವರ್ತಿಸ್ತಾರೆ ನಮ್ಮ ಯುವಕರು. ಸಂಸ್ಕೃತಿ ಭಾರತ ಅಲ್ಲ, ನಮ್ಮ ರಾಜಕಾರಣಿಗಳು ಡಿಜೆ ಹಚ್ಚಕ್ಕೆ ಪರ್ಮಿಷನ್ ಕೊಡಂತ ಕೇಳ್ತಾರಲ್ಲ ಇವರು. ಒಂದು ನಿಮಿಷ, ಭಾರತದ ಸಂಸ್ಕೃತಿ ಹಾಳಾಗ್ತಾ ಇದೆಯಾ, ಉನ್ನತಗೊಳ್ತಾ ಇದೆಯಾ? ನೀವು ನೋಡ್ರಿ, ಅಲ್ಲಿ ಯಾರು ಜೋಶಿ, ಕುಲಕರ್ಣಿ, ದೇಶಪಾಂಡೆ ಮಕ್ಕಳು ಕುಣಿಯೋದಿಲ್ರಿ. ನೀವು ಗಮನಿಸ್ಬೇಕು ಅದನ್ನು. ಶೂದ್ರ ಹುಡ್ರೆ ಕುಣಿತಾವು. ಮತ್ತೆ ಇವ್ರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿರ್ತಾರೆ. ಈ ಭಾರತವನ್ನು ಹೇಗೆ ಹಾಳು ಮಾಡ್ತಾ ಇದ್ದೀರಿ ನೀವು? ಮತ್ತು ಅಷ್ಟಕ್ಕೂ ಗಣಪತಿಯನ್ನು ಆರಾಧನೆ ಮಾಡೋದು ಭಾರತೀಯರ ಸಂಸ್ಕೃತಿಯಲ್ಲಿದೆ, ಮಾಡಲೇಬೇಕದು. ಮಾಡಿರಿ, ನೀವು ನಿಮ್ಮ ದುಡ್ಡು ಖರ್ಚು ಮಾಡಿರಿ, ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ಮಾಡಿರಿ. ಅದೇ ರೀತಿ ಇನ್ನೊಬ್ರು ಯಾರೋ ಸೌಂಡ್ ಹಾಕ್ತಾರೆ ಇನ್ನೊಂದು ಧರ್ಮದ, ಅವರಿಗೂ ಇದೇ ಅಪ್ಲೈ ಆಗ್ತದೆ. ಧರ್ಮಗಳು ತೀರಾ ವೈಯಕ್ತಿಕವಾದಂಥವು, ಸಾರ್ವಜನಿಕವಾಗಿ ರೋಡ್ ಮೇಲೆ ಮಾಡುವಂಥವಲ್ಲ. ಅದರ ಜೊತೆಗೆ ಗಣೇಶ ಉತ್ಸವ, ಸಾರ್ವಜನಿಕ ಗಣೇಶ ಉತ್ಸವ ಅನ್ನೋದು ಯಾವ ಸಂದರ್ಭದಲ್ಲಿ ಹುಟ್ಟು ಪಡಿತು ಭಾರತದಲ್ಲಿ, ಯಾಕೆ ಹುಟ್ಟು ಪಡಿತು ಅನ್ನೋದು ನಾವು ನೋಡಬೇಕಲ್ಲ. ಯಾರು ಹುಟ್ಟು ಹಾಕಿದ್ರೆ ಅದನ್ನು? 1886ರಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಹುಟ್ಟು ಹಾಕ್ತಾನೆ. ಅದನ್ನು ಯಾವ ಕಾರಣಕ್ಕೆ ಹುಟ್ಟು ಹಾಕ್ತಾನೆ? ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹುಟ್ಟು ಹಾಕ್ತಾನಂತ ಒಂದು ಕತೆ ಜನಜನಿತ ಇದೆ. ಅದರ ಹಿಂದಿನ ಕತೆ ಬೇರೆ ಇದೆ, ಅದನ್ನು ನಿಮಗೆ ಬೇಕಂದ್ರೆ ಹೇಳ್ತೇನೆ. ಹೇಳ್ರಿ, ಏನದು? ನಾವು ಹಾಗೆ ನಂಬಿ. ಈ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧನಾ ಸಂಸ್ಥೆಯನ್ನು ಕಟ್ಟಿ ಮಹಾರಾಷ್ಟ್ರದಲ್ಲಿ ವೈಚಾರಿಕ ಚಳವಳಿಯನ್ನು ಏನು ಆರಂಭ ಮಾಡ್ತಾರೆ. ನಾನು ನಿನ್ನೆ ಕೂಡ ಶಿವಾಜಿ ಹೇಳಿದೆ, ಶಿವಾಜಿ ಹೇಗೆ ವೈದಿಕರಿಂದ ಅನ್ಯಾಯಕ್ಕೊಳಗಾದ. ಶಿವಾಜಿಯ ಸಮಾಧಿ ಇರುವ ಸ್ಥಳ ಕೂಡ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಬರೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಜ್ಯೋತಿಬಾ ಫುಲೆ ಅವರು ಶಿವಾಜಿಯ ಸಮಾಧಿಯನ್ನು ಕಂಡುಹಿಡಿದು ಶಿವಾಜಿಯ ತತ್ವಗಳು, ಚಿಂತನೆಗಳು ಜನತೆಗೆ ಗೊತ್ತಾಗುವ ಹಾಗೆ ಆಗಬೇಕು ಅಂತ ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿಯನ್ನು ಮೊಟ್ಟ ಮೊದಲು ಆಚರಣೆ ಶುರು ಮಾಡ್ತಾರೆ. ಶಿವಾಜಿ ಜಯಂತಿ ಮತ್ತು ಆತನ ತತ್ವಗಳು ಗೊತ್ತಾಗಬಾರ್ದು ಅನ್ನೋ ಸಲುವಾಗಿ, ಅದಕ್ಕೆ ಕೌಂಟ್ರ್ ಮಾಡೋ ಸಲುವಾಗಿ ಸಾರ್ವಜನಿಕ ಗಣೇಶೋತ್ಸವ ಸ್ವಾತಂತ್ರ್ಯೋತ್ಸವದ ಹೆಸರಿನಲ್ಲಿ ಆಚರಣೆ ಮಾಡೋಕ್ಕೆ ತಂದವನು ಬಾಲಗಂಗಾಧರನಾಥ್ ತಿಲಕ್. ಆಯ್ತು, ಈಗ ಸ್ವಾತಂತ್ರ್ಯಕ್ಕಾಗಿಯೇ ತಂದಾನಂತ ಇಟ್ಕೊಳ್ಳೋಣ, ಮುಗೀತಲ್ಲ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತಲ್ಲ. ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿ. ಸಾರ್ವಜನಿಕ ಗಣಪತಿ ಯಾಕೆ ಇವತ್ತು ಯಾಕೆ ಬೇಕು? ಅದಕ್ಕೆ ಮತ್ತೆ ಬೇರೆ ಬೇರೆ ಹಿಂದೂ ಗಣಪತಿ ಅಂತ ಬೇರೆ ಹೆಸರಿಡೋದು, ಹುಡುಗರಿಗೂ ಉನ್ಮಾದಕ್ಕೆ ಒಳಪಡಿಸೋದು, ಕಂಡ್ಕಂಡವ್ರ ಮನೆಗೆ ಹೋಗಿ ಚಂದ ಕೇಳೋದು, ಇದು ಸಂಸ್ಕೃತಿ ಏನ್ರಿ? ಎಲ್ಲ ಧರ್ಮಗಳ ಆಚರಣೆಗಳು ಸಭ್ಯತೆ ಸಂಸ್ಕೃತಿಯನ್ನು ಮೀರಬಾರ್ದು. ನಾವು ಆಚರಣೆ ಮಾಡೋದಿಲ್ಲ, ನೀವು ಆಚರಣೆ ಮಾಡಿರಿ, ನಿಮಗೆ ಯಾರೂ ಬೇಡ ಅನ್ನೋದಿಲ್ಲ. ಸಭ್ಯತೆಯನ್ನು ಮೀರಿ ಎಲ್ಲ ಧರ್ಮದವರು ಬಂದರು. ಇದು ಸಾರ್ವಜನಿಕರನ್ನು ಕಾಡದಂಥ ಆಚರಣೆಗಳು ಎಲ್ಲರಲ್ಲಿ ಇರಲಿ. ನನ್ನ ಧರ್ಮದ ಆಚರಣೆ ನಾನು ಮಾಡ್ತೇನೆ. ಪಾಟೀಲ್ ರೀ, ಡಿ ಜೆ ಹಚ್ಚೋ ವಿಷಯಕ್ಕೆ ಬಂದಾಗ ಕೆಲವು ಪಕ್ಷದ ನಾಯಕರು ಎಸ್ ಪಿಗಳು ಡಿ ಜೆನ ಬ್ಯಾನ್ ಮಾಡಿದಾಗ ಹೋಗಿ ಧಮಕಿ ಹಾಕ್ತಾರೆ. ಯಾಕೆ ಡಿ ಜೆ ಹಚ್ಚಕ್ಕೆ ನೀವು ಪರ್ಮಿಷನ್ ಕೊಡೋದಿಲ್ಲ? ನಾನು ನಮ್ಮ ಹಿಂದೂ ಹುಡುಗರಿಗೆ ಡಿ ಜೆ ಹಚ್ಚಕ್ಕೆ ಪರ್ಮಿಷನ್ ಕೊಡಿಸ್ತೆ ಅಂತ ಅದನ್ನು ಭಾಳ ದೊಡ್ಡ ಹೆಗ್ಗಳಿಕೆ ಅನ್ನಂಗೆ ಹೇಳ್ಕೊಳ್ತಾರೆ. ಅದನ್ನು ನಾವು ಈಗ ನಮ್ಮ ಯುವಕರು ಅದನ್ನೆಲ್ಲ ವಿಚಾರ ಮಾಡಬೇಕು. ಹೀಗೆ ಗಲಾಟೆ ಮಾಡುವವರ ಮಕ್ಕಳು ಎಲ್ಲಿ ಓದುತ್ತಾ ಇದ್ದಾರೆ? ಅವ್ರು ನಮ್ಮ ಜೊತೆ ಕುಣಿಯಕ್ಕೆ ಬರ್ತಾರಾ ಇಲ್ವೋ? ಗಲಾಟೆ ಮಾಡಿಸುವವ್ರ ಮಕ್ಕಳು ಅವ್ರ ಮಕ್ಕಳು ಯಾವ್ಯಾವ ದೇಶದಲ್ಲಿ ಓದ್ತಾ ಇದ್ದಾರೆ, ಯಾವ ಕಾರುಗಳಲ್ಲಿ ತಿರುಗಾಡ್ತಾರೆ? ಧರ್ಮ ರಕ್ಷಣೆ ಅವ್ರ ಜವಾಬ್ದಾರಿ ಯಾಕಿಲ್ಲ? ನಮ್ಮದೇ ಅಷ್ಟೇ ಯಾಕೆ? ನಾವೆಲ್ಲರೂ ಧರ್ಮ ರಕ್ಷಣೆ ಮಾಡೋಣ್ರಿ. ಈ ದೇಶವನ್ನು ನಾವೆಲ್ಲರೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ದೇಶ ರಕ್ಷಣೆ, ಧರ್ಮ ರಕ್ಷಣೆ ನಿಮ್ಮ ಪೇಟೆಂಟ್ ಅಲ್ಲ. ನಿಮ್ಗೆ ಯಾರಿಗೆ ಗೊತ್ತಾ ಕೊಟ್ಟಿದ್ದದು? ಈ ದೇಶವನ್ನು ನಾವು ಆ ಕಾಲದಿಂದ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ನೀವೆಲ್ಲಿ ಮೊಘಲರದ್ದು ಗುಲಾಮಗಿರಿ ಮಾಡ್ತಿದ್ರಿ, ಬ್ರಿಟಿಷರದ್ದು ಗುಲಾಮಗಿರಿ ಮಾಡ್ತಿದ್ರಿ. ಅಂಥವ್ರ ಸಂತತಿ ಇವತ್ತು ಈ ರಕ್ಷಣೆಯ ಹೆಸರಲ್ಲಿ ರೋಲ್ ಕಾಲ್ಗಳನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಿಜಾಚರಣೆಗಳಿಗೆ ಸಂಬಂಧಪಟ್ಟಂಗೆ ಜನರಿಗೆ ನೀವು ಅದಕ್ಕೆ ಜನ ಬೇಕು ಅಂತ ಹೇಳಿದ್ರಿ. ಈಗ ವಚನಗಳ ಕುರಿತು, ಆ ಶರಣ ಚಳವಳಿಗಳ ಕುರಿತು ಇವರೇನು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದಾರಲ್ಲ, ಅಂದ್ರೆ ಇದು ಎಲ್ಲೋ ಜನರಿಗೆ ಅನ್ಸಕ್ಕೆ ಶುರು ಆಯಿತು. ಹೌದಲ್ಲ, ಬಸವಣ್ಣ ಏನೂ ಹೊಸದು ಹೇಳಿಲ್ಲ, ವೇದಗಳ ಅನುವಾದ ಅಂತಾರೆ, ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ ಅಂತ ಹೇಳ್ತಾರೆ. ಅಂದರೆ ವೇದಗಳನ್ನು ವಿರೋಧಿಸಿರುವಂಥ ವಚನಗಳನ್ನು ಬಿಟ್ಟು ಉಳಿದ ವಚನಗಳಲ್ಲಿ ಇರುವಂಥ ಆಶಯಗಳು ಗೀತೆಯಲ್ಲದಾವು, ವೇದಗಳಲ್ಲದಾವು ಅಂತಾರೆ. ಇದಕ್ಕೆ ಉತ್ತರ ಏನು?
ನೋಡ್ರಿ ಎಲ್ಲ ಧರ್ಮಗಳಲ್ಲೂ ಗೀತೆಯಲ್ಲಿರೋದು ಬೈಬಲಲ್ಲಿ ಇಲ್ವಾ? ಹ್ಞೂ ಅಂದರೆ ಬೈಬಲ್ಲು ನಮ್ಮದೇನಾ? ಹ್ಞೂ ಅವರು ನಮ್ಮದೇನಾ? ನಮ್ಮ ಪಾರ್ಟೇನಾ? ಹಿಂದೂಗಳ ಪಾರ್ಟೇನಾ? ಅವರು ಹಿಂದೂಗಳ ಭಾಗನಾ? ಅಲ್ಲ. ಅನೇಕ ಉತ್ತಮ ಅಂಶಗಳು ಎಲ್ಲ ಧರ್ಮದಲ್ಲೂ ಇರ್ತವೆ. ಹಾಗಂತ ಅದು ನಮ್ಮದೇ ಅನ್ನೋಕ್ಕಾಗೋದಿಲ್ಲ. ಒಂದಷ್ಟು ಅಂಶಗಳು ಎಲ್ಲ ಕಡೆ ಕಾಮನ್ ಆಗಿ ಇರೋವೇ ಅವು. ಅದರಂದು ಇದ್ರಾಗ ಬಂತು ಮಾನವೀಯತೆ, ಪ್ರೀತಿ, ವಿಶ್ವಾಸ, ಇರ್ತವೆ. ಸೌಹಾರ್ದತೆ, ಶಾಂತಿ, ಸಹಬಾಳ್ವೆ ಎಲ್ಲ ಧರ್ಮಗಳು. ದೇವರ ಕುರಿತು ಚಿಂತನೆಗಳು ಕೆಲವೊಂದು ಸಲ ಒಂದೇ ಇರ್ತವೆ. ಕೆಲವು ಧರ್ಮಗಳಲ್ಲಿ ಏಕದೇವೋಪಾಸಕ ಧರ್ಮಗಳು ದೇವರ ಅಸ್ತಿತ್ವವನ್ನು ಒಪ್ತವೆ. ಬಹುದೇವಕ ಧರ್ಮಗಳು ಬಹಳ ದೇವರನ್ನ ಇದು ಮಾಡ್ತಾರೆ. ಆದರೆ ಲಿಂಗಾಯತರಲ್ಲಿ ಒಂದು ಯೂನಿಕ್ನೆಸ್ ಅಂದರೆ ಏನು? ದೇವರ ಇರುವಿಕೆಯನ್ನು ನಂಬುತ್ತಾನೆ ನಾನೇ ದೇವರಾಗುವಂಥ ಧರ್ಮ ಇದು. ಅದಕ್ಕಾಗೇ ನೀವು ಕಲಬುರಗಿಯವ್ರು ಹೇಳ್ತಿದ್ರು ನೋಡ್ರಿ, ಒಬ್ಬ ಶಾನುಭೋಗನ ಮನೆಗೆ ಹೋಗಿ ಏನು ಮಾಡ್ತಾರೆ ಶಾನುಭೋಗರು ಅಂತ ಕೇಳಿದಾಗ ಅವರು ಶ್ರೀಮತಿಯವರು ಪೂಜೆ ಮಾಡ್ತಾ ಇದ್ದಾರ್ರಿ ಅಂತ. ಲಿಂಗಾಯತರ ಮನೆಗೆ ಹೋಗಿ ಕೇಳಿದ್ರೆ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪೂಜೆ ಮಾಡ್ಕೊಳ್ಳೋದಂದ್ರೆ ಏನು? ನನ್ನನ್ನು ನಾನು ಪೂಜೆ ಮಾಡ್ಕೊಳ್ಳೋದು. ಇಡೀ ಜಗತ್ತು ವೈದಿಕ ಫಿಲಾಸಫಿ ಪ್ರಕಾರ ಇದು ದೇವಕೇಂದ್ರಿತವಾದಂಥದ್ದು. ಅಲ್ಲಿ ಮನುಷ್ಯ ನಗಣ್ಯ, ದೇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ ಅನ್ನುವಂಥ ಒಂದು ಫಿಲಾಸಫಿ ಅದು. ಇವರು ಹಾಗಲ್ಲ. ನಿನಗೆ ಹಸಿದಾಗ ಒಂದು ತುತ್ತು ಅನ್ನ ಕೊಡ್ತೇನೆ, ನೀರಡಿಸಿದಾಗ ಒಂದು ಗುಟುಕು ನೀರು ಕೊಡ್ತೇನೆ, ನೀ ದೇವನೇ ನಾ ದೇವನಲ್ಲ, ಹೋಗೋ ನಾ ದೇವ ಅಲ್ಲ ಹೇಳ್ತಾರ. ಹೇಳ್ತಾರೆ ಒಂದೊಂದು ಕಡೆ ಇಲ್ಲ. ಕಣ್ಣಿ ಮಾಡುವುದಾದರೆ ಬಾ, ಇಲ್ಲಾಂದ್ರೆ ಹೋಗು. ನುಲಿಯ ಚಂದ ಹೇಳ್ತಾನೆ, ಕಾಯಕ ನನ್ನ ಮೊದಲ ಧರ್ಮ. ನುಲಿಯ ಚಂದ ಹೇಳ್ತಾನೆ, ಕಣ್ಣಿ ಮಾಡೋದಾದ್ರೆ ಬಾ ನನ್ನ ಜೊತೆ, ಇಲ್ಲಾಂದ್ರೆ ಹೋಗಂತಾನ ದೇವ್ರಿಗೆ. ನಾನೇ ದೇವರಾಗುವ ಪ್ರಕ್ರಿಯೆ ಇದು. ಅದಕ್ಕೆ ಬೇರೆ ಬೇರೆ ಅಧ್ಯಾತ್ಮದ ಹಂತಗಳಿದ್ದಾವೆ. ಲಿಂಗಾಯತ ಧರ್ಮ ಅಧ್ಯಾತ್ಮ, ಅನುಭವ, ದೇವರ ಇರುವಿಕೆ ಎಲ್ಲವನ್ನ ಇದೆ ಇದರಲ್ಲಿ. ಅಂದ್ರೆ ನೀವು ಫಿಲಾಸಫಿಕಲ್ ಅಂಶಗಳನ್ನು ಹೇಳದೇ ಇರೋರನ್ನ ಈ ಅರ್ಬನ್ ನಕ್ಸಲ್ಸ್ ಅಂತ ಒಂದು ಪದ ಬಳಸಿದರು. ಆಮೇಲೆ ಇನ್ನೊಂದು ಬಸವ ತಾಲಿಬಾನಿಗಳು ಅನ್ನೋಂಥ ಪದ ಬಳಸಿದರು. ನಾನು ಹೇಳ್ತೇನೆ ಮನು ತಾಲಿಬಾನಿಗಳು ಮತ್ತು ಅರ್ಬನ್ ನಾಜಿಗಳು, ಅಗ್ರಹಾರದ ನಾಜಿಗಳು ಅಭದ್ರತೆಗಾಗಿ ಚೀತ್ಕರಿಸುವ, ಅಭದ್ರತೆಗಾಗಿ ಚೀರಾಡುವ ಒಂದು ತಂತ್ರ ಅಷ್ಟೇ. ನಿಮ್ಮನ್ನು ಅರ್ಬನ್ ನಕ್ಸಲ್ಸ್ ಅನ್ನೋದಾಗಲಿ ಅನ್ನೋರಿಗೆ ನಾನು ಅವ್ರನ್ನ ಅರ್ಬನ್ ನಾಜಿಗಳು, ಅಗ್ರಹಾರದ ನಾಜಿಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಕಠಿಣವಾಗಿ ಅಥವಾ ಎಲ್ಲ ಅಪಾಯಗಳನ್ನು ಮೈಮೇಲೆ ಎಳ್ಕೊಂಡು ಮಾತಾಡೋದು ಯಾಕೆ ಸರಿ ಪಾಟೀಲ್ರೆ? ನಿಮಗೆ ಶರಣರ ಆದರ್ಶ ಅಂತ ನೀವು ಒಪ್ಕೊಂಡಿದ್ದೀರಾ? ಹೌದು, ಮುಗಿದೋಯ್ತು ಅಲ್ಲಿಗೆ. ನಿಮ್ಮನ್ನು ನಾಳೆ ಟಾರ್ಗೆಟ್ ಮಾಡಿದರೆ ಟಾರ್ಗೆಟ್ ಪ್ರಶ್ನೆನೇ ಬರೋದಿಲ್ಲರಿ ಇದರಲ್ಲಿ. ಅವರು ಒಳ್ಳೆಯದನ್ನು ಟಾರ್ಗೆಟ್ ಮಾಡೋ ಸಲುವಾಗಿ ಕೆಟ್ಟದಿರ್ತವೆ. ಈಗ ಒಂದು ಹದ್ದು ಕೂತಿದೆ ಅಲ್ಲಿ ಅಂತಂದ್ರೆ ಅದು ಹೊಲಸು ನೋಡ್ತಾನೆ ಇರ್ತದೆ. ಅದು ಅದರ ಟಾರ್ಗೆಟ್ ಇರ್ತದೆ. ಅದು ನಡೀತಾ ಇರ್ತದೆ. ಜಗತ್ತು ಹುಟ್ಟದಾಗಿಂದ ಇದೆ, ಮುಂದೂ ಇರ್ತದೆ. ನಿನ್ನೆ ಒಂದು ಸಂದರ್ಭದಲ್ಲಿ ಕೇಡ್ರ್ ಬೇಸ್ಡ್ ಆಗಿತ್ತು ಅಂತ ಹೇಳಿದ್ರಿ. ಅಂದಾಜು ನಿಮ್ಮ ಅಧ್ಯಯನದ ಆಶಯದ ಮೇಲೆ ಆ ಇಡೀ ವಚನ ಚಳವಳಿಯ ಕಾಲಘಟ್ಟ ಎಷ್ಟು ಇರ್ಬೋದು ಅಂತ ಅನಿಸ್ತದೆ? ಸಂಶೋಧನಾತ್ಮಕವಾಗಿ ನಾವು ಮಾತಾಡೋದು ಬೇಡ. ಸಂಶೋಧನಾತ್ಮಕವಾಗಿ ಅಲ್ಲ, ಅದು ಮಂಗಳವೇಡಿಯಿಂದನೇ ಆರಂಭ ಆಗ್ತದೆ ಸಂಘಟನೆ. ನೀವು ಕಲಬುರಗಿಯವರ ಸಾಹಿತ್ಯವನ್ನು ಓದಿದಾಗ ಬಸವಣ್ಣನವರ ವ್ಯಕ್ತಿತ್ವದಲ್ಲಾದಂಥ ಪಲ್ಲಟಗಳು, ಪರಿವರ್ತನೆಗಳನ್ನು ಅವರು ಅಂಗದಿಂದ ಲಿಂಗಕ್ಕೆ, ಲಿಂಗದಿಂದ ಜಂಗಮಕ್ಕೆ ಅಂತ ಒಂದು 3 ಭಾಗದಲ್ಲಿ ಅವರು ಆ ಹೊಡೆತಗಳನ್ನು ಹೇಗೆ, ಸಮಾಜದ ಹೊಡೆತಗಳನ್ನು ಹೇಗೆ ನೀಗಿಕೊಂಡು ಅವರ ವ್ಯಕ್ತಿತ್ವದಲ್ಲಿ ಪಲ್ಲಟಗಳಾಗ್ತಾ ಬಂದು, ಪರಿಕಲ್ಪನೆಗಳು ಹೇಗೆ ಹುಟ್ಟುತ್ತಾ ಬಂದು ಅಂತ. ಅವರು ಕೂಡಲ ಸಂಗಮಕ್ಕೆ ಬಂದ ಮೇಲೆ, ಬಾಗೇವಾಡಿನ ತೊರೆದು ಕೂಡಲ ಸಂಗಮಕ್ಕೆ ಬಂದ ಮೇಲೆ ಆ ತ್ರಿವೇಣಿ ಸಂಗಮದ ಪರಿಸರದಲ್ಲಿ ನಡೀತಕ್ಕಂಥ ಧಾರ್ಮಿಕ ಅಪರಕರ್ಮಗಳು, ಶೋಷಣೆಗಳು ಇವೆಲ್ಲವನ್ನು ನೋಡಿಕೊಂಡು ಈ ಇಡೀ ಮಂದಿರ ವ್ಯವಸ್ಥೆಯನ್ನೇ ಅವರು ಧಿಕ್ಕರಿಸುವ ಒಂದು ಹಂತಕ್ಕೆ ಅವರ ವ್ಯಕ್ತಿತ್ವದಲ್ಲಿ ಪಲ್ಲಟಗಳಾಗ್ತಾ ಹೋಗ್ತವೆ. ಅಲ್ಲಿಂದನೇ ಅವರ ಪರಿವರ್ತನೆಗಳು ಶುರು ಆಗ್ತವೆ. ಅವರ ಮನಸ್ಸಿನಲ್ಲಿ ಪರಿಕಲ್ಪನೆಗಳು, ಹೊಸ ಒಂದು ಪರ್ಯಾಯವನ್ನು ಕೊಡಬೇಕು ಅನ್ನೋ ಪರಿಕಲ್ಪನೆಗಳು ಅಲ್ಲೇ ಹುಟ್ಟು ಪಡಿತವೆ. ಅದಕ್ಕೊಂದು ಸಾಂಘಿಕ ಸ್ವರೂಪ ಕೊಡಬೇಕಾಗಿತ್ತು. ಅವರು ಮಂಗಳವೇಡೆಗೆ ಹೋದರು, ರಾಜಾಶ್ರಯ ಕೂಡ ಸಿಕ್ತು ಅವರಿಗೆ. ಅಲ್ಲಿಂದ ಅವರು ಪ್ರಧಾನಮಂತ್ರಿಯಾಗಿ, ಭಂಡಾರಿ ಆಗಿದ್ದವರು ಪ್ರಧಾನಮಂತ್ರಿಯಾಗಿ ಕಲ್ಯಾಣಕ್ಕೆ ಹೋದರು. ಆ ಎಲ್ಲ ಪಿರಿಯಡ್ಗಳನ್ನು ನಾವು ಮಂಗಳವೇಡೆ ಮತ್ತು ಕಲ್ಯಾಣದ ಪಿರಿಯಡನ್ನು ನೋಡಿದ್ರೆ ಒಂದು 30-40 ವರ್ಷ ಈ ಇಡೀ ಚಳವಳಿ ಸಂಘಟನೆ ಆರಂಭಗೊಂಡು ಅಂತ್ಯಗೊಳ್ಳೋವರೆಗೂ ಒಂದು 40 ವರ್ಷ, ಭಾಳ ಶಾರ್ಟ್ ಪೀರಿಯಡ್ ಅದು. ಜಗತ್ತನ್ನು ನಾನೇ ಈ ಜಗತ್ತಿನಲ್ಲಿ ಶ್ರೇಷ್ಠ ಅಂತಕ್ಕಂಥ ಅಹಂನಲ್ಲಿರುವ ಒಂದು ವ್ಯವಸ್ಥೆಯನ್ನು ಮಣ್ಣು ಪಾಲು ಮಾಡಿ ಆ ಪಿರಾಮಿಡನ್ನು ತಲೆ ಕೆಳಗೆ ಮಾಡೋದಂಥದ್ದಕ್ಕೆ ಕೇವಲ 40 ವರ್ಷಗಳ ಇತಿಹಾಸ. ಇವತ್ತಿಗೂ ಅದು ಕಾಡ್ತಾ ಇದೆ.
ಆದರೆ ಬೇರೆ ಧರ್ಮಗಳು ಯಾವುದಾದ್ರೂ ಒಂದು ಸಿದ್ಧಾಂತ ಕೊಟ್ಟು, ಉದಾಹರಣೆಗೆ ಬುದ್ಧ ವಿಪಶ್ಯನವನ್ನು ಧ್ಯಾನದ ಮೂಲವನ್ನು ಕೊಟ್ಟು ಹೋದ ಮೇಲೆ ಬಸವಣ್ಣನವರಿಗೆ ಅದಕ್ಕೆ ಪರ್ಯಾಯವಾಗಿ ಇಷ್ಟಲಿಂಗವನ್ನು ಕೊಡ್ಬೇಕನ್ನಿಸ್ತು, ಏನು ಬರೀ ಸೋಷಿಯಲ್ ರೆವಲ್ಯೂಷನ್ ಮಾಡಿದರೆ ಇಲ್ಲ, ಸಾಕಿಲ್ಲ? ನಮ್ಮಲ್ಲಿ ಇಷ್ಟಲಿಂಗ ಕೊಡೋದರಲ್ಲಿ 3 ಕಾರಣಗಳನ್ನು ನಾವು ಗುರುತಿಸಬೇಕು. ಮೊದಲನೇ ಕಾರಣ, ಬಸವಣ್ಣನ ಸಂದರ್ಭದಲ್ಲಿ ಮನುಸ್ಮೃತಿಯ ಅನುಷ್ಠಾನ ಇತ್ತಲ್ಲ, ಬುದ್ಧಗೆ ಮೊದಲು ಇರಲಿಲ್ಲ ಅದು. ಮನುಸ್ಮೃತಿ ಅನುಷ್ಠಾನ ಬುದ್ಧನ ಕಾಲದ ನಂತರ ಬಂತಂತ, ನಂತರ ಮತ್ತೆ 5-6 ಸಾವಿರ ವರ್ಷದಿಂದ ಅಂತ ಹೇಳ್ತಾರೆ. ಇಲ್ಲ, ಸ್ಮೃತಿಗಳು ಬಂದಿರೋದು ಆಮೇಲೆ. ಎಲ್ಲ ವೈದಿಕ ಸಾಹಿತ್ಯ ಹುಟ್ಟು ಪಡೆದಿದ್ದೇ 2000 ಈ ಕಡೆ. ವೇದಗಳು ಇದ್ದುವು, ಬಾಯಿಂದ ಬಾಯಿಗೆ ಇದ್ವು ಅಂತ ಹೇಳ್ತಾರೆ ಅವರು, ಇದ್ದುವು ಅವು. ಈ ಸ್ಮೃತಿಗಳು ಆಮೇಲೆ ಹುಟ್ಟುತ್ತವೆ. ಇವೆಲ್ಲ ಸ್ಮೃತಿಗಳು ಹೊಡೆತ ತಿಂದು ಅದನ್ನು ತಡೆಯೋದಕ್ಕೆ ಹುಟ್ಟಿದಂಥ ತಂತ್ರಗಳವು. ಅಂದರೆ ಬುದ್ಧನಿಂದ ಮಹಾವೀರನಿಂದ ಹೊಡೆತ ತಿಂದ್ರಲ್ಲ ಅವರು, ತಿಂದ ಮೇಲೆ ಈ ಮನುಸ್ಮೃತಿಯನ್ನು, ಜಾತಿ ಉಪಜಾತಿಗಳನ್ನ ಹುಟ್ಟು ಹಾಕ್ತಾ ಬರ್ತಾರೆ ಅವರು. ಮನುಸ್ಮೃತಿಯಲ್ಲಿ ನೋಡಿದ್ದೀರಿ, ಬಸವಣ್ಣನ ಬರೋವರೆಗೂ ಈ ಮನುಸ್ಮೃತಿ ಅನುಷ್ಠಾನದಲ್ಲಿತ್ತು. ಮನುಸ್ಮೃತಿ ಅನುಷ್ಠಾನದಲ್ಲಿತ್ತಂದರೆ ಜಾತಿ ವ್ಯವಸ್ಥೆ ಇತ್ತು. ಜಾತಿ ವ್ಯವಸ್ಥೆನ ಹೊಡೆದು ಹಾಕಬೇಕಂದ್ರೆ ಅವರು ಮೊದಲು ಮಾಡೋದು ಇಷ್ಟಲಿಂಗದ ಧಾರಣೆಯನ್ನು ಮಾಡಿಸೋದು ಜನಗಳಿಗೆ. ಒಂದು ಸಾಮಾಜಿಕ ಕಾರಣ ಆಯ್ತದೆ. ಸಾಮಾಜಿಕ ಅಸಮಾನತೆಯನ್ನು ಹೊಡೆದು ಹಾಕಲು ಇಷ್ಟಲಿಂಗವನ್ನು ಕಟ್ಟಿದ್ರು. ಹೇಳ್ತಾರೆ ಅವರು, ಈ ಇಷ್ಟಲಿಂಗವನ್ನು ಕಟ್ಕೊಂಡ ಮೇಲೆ ಎಲ್ಲರೂ ನೀವು ಸಮಾನರು ಅಂತ. ನಿಮ್ಮ ಪೂರ್ವದ ಎಲ್ಲ ಜಾತಿ ಧರ್ಮಗಳು ಇದನ್ನು ಧಾರಣೆ ಮಾಡುವ ಮೂಲಕ ಅಳೆದು ಹೋದವು. ಸಾಮಾಜಿಕ ಸಮಾನತೆ ಬಂತು. ಅಲ್ಲಿ ನೀವು ನೋಡಿದ್ದೀರಿ, ಮದುವಯ್ಯ, ಬ್ರಾಹ್ಮಣ ಮದುವಯ್ಯ ಮತ್ತು ಸಮಗಾರ ಹರಳಯ್ಯ, ಎರಡನ್ನೇ ಉದಾಹರಣೆ ತಗೊಂಡ್ರೆ ನಾವು, ಅವರು ಇಷ್ಟಲಿಂಗಧಾರಿಗಳಾದ್ಮೇಲೆ ಅನೇಕ ವಚನಗಳು ಹೇಳ್ತಾವೆ ಲಿಂಗ ಅಂತರ್ಜಾತಿ ಮದುವೆ ಆಗಲಿಲ್ಲ. ಇದು ಚಳುವಳಿಯ ಒಂದು ತಂತ್ರನೇ. ಚಳುವಳಿಯಲ್ಲಿ ಭವಿಯನ್ನು ಭಕ್ತನಾಗಿಸ್ ಲಿಂಗವನ್ನು ಯಾರು ಕಟ್ಕೊಳ್ತಿದ್ದೋ ಅವ್ರಿಗೆಲ್ಲರಿಗೂ ಅವ್ರು ಏನಂತ ಕರಿತಿದ್ರು, ಕಟ್ಕೊಳ್ಳದೆ ಇರೋರಿಗೆ ಭವಿಗಳಂತಿದ್ರು, ಕಟ್ಕೊಂಡವ್ರಿಗೆಲ್ಲ ಭಕ್ತರಂತಿದ್ರು. ಹೌದಲ್ರಿ? ಅದು ಭಕ್ತ ಆದಮೇಲೆ ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಕ್ಕೆ ಹೋಗ್ತದೆ. ಸ್ಥಳಗಳು ಬರ್ತವೆ. ಈ ಚಳುವಳಿಯ ವಿವಿಧ ಹಂತಗಳು ಮತ್ತು ಅಧ್ಯಾತ್ಮದ ಸಾಧನೆಯ ವಿವಿಧ ಹಂತಗಳು ಎರಡೂ ಒಟ್ಟೊಟ್ಟಿಗೆ ತೊಗೊಂಡು ಹೋಗ್ತಾರೆ ಅವರು, ಚಳುವಳಿ ಮತ್ತು ಅಧ್ಯಾತ್ಮ ಅನುಭವವನ್ನು. ಇದು ಒಂದು ಕಾರಣ ಆಯಿತು. ಎರಡನೇದು, ದೇವಸ್ಥಾನಗಳಿಗೆ ಹೋಗೋದು ಬಿಡಿಸ್ಬೇಕಾಗಿತ್ತಲ್ಲ ಅವ್ರಿಗೆ. ಅಲ್ಲೇ ಯಾಕೆ ಹೋಗ್ತಿರಪ್ಪ ದೇವರು, ಅಲ್ಲೆಲ್ಲ ಇಲ್ಲ. ಮತ್ತು ಜನ ಕೇಳ್ತಾರಲ್ಲ ಪರ್ಯಾಯ, ಮತ್ತು ಎಲ್ಲಿದೆ? ಇಲ್ಲಿದೆ ಅಂದರು. ಮೊದಲು ಇದನ್ನು ದೇವರಂದು ಹೇಳಿದ್ರು ಅವರು. ಆಮೇಲೆ ಇದು ಅರಿವಿನ ಕುರುಹು ಅಂದರು. ಆಮೇಲೆ ಇದು ದೇವರನ್ನು ಹುಡುಕುವ ಮಾಧ್ಯಮ ಅಂದರು. ಇದರ ಮೂಲಕ ನೀವು ದೇವರನ್ನು ಹುಡುಕಬಹುದು ಅಂದರು. ಆಮೇಲೆ ಏನಂದರು? ನೀವೇ ದೇವರು ಅಂದರು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೈಮರಿ, ಸೆಕೆಂಡರಿ, ಹೈಸ್ಕೂಲ್, ಕಾಲೇಜ್, ಪೋಸ್ಟ್ ಗ್ರಾಜುಯೇಷನ್ ಇದ್ದಂಗೆ ಬಂತು. ಒಂದು ದೇವಸ್ಥಾನಕ್ಕೆ ಹೋಗೋದು ಬಿಡಿಸೋದು, ಒಂದೇ ಇಷ್ಟಲಿಂಗವನ್ನು ಇಷ್ಟು ಆಯಾಮಗಳಲ್ಲಿ ಮಾಡಿದ್ರು ಅವರು. ಮೊದಲನೇದಾಗಿ ಸಾಮಾಜಿಕ ಸಮಾನತೆ, ಅದನ್ನು ಕಟ್ಕೊಂಡವ್ರೆಲ್ಲರೂ ಒಂದೇ ಅನ್ನೋದು. ಎರಡನೇದು, ದೇವಸ್ಥಾನಗಳಿಗೆ ಹೋಗೋದನ್ನು ನಿಲ್ಲಿಸೋದು, ಅಧ್ಯಾತ್ಮವನ್ನು ಸಾಧನೆ ಮಾಡೋದು, ಅದಕ್ಕೆ ಸಟಸ್ಥಲ ಧರ್ಮ ಸಿದ್ಧಾಂತವನ್ನೇ ಕೊಡ್ತಾರೆ ಅವರು. ಮೂರನೇದು, ಧರ್ಮವಿಹೀನರಾಗಿ ಪಶುಗಳಂತೆ ಬದುಕ್ತಿದ್ದಂಥವ್ರಿಗೂ ಒಂದು ಧರ್ಮದ, ಒಂದು ಆಚರಣೆ ಅದ ಅನ್ನೋದು. ಈಗ ಯಾರು ನಮ್ಮದು ಜಗತ್ತಿನಲ್ಲಿ ಭಾಳ ದೊಡ್ಡ ಶ್ರೇಷ್ಠ ಧರ್ಮ ಅಂತ ಹೇಳ್ತಾರೆ, ಅಲ್ಲಿ ಸ್ತ್ರೀಯರಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲ. ಇಲ್ಲಿ ಧಾರ್ಮಿಕ ಸಂಸ್ಕಾರ ಇದೆ. ಅದಕ್ಕೆ ಇದನ್ನು ಧರ್ಮ ಅಂದರು. ಇದನ್ನು ಧರ್ಮ, ಅವರು ಲಿಂಗಾಯತ ಇದು ಸಿದ್ಧಾಂತ ಅಂತಾರ, ಇವ್ರು ಧರ್ಮ ಧಾರ್ಮಿಕ ಸಂಸ್ಕಾರ ಕೊಡ್ತಾರೆ. ನಮ್ಮಲ್ಲಿ ಧಾರ್ಮಿಕ ಸಂಸ್ಕಾರ ಇದೆ. ಅದು ಒಂದು ಸಂಸ್ಕಾರ, ಒಂದು ಪ್ರೊಸೀಜರ್ ಪ್ರಕಾರ ಧಾರ್ಮಿಕ ಸಂಸ್ಕಾರವನ್ನು ಕೊಡ್ತೇವೆ ನಾವು. ಗರ್ಭಕ್ಕೆ ಲಿಂಗ ಧಾರಣೆಯಿಂದ ಹಿಡ್ಕೊಂಡು ಶವ ಸಂಸ್ಕಾರದವರೆಗೂ, ಕೊನೆಗೂ ಕೂಡ ನಾವು ಕೈಯಲ್ಲಿ ಲಿಂಗ ಇಟ್ಟನ್ನೇ ಕಳಿಸೋದು ನಮ್ಮನ್ನು, ಅಲ್ವಾ? ಧಾರ್ಮಿಕ ಸಂಸ್ಕಾರಗಳು ಹೆಣ್ಣಿಗೂ ಇದೆ. ಇಲ್ಲಿ ಹೆಣ್ಣು ಗಣ್ಣು ಅನ್ನೋ ಭೇದ ಇಲ್ಲ. ಅಂದರೆ ಆ ಹಿಂದಿನ ಧರ್ಮಗಳ ಲೋಪದೋಷಗಳು ಎಲ್ಲವೂ ರೆಕ್ಟಿಫೈ ಆದವು. ಅಂದರೆ ಅಲ್ಲಿ ಬುದ್ಧ ಹೆಣ್ಣಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡದೇ ಇರೋ ಇತಿಹಾಸ ಇತ್ತು. ಅದನ್ನು ರೆಕ್ಟಿಫೈ ಮಾಡೋಕೆ ಒಂದು ಎಕ್ಸ್ಟ್ರಾ ಪಾಯಿಂಟ್ 12ನೇ ಶತಮಾನದಲ್ಲಿ ಮಹಿಳೆಯರ ಸಮಾನತೆ ವಿಷಯಕ್ಕೆ ಬಂದ. ಈ ರೀತಿಯ ಎಲ್ಲ ಉದ್ದೇಶಗಳು ಇಟ್ಟುಕೊಂಡು ಇಷ್ಟಲಿಂಗ ಪರಿಕಲ್ಪನೆ ಬಂದಿದ್ದು. ಅದಕ್ಕೆ ತಂದು ಯಾವ್ಯಾವುದೋ ಚರಲಿಂಗಗಳನ್ನು ಹರಪ್ಪ ಯಾವ್ಯಾವುದೋ ಸಣ್ಣ ಸಣ್ಣ ಲಿಂಗಗಳು, ಅವು ಚರಲಿಂಗಗಳು. ಶೈವರು ಸ್ಥಾವರ ಲಿಂಗಗಳು ಭಾಳ ದೊಡ್ಡವಿರ್ತವೆ, ಪ್ರಯಾಣದಲ್ಲಿ ಅವನ್ನ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಈ ತೋಳಿಗೋ ತಲೆ ಸಿಕ್ಕಿಯಲ್ಲೋ ಆ ಗರ್ಭಗುಡಿಯಲ್ಲಿರುವ ಲಿಂಗ ಆಕಾರದ ಚಿಕ್ಕ ಸಣ್ಣ ಸಣ್ಣ ಲಿಂಗಗಳು. ಇವರು ಇಷ್ಟಲಿಂಗದಲ್ಲಿ ಅದೇ ಐತಿ ಅಂತಾರಲ್ಲ. ಇದು ನೋಡ್ರಿ, ಆಮೇಲೆ ಶೈವರ ಪ್ರಭಾವಕ್ಕೆ ಒಳಗಾದ್ಮೇಲೆ ಆದ ಸ್ಥಿತ್ಯಂತರಗಳಿವೆಲ್ಲ. ಅದರೊಳಗೆ ಒಂದು ದಾರಾಸುತ್ತಿ ಐದೇಶಿಗೆ ಒಂದು ಸ್ಥಾವರ ಲಿಂಗವನ್ನು ಇಡೋದು, ಪೀಠ ಮಾಡೋದು, ಇವೆಲ್ಲ ಬಂದು ಆಮೇಲೆ. ಅದು ಎಲ್ಲಿ ಯಾವ ಇದರಲ್ಲೂ ಇಲ್ಲ, ಅದು ಮೂಲ ಇರಲಿಲ್ಲ. ಇಲ್ಲ. ಇದು ಒಂದು ಕೇವಲ ಸಾಧನ ರೀ, ತ್ರಾಟಕ ಯೋಗದು, ದೃಷ್ಟಿ ಯೋಗದು, ಇದ್ರ ಸೇಪು ಸೈಜು ನಾವೆಲ್ಲ ಮಾಡ್ಕೊಂಡಿರೋ ಇವೆಲ್ಲ. ಇದು ಕೇವಲ ಅಲ್ಟರ್ನೇಟ್ ಪರ್ಯಾಯವನ್ನು ಕೊಟ್ಟಿದ್ದು ಶರಣರು ಅಧ್ಯಾತ್ಮದ ಸಾಧನೆಗೆ, ತ್ರಾಟಕ ವ್ಯಕ್ತಿತ್ವ ವಿಕಸನಕ್ಕೆ, ಕಾನ್ಸಂಟ್ರೇಷನ್ಗೆ. ಆ ಮೂಲಕ ನಾವೇ ದೇವರಾಗುವ ಪ್ರಕ್ರಿಯೆ. ಅಲ್ಲ, ಬಟ್ ಹಂಗಂತ ಇದು ಅದರಲ್ಲಿ ಏನು ದೊಡ್ಡ ಶಕ್ತಿ, ನೆಗೆಟಿವ್ ಎನರ್ಜಿಯನ್ನು ಕಳೆಯುವ ಶಕ್ತಿ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ವ್ಯಕ್ತಿತ್ವ ವಿಕಸನ ಅಂದ್ರೆ ಅದೇ ಅಲ್ಲ.
ಅದು ಒಂದು ಸಲ ಅದು ಇಷ್ಟಲಿಂಗ ಅನುಸಂಧಾನದ ಪರಿಣಾಮ ಏನು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದಕ್ಕೆ ಅದು ಒಂದು ಬರ್ತದೆ. ಅಲ್ಲಿ ಬೇರೆ ಬೇರೆ ಮಾರ್ಗಗಳು ಇರಬೇಕು, ಇದು ಒಂದು ಮಾರ್ಗ. ಮನವೆಂಬ ಸಖಿಯಿಂದ ಅನುಭವ ಕಲಿತೆನು ಶಿವನೊಡನೆ ಅಕ್ಕ ಹೇಳ್ತಾಳಲ್ಲಿ. ನೀವು ಈ ಇಷ್ಟಲಿಂಗ ಅನುಸಂಧಾನ ಬಹಳ ತದೇಕ ಚಿತ್ತದಿಂದ ಪರಿಪೂರ್ಣವಾದ ಸೈಂಟಿಫಿಕ್ ವೇಯಲ್ಲಿ ಮಾಡೋದಾದರೆ, ಲಿಂಗಾಂಗ ಸಾಮರಸ್ಯ, ಲಿಂಗರಂಗ ಸಾಮರಸ್ಯದಲ್ಲಿ ಮಾಡೋದಾದರೆ, ನಿಮ್ಮಲ್ಲಿ ಸಮರಸ, ಸಮಕಳೆ, ಸಮಭಾವಗಳು ಅಳವಟ್ಟು ನಾನು ನೀನು ಅನ್ನುವ ಭೇದ ಅಳೆದು ಹೋಗಿ ನಾವೆಲ್ಲ ಒಂದೇ ಅನ್ನುವ ಭಾವ ಅದರ ಮೂಲಕ ಬರಲೇಬೇಕು. ಬಂದಿತ್ತು ಆಗ ಶರಣರಿಗೆ, ಹಾಗೆ ಬದುಕಿದ್ರು ಅವರು. ಇವತ್ತು ನಾವು ಮಾಡ್ಕೊಳ್ಳುವ ಇಲ್ಲಿ ಇಷ್ಟಲಿಂಗದ ಅನುಸಂಧಾನ ಈ ಪರಿಣಾಮ ನಮ್ಮಲ್ಲಿ ಮಾಡ್ತಾ ಇಲ್ಲ ಅಂತಂದರೆ ದೋಷ ನಮ್ಮದದು, ಇಷ್ಟಲಿಂಗ ಅನುಸಂಧಾನದ ತಂತ್ರದ್ದಲ್ಲ. ಅದನ್ನು ನಾವು ಸರಿಯಾಗಿ ಆ ತಂತ್ರವನ್ನು ಹೇಳಬೇಕಲ್ಲ. ಹೌದು, ಹೇಳಬೇಕು. ಉದಾಹರಣೆಗೆ ನಾನು ನಿಮ್ಗಾಗಲೇ ಹೇಳಿದೆ, ಈ ಆದಿಶಿವನ ಹಿಡ್ಕೊಂಡು ಕಲಿಸುವ ಧ್ಯಾನ ಪ್ರಕ್ರಿಯೆಗಳು, ಇನ್ನರ್ ಇಂಜಿನಿಯರಿಂಗ್ ಇರ್ಬೋದು ನಮ್ಮ ಸದ್ಗುರುದು, ಅಥವಾ ಆರ್ಟ್ ಆಫ್ ಲಿವಿಂಗ್ ಗುರುಜಿ ಹೇಳುವಂಥ ಸುದರ್ಶನ ಕ್ರಿಯೆ ಇರ್ಬೋದು. ಅಲ್ಲಿ ಯಾಕೆ ನಮ್ಮ ಯೂತ್ಸ್ ಹೋಗ್ತಾರಂದ್ರೆ ಅದೇನೋ ಒಂದು ಆಧ್ಯಾತ್ಮ ಮಾರ್ಗವನ್ನು, ಮನಸ್ಸಿಗೆ ಪೂರಕವಾಗುವಂಥ ಮಾರ್ಗವನ್ನು ಸೈಂಟಿಫಿಕ್ಕಾಗಿ ಹೇಳ್ತಾರೆ ಅನ್ನೋ ಕಾರಣದಿಂದ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಹೋಗ್ತಾರೆ. ಮತ್ತು ಇಷ್ಟಲಿಂಗದಲ್ಲಿ ಅದು ಇಲ್ಲ ಅಂತ ನಾವು ಹೇಳೋ ಬದಲು, ಅಥವಾ ಇದೆ ಅನ್ನೋದಾದ್ರೆ ಅದನ್ನು ಸಾಬೀತು ಮಾಡಬೇಕಲ್ಲ. ಅಲ್ಲ, ಸಾಬೀತು ಮಾಡೋ ಅಗತ್ಯ ಇಲ್ಲ. ಅಲ್ಲ, ಅದನ್ನು ಕಲಿಸ್ಬೇಕಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ಸಾಬೀತಲ್ಲ ನಾ ಹೇಳೋದು. ಅಲ್ಲಲ್ಲ, ಸಾಬೀತಲ್ಲ ನಾನು ಹೇಳ್ತಾ ಇರೋದು ನಿಮಗೆ. ನೀವು ನಮ್ಮ ಮಠಾಧೀಶರು, ನಾವು ನಮ್ಮ ಮಕ್ಕಳಿಗೆ ಲಿಂಗ ಕಟ್ಟಲೇ ಇಲ್ಲರಿ. ನಾವೇ ಲಿಂಗ ಪೂಜೆ ಮಾಡ್ತಾ ಇಲ್ಲ, ಲಿಂಗದ ಅನುಸಂಧಾನ ಮಾಡ್ತಾ ಇಲ್ಲ, ಗೊತ್ತಿಲ್ಲಲ್ಲ, ಏನೂ ಗೊತ್ತಿಲ್ಲ ಅಂದಾಗ ಹಾದಿಗೆ ಹೋದ್ಮೇಲೆ ಹುಡುಗರು, ನೀವು ಮನೆಯಲ್ಲಿ ಏನೂ ಊಟ ಕೊಡದೇ ಇರುವಾಗ ಅಲ್ಲಿ ಹಾದಿಯಲ್ಲಿ ನೊಣ ಧೂಳು ಮೆತ್ತಿರೋ ಜಿಲೇಬಿಗಳು ಲೈಕ್ ಆಗ್ತವೆ, ಅವರಿಗೆ ಎಲ್ಲವೂ ಲೈಕ್ ಆಗ್ತವೆ. ಸ್ಟ್ರೀಟ್ ಫುಡ್ ಲೈಕ್ ಆಗ್ತವೆ. ನೀವು ನಿಮ್ಮ ಮನೆಯಲ್ಲಿ ಭ್ರಷ್ಟನ ಭೋಜನ ಕೊಡದೇ ಇರುವಾಗ ಸ್ಟ್ರೀಟ್ ಫುಡ್ಗಳು ತೊಗೊಳ್ತಾ ಇದ್ದಾರೆ. ನೀವೆಲ್ಲ ಹೇಳಿದ್ರಲ್ಲ ಯಾವ್ಯಾವ ಸ್ಟ್ರೀಟ್ ಫುಡ್ಗಳ ಹೆಸರುಗಳು, ಅವೆಲ್ಲ ನಮ್ಮ ಮಠಗಳು ಕೊಟ್ಟಿಲ್ಲ, ಅದನ್ನು ನಮ್ಮ ಪೇರೆಂಟ್ಸ್ಗಳು ಕೊಟ್ಟಿಲ್ಲ. ಆ ಕಾರಣಕ್ಕೆ ಇವತ್ತು ಕುಂಕುಮವಾಲಗಳ ಒಂದು ವಿಧ್ವಂಸಕ ಪಡೆ ನಮ್ಮಲ್ಲಿ ಉತ್ಪತ್ತಿಯಾಗಿದ್ದು. ಕುಂಕುಮವಾಲಗಳು ನಮ್ಮ ಹುಡುಗರಿಗೆ ದೇಶಭಕ್ತಿ, ಹಿಂದುತ್ವ, ಇದ್ರ ನಶೆ ಭಾಳ ದಿಢೀರಂತ ಇರ್ಲಿಕ್ಕೆ ಕಾರಣ ಏನಂದ್ರೆ ನಾವು ಇಷ್ಟಲಿಂಗ ಮತ್ತು ಭಸ್ಮದ ಶಕ್ತಿಯನ್ನು ಹೇಳ್ಕೊಟ್ಟಿಲ್ಲ. ಅದು ಹೇಳುವ ತೀವ್ರತೆ ಈಗ ಬೇಕು. ಮತ್ತೆ ಮಹಿಳೆಯರಿಗೆ, ಪಾಪ ಮಹಿಳೆಯರು ಬಹಳ ಧಾರ್ಮಿಕವಾಗಿ ನರಳಿದರು. ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಲಿಂಗಾಯತ ಧರ್ಮ. ಇವತ್ತು ವೈದಿಕರ ಧರ್ಮ ಮಿಸ್ಯೂಸ್ ಆಗ್ತಾ ಇರೋದೇ ನಮ್ಮ ಮಹಿಳೆಯರಿಂದ. ಅಂದರೆ ಈ ಸಂಸ್ಕಾರಗಳೆಲ್ಲ ಅದಾವಲ್ಲ, ಇವ್ರಿಗೆ ಇಷ್ಟಲಿಂಗ ಸರಿಯಾಗಿ ಗೊತ್ತಾದರೆ, ಅಥವಾ ಈ ಧರ್ಮ ನಿಮಗೆ ಭಾಳ ದೊಡ್ಡ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂತ ಹೇಳುವಂಥ ರೀತಿ ಹೆಂಗಾಗಬೇಕು. ವಿಮೆನ್ ಎಂಪವರ್ಮೆಂಟ್ ಈಸ್ ರಿಲೇಟೆಡ್. ಏನು ಮಹಿಳೆಯರಿಗೆ ಏನು ಗೊತ್ತಾಗಬೇಕು? ಮಹಿಳೆಯರಿಗೆ ನಮ್ಮ ಧರ್ಮದ ತತ್ವಗಳು ಗೊತ್ತಾಗಬೇಕು. ಅವರು ಇಷ್ಟಲಿಂಗ ನೀವು ನೋಡ್ರಿ, ಅವರಿಗೆ ಒಂದು ಮಾಸಿಕ ಋತುಚಕ್ರದ ಸಂದರ್ಭದಲ್ಲೂ ಕೂಡ ಅವರು ಮನುಷ್ಯರಂತೆ ಕಾಣದೇ ಇರುವಂಥ ವ್ಯವಸ್ಥೆ ಇತ್ತು. ಅದರಿಂದ ಹೊರಗೆ ಬಂದು ಇವರು ತಲೆ ಮೇಲೆ ನೀರು ಹಾಕೊಂಡು ದೇವರ ಮನೆಗೆ ಹೋಗ್ಬೋದು. ಅವರು ಇಷ್ಟಲಿಂಗ ಅನುಸಂಧಾನವನ್ನು ಮಾಡ್ಬೋದು. ಎಲ್ಲೋ ಚಾಪಿ ಚಟಾಯಿಗಳು ತೊಗೊಂಡು 5 ದಿವಸ ಹೊರಗೆ ಕೂರುವಂಥ ವ್ಯವಸ್ಥೆ ಲಿಂಗಾಯತರಲ್ಲಿ ಇಲ್ಲ. ಅದು ಆ ಅಮಾನವೀಯ ವಿಷಯಗಳೇ ನಮ್ಮಲ್ಲಿ ಇಲ್ಲ. ಅವರಿಗೆ ಅದನ್ನು ವಿಷಯ ತಿಳಿಸೋರು ಬೇಕಲ್ಲ, ತಿಳಿಸ್ಬೇಕಾಗಿದೆ ನಾವು. ಅವರು ತಿಳಿಸಿದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆಗೆದಂತೆ ಅನ್ನೋ ಹಾಗೆ ಅವರು ಇಷ್ಟಲಿಂಗದ ಅನುಸಂಧಾನ ನಮ್ಮ ಆಚರಣೆಗಳು ಹೆಣ್ಮಕ್ಳು ಕಲ್ತ್ರೆ ಮಕ್ಕಳಿಗೂ ಬಂದ್ಬಿಡ್ತದೆ. ಅದು ಆಟೋಮೆಟಿಕ್ಲಿ ಅವಾಗ ಈ ಸ್ಟ್ರೀಟ್ ಅವರೇ ಅವರು ಮಂಗಳ ಗೌರಿ, ಶುಕ್ರ ಗೌರಿ ಮಾಡ್ತಾರೆ, ಶನಿ ದೇವಸ್ಥಾನ ಅಂತ ಹೋಗೋದು ತಪ್ತದಲ್ಲ. ಅವ್ರಿಗೆ ಇಷ್ಟಲಿಂಗ ನನಗೆಲ್ಲವನ್ನು ಮೀರಿ ಕಲಿಸ್ತದೆ ಅಂತ ಮಹಿಳೆಯರಿಗೆ ಹೆಚ್ಚು ಕಲಿಸ್ಬೇಕು ಈ ಧರ್ಮ ಸಿದ್ಧಾಂತವನ್ನು. ನಾನು ಹೇಳ್ತೇನಲ್ಲ, ನಮ್ಮ ಕಡೆ ಸಾಮಾನ್ಯವಾಗಿ ಒಂದು ನುಡಿಗಟ್ಟನ್ನು, ಗಾದೆ ಮಾತನ್ನು ಬಳಸ್ತಾರೆ. ಮಾಸ್ತಾರು ಎದ್ದು ನಿಂತು ಹುಚ್ಚು ಹೋದರೆ ಹುಡುಗರು ಓಡಾಡಿ ಹುಚ್ಚು ಹೋಯ್ತವಂತ. ನಮ್ಮಲ್ಲಿ ಇದೆಲ್ಲವನ್ನು ಕಲಿಸ್ಬೇಕಾದವರು ತಾವೇ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗೋದು, ತಾವೇ ಕಳಸಾರೋಹಣಕ್ಕೆ ಹೋಗೋದು, ತಾವೇ ಲಕ್ಷ ದೀಪೋತ್ಸವಕ್ಕೆ ಹೋಗೋದು, ಸಾವಿರಾರು ಲೀಟ್ರ್ಗಳಷ್ಟು ಎಣ್ಣೆಯನ್ನು ಹಾಳು ಮಾಡೋದು, ಇವೆಲ್ಲವನ್ನು ಮಾಡುವಾಗ ಸಾಂಕೇತಿಕವಾಗಿ ಒಂದು 5 ದೀಪ ಹಚ್ಚಿ ನಿಮ್ಮ ಆಚರಣೆಗಳು ಮಾಡಬೇಕದು, ಮಾಡಲೇಬಾರ್ದಂತಲ್ಲ. ಇವೆಲ್ಲ ಫುಡ್ಡನ್ನು, ಅಂಥದ್ದನ್ನು, ತಿನ್ನುವ ಆಹಾರವನ್ನು, ವ್ಯಾಲ್ಯೂಯಬಲ್ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥದ್ದು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ. ದೇವರು ಧರ್ಮದ ಅಸ್ತಿತ್ವವನ್ನು ಇಟ್ಟುಕೊಂಡೇ ವೈಚಾರಿಕತೆ ಬೆಳೆಸ್ಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಅಂಥದ್ದೆಲ್ಲ ಇವರೇ ಮಾಡುವಾಗ ಮತ್ತು ನಾವು ಅವರು ಯಾರು ಕಲಿಸ್ಬೇಕಾಗಿತ್ತು ಇವೆಲ್ಲ ಅವರೇ ಅವರೇ ಕನ್ಫ್ಯೂಷನ್ನಲ್ಲಿದ್ದಾರೆ. ಕನ್ಫ್ಯೂಷನ್ ಇಲ್ಲರಿ, ಅದೊಂದು ದಂಧೆ ಮಾಡ್ಕೊಂಡು ಬಿಟ್ರು ಅವರು. ಮಾಡ್ಕೊಂಡಾಗ ಸಮಾಜ ಹಳ್ಳ ಹಿಡಿತದೆ. ಈಗ ಹಾಗೆ ಆಗಿರೋದು. ಅದನ್ನು ಕೇಳಿದ್ರೆ ಈ ಜಾತ್ರೆ ಮತ್ತು ಈ ಥರದ ಉತ್ಸವಗಳಿಂದ ನಾವು ಜನರನ್ನು ಸಂಘಟನೆ ಮಾಡ್ತೀವಿ, ಜನರನ್ನು ಕೂಡಿಸ್ತೀವಿ, ಜನರನ್ನು ಸೇರಿಸ್ತೀವಿ ಅಂತಾರೆ. ಮತ್ತು ಜನರನ್ನ ಎದಕ್ಕೆ ಸೇರಿಸ್ಬೇಕು? ನೀವು ಸೇರಿಸೋ ಉದ್ದೇಶ ಏನು? ರಾಜಕೀಯ ಉದ್ದೇಶ. ದೇವರು ಧರ್ಮ ಹೊಟ್ಟೆ ಹೊರೆಯೋದು ಮತ್ತು ರಾಜಕೀಯ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ದೇವರು ಧರ್ಮ ಅಧ್ಯಾತ್ಮ ಅನ್ನುವಂಥದ್ದೆಲ್ಲ ತೀರಾ ವೈಯಕ್ತಿಕವಾದಂಥದ್ದು. ಎಲ್ಲ ಧರ್ಮಗಳಲ್ಲೂ ಇದೆ. ಅದು ತನ್ನಾಶ್ರಯ ರತಿ ಸುಖದ ತಾನುಂಬೋ ಊಟವ ಎಲ್ಲ ಇದೆ ವಚನಗಳಲ್ಲಿ.
ವಚನಗಳ ಮೂಲಕನೇ ಉತ್ತರ ಹೌದು, ಹೇಳ್ತಾ ಹೋಗಬೇಕು, ಕೊಡ್ತಾ ಹೋಗಬೇಕು. ಈಗ ಇವರು ಅಷ್ಟು ಆರ್ಭಟ ಮಾಡ್ತಾ ಇರಬೇಕಾದಾಗ ಬಸವ ತತ್ವ, ವಚನಗಳು, ಶರಣತತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ಹಲವು ಸಂಘಟನೆಗಳು, ಉದಾಹರಣೆಗೆ ಹೇಳೋದಾದ್ರೆ ಬಸವ ಸಮಿತಿ, ರಾಷ್ಟ್ರೀಯ ಬಸವ ದಳ, ಜಾಗತಿಕ ಲಿಂಗಾಯತ್ ಮಹಾಸಭಾ, ಮಠಾಧಿಪತಿಗಳ ಒಕ್ಕೂಟ, ಇವರ ವೈಯಕ್ತಿಕ ಪ್ರತಿಷ್ಠೆ ಅಥವಾ ಸಾಂಘಟಿಕ ಕೊರತೆ ನ್ಯೂನತೆಯಿಂದಾಗಿ ಇದರ ಗಟ್ಟಿತನ ಕಡಿಮೆ ಆಗ್ತದೆ ಅಂತ ನಿಮಗೇನಾರು ಅನ್ನಿಸ್ತದೆಯಾ? ನಿಮಗಿಲ್ಲಿ ಅವಶ್ಯವಾಗಿ ಹೇಳಬೇಕಾದ್ದು ಏನಂದರೆ, ಇವು ಅನ್ಆರ್ಗನೈಸ್ಡು, ಅಸಂಘಟಿತ ಮತ್ತು ಒಕ್ಕಟ್ಟು ಇಲ್ಲದೆ ಇದ್ದರೆ ಭಾಳ ಖುಷಿಪಟ್ಟಿದ್ದಾರೆ ಈ ಧರ್ಮ ಮತ್ತು ತತ್ವದ ವಿರೋಧಿಗಳು. ಕಳೆದ 7-8 ವರ್ಷಗಳಲ್ಲಿ ಈ ಎಲ್ಲ ಸಂಘಟನೆಗಳು ಒಂದು ಪ್ಲಾಟ್ಫಾರ್ಮಿಗೆ ಬಂದವು. ಮಠಾಧೀಶರ ನಡುವೆ ಇರತಕ್ಕಂಥ ಸಣ್ಣ ಪುಟ್ಟ ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಒಂದು ಮಠಾಧಿಪತಿಗಳ ಒಕ್ಕೂಟ ನಿರ್ಮಾಣ ಆಯಿತು. ಅದರ ಮೂಲಕ ಬಸವ ತತ್ವವನ್ನು ನಂಬಿದ ಮಠಾಧಿಪತಿಗಳು, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಯಿತು. ಕಳೆದ 7-8 ವರ್ಷಗಳಲ್ಲಾದಂಥ ಧನಾತ್ಮಕವಾದ ಬೆಳವಣಿಗೆಗಳು ಇವೆಲ್ಲ ಆದಮೇಲೆ ಬಸವ ದ್ವೇಷಗಳು ಕಂಗಾಲಾಗಿದ್ದು. ರಾಷ್ಟ್ರೀಯ ಬಸವ ದಳ ಇತ್ತು, ಎಲ್ಲನೇ ಎಲ್ಲ ಬಸವಪರ ಸಂಘಟನೆಗಳು, ಲಿಂಗಾಯತ ಧರ್ಮಪರವಾದಂಥ ಸಂಘಟನೆಗಳು, ಮಠಾಧಿಪತಿಗಳು ತಮ್ಮ ನಡುವೆ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಮಾತಾಜಿ ಲಿಂಗದೇವದ ಬದಲಾವಣೆ ಮೂಲಕ ಅದು ದೂರಾಗಿದ್ದರು, ಭಾಳ ದೊಡ್ಡ ಪ್ರತಿಭಟನೆ ಆಯಿತು, ಅದಕ್ಕೆ ದೂರಾಗಿದ್ದರು, ಬಂದಿದ್ದಾರೆ. ಅವೆಲ್ಲ ಹಾಗೆ ತಂಪಾಡಿಗೆ ತಾವು ಇರುವಾಗ ಇವರು ಆರಾಮಿದ್ರು ಇವರು ಅವರು ಬೇರೆ ಬೇರೆ ಇದ್ದಾರಂತ. ಇವರೆಲ್ಲರೂ ಒಂದು ಪ್ಲಾಟ್ಫಾರ್ಮಿಗೆ ಬಂದು ಬಸವ ಸಂಸ್ಕೃತಿ ಅಭಿಯಾನ ಆಯ್ತಲ್ಲ, ಕಂಗಾಲಾಗಿಬಿಟ್ರು. ಆ ಫ್ರಸ್ಟ್ರೇಷನು, ಆ ಕಂಗಾಲಾಗುವಿಕೆ ಅವೆಲ್ಲ ಹೇಗೆ ಪ್ರದರ್ಶನಗೊಳ್ತಾ ಹೋದವು ಮತ್ತು ನಿನ್ನೆವರೆಗೂ ಇವತ್ತಿನವರೆಗೂ ನಾಳೆನೂ ಕೂಡ ಪ್ರದರ್ಶನಗೊಳ್ತಾ ಇರ್ತವೆ. ಅದು ಕೇವಲ ಈ ಎಲ್ಲವೂ ಒಂದಾಗ್ತಾ ಇರೋದ್ರಿಂದ, ಕೊನೆಗೂ ಬಸವಣ್ಣನವರ ಅನುಯಾಯಿಗಳೆಲ್ಲರೂ ಒಂದಾಗ್ಬಿಟ್ರಲ್ಲ, ಇನ್ನು ನಮಗುಳುಗಾಲಿಲ್ಲ ಈ ನೋವು ಪಾಪ ಅವಕ್ಕೆ. ಬಸವ ತತ್ವ ವಚನಗಳನ್ನು ಹೇಳೋರು ಆಂತರಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಏನೇನು ಚಟುವಟಿಕೆಗಳ ಮೂಲಕ ಅವರಿಗೆ ಪ್ರತಿಕ್ರಿಯೆ ಮತ್ತು ಸಂಘಟನೆಯನ್ನು ಮಾಡ್ಬೋದು. ನನಗನ್ನಿಸ್ತದೆ ಈ ಪ್ರತಿಭಟನೆ ಅಥವಾ ಪ್ರತಿಕ್ರಿಯೆಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ನಾನು ಹೇಳಿದೆ, ಮಠಾಧಿಪತಿಗಳಿಗೂ ಕೆಲಸಗಳಿದ್ದಾವೆ, ಸಂಘಟನೆಗಳಿಗೂ ಕೆಲಸಗಳಿದ್ದಾವೆ. ಈ ಆಡಂಬರದ ಉತ್ಸವಗಳು, ದುಡ್ಡು ಖರ್ಚು ಮಾಡುವಂಥ ಈ ಅಭಿಯಾನ ಏನೋ ಒಂದು ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣ ಆಗಿದ್ದಕ್ಕಾಗಿ ಬಸವಣ್ಣನ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತು ಮಾಡೋ ಸಲುವಾಗಿ ಒಂದು ಮಾಸ್, ಅದೇನು ದುಡ್ಡು ಖರ್ಚಾಗೋದು ವೈಭವ ಏನು ಇರಲಿಲ್ಲ, ಇತ್ತು ಅಂತಲೇ ಅನ್ಕೊಡ್ರಿ. ಖರ್ಚು ಆಗೇ ಆಗ್ತದೆ ಇಂಥವೆಲ್ಲ ಮಾಡುವಾಗ. ಇವು ಮಾಸ್ ಬೇಸ್ಡ್, ಯಾವುದೇ ಧರ್ಮದಲ್ಲಿ ಇಲ್ಲರಿ, ಯಾವುದೇ ಧರ್ಮದಲ್ಲಿ ಮಾಸ್ ಬೇಸ್ಡ್. ಯಾವುದೋ ಹೊಳೆಯಲ್ಲಿ ಮುಳುಗಲಿಕ್ಕೆ ಹೋದರು, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು, ಎಷ್ಟು ಜನ ಸತ್ತು ಹೋದರು, ಅದೇ ಥರ ಇವೆಲ್ಲ ನಮ್ಮೂ ಸಂಸ್ಕೃತಿ ಅಭಿಯಾನ ಅದೆಲ್ಲ. ಅಂದರೆ ಒಂದು ಲೆವೆಲಿಗೆ ಇದು ಓಕೆ. ಆದರೆ ನಮಗೆ ನಿಜವಾಗಲೂ ಜನರನ್ನು ಅಧ್ಯಾತ್ಮದ ಕಡೆಗೆ ಒಯ್ಯಬೇಕು, ಭಕ್ತಿಯ ಕಡೆಗೆ ಒಯ್ಯಬೇಕು, ಸನ್ನಡತೆಯ ಕಡೆಗೆ ಒಯ್ಯಬೇಕು, ಸದ್ವಿಚಾರಗಳ ಕಡೆಗೆ ಒಯ್ಯಬೇಕಂದ್ರೆ ನಾವು ಕ್ಲೋಸ್ ದಿ ಡೋರ್, ಕ್ಲಾಸ್ ಬೇಸ್ಡ್ ಚಟುವಟಿಕೆಗಳು ಮಾಡಬೇಕಾಗ್ತದೆ, ಮಾಸ್ ಬೇಸ್ಡ್ ಅಲ್ಲ. ಈ ಮಾಸ್ ಬೇಸ್ಡ್ ಏನಿದೆಯಲ್ಲ, ದೇವರು ಮತ್ತು ಧರ್ಮವನ್ನು ಒಂದು ರಾಜಕೀಯ ಬಂಡವಾಳ ಮಾಡಿಕೊಳ್ಳೋಂಥ ಅತೃಪ್ತ ಆತ್ಮಗಳು ಮಾಡ್ತಕ್ಕಂಥ ಕಾರ್ಯಗಳು, ಅದು ಬಸವಣ್ಣನ ಅನುಯಾಯಿಗಳು ಮಾಡುವಂಥದ್ದಲ್ಲ. ಇಷ್ಟಲಿಂಗ ಕೂಡ ಸಾರ್ವಜನಿಕವಾಗಿ ಕಲಿಸೋ ಬದಲ ಮನೆಗೆ ಹೋಗಿ, ಹೌದು, ಮನೆ ಮನೆಗೆ ಹೋಗಿ ದೀಕ್ಷೆ ಕೊಡಬೇಕು, ಇಷ್ಟಲಿಂಗದ ನಿಷ್ಠೆಯನ್ನು ಬೆಳೆಸಬೇಕು, ವಚನಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು. ಈ ಹಿನ್ನೆಲೆಯಲ್ಲಿ ತಾವು ಇಡೀ ನಿಮ್ಮ ವೃತ್ತಿ ಜೊತೆಗೆ ಈ ಧರ್ಮ ಪ್ರಚಾರವನ್ನು ಕೇಡರ್ ಬೇಸ್ ಟ್ರೈನಿಂಗ್ ಇರಬೇಕು ಅಂತ ಬಯಸ್ಕೊಂಡು ಶ್ರದ್ಧೆಯಿಂದ ತುಂಬ ಕೆಲಸ ಮಾಡ್ತಾಯಿದ್ದೀರಿ. ಇಲ್ಲಿ ನಿಮಗೆ ಸಮಾಜ ಹೆಂಗೆ ಸಾಥ್ ಕೊಡ್ತಾ ಇದೆ ಅಂತ ಅನ್ನಿಸ್ತದೆ? ಈ ಹೊಸ ಪರಿಕಲ್ಪನೆಗಳಿಗೆ ತೆರೆದುಕೊಳ್ಳೋದಕ್ಕೆ ಮೊದಲು ಸಣ್ಣ ಪುಟ್ಟ ಅಡಚಣೆಗಳು, ಗೊಂದಲಗಳು ಇದ್ದೇ ಇರ್ತವೆ. ಒಂದು ಸಲ ಜನಕ್ಕೆ ಕ್ಲಿಯರ್, ನಾನು ಈ ಥರದ ಚಟುವಟಿಕೆಗಳು ಆರಂಭ ಮಾಡಿದಾಗ, ಒಂದು ಕೋವಿಡ್ ಸಂದರ್ಭದಲ್ಲಿ ಪಠ್ಯಕ್ರಮವನ್ನು ಮಾಡಿ ಆರಂಭ ಮಾಡಿದಾಗ ಭಾಳ ನೀರಸವಾದ ಪ್ರತಿಕ್ರಿಯೆ ಇತ್ತು. ಇವತ್ತು ನನಗೆ ಡೇಟ್ಗಳು ಹೊಂದಾಣಿಕೆ ಮಾಡೋದು, ಡೇಟ್ ಹೊಂದಿಸಿ ಇವೆಲ್ಲವನ್ನು ಶೆಡ್ಯೂಲ್ ಮಾಡೋದೇ ಭಾಳ ಕಷ್ಟ ಆಗಿದೆ. ಜನರದ್ದು ಭಾಳ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಇದೆ, ಸ್ವೀಕರಿಸಿದ್ದಾರೆ. ಎಲ್ಲೂ ಏನೂ ಕೇಳದೇ ಇರುವಂಥ ವಿಷಯಗಳು, ಲಿಂಗಾಯತ ಧರ್ಮದ ಇತಿಹಾಸ, ಅದರ ಸಿದ್ಧಾಂತ ಜನಕ್ಕೆ ಗೊತ್ತಾಗ್ತಾ ಇದೆ. ಅದು ಆದ್ರೆ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ತಾವು ಖುಷಿ ಇದ್ರಿ, ಆ ಮಾತು ಬೇರೆ ಇಲ್ಲ. ನಾನು ಇನ್ನೂ ಖುಷಿ ಇಲ್ಲರಿ. ಅಂದರೆ ನಮಗೆ ಸಿಗಬೇಕಾದ ಸಪೋರ್ಟ್ ಸಿಗಬೇಕಾಗಿತ್ತಲ್ಲ. ಯಾವುದಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡೋ ವ್ಯಕ್ತಿ ಅವನು ಸಮಾಜದ ಜಂಗಮ ಆಗಬೇಕು. ಅವನಿಗೆ ಜಂಗಮುಖಿ ಕೆಲಸ ಮಾಡೋಂಥವನಿಗೆ ಬೇರೆ ಬೇರೆ ಸಿದ್ಧಾಂತಗಳ ಭಾಷಣ ಹೊಡ್ಕೊಂತ ಹೋಗೋರಿಗೆ ಸಿಕ್ಕಂಥ ಅಲ್ಲಿ ಬಾಡಿಗೆ ಭಾಷಣದ ಪರಿಕಲ್ಪನೆ ಇದೆ. ನಮ್ಮಲ್ಲಿ ಬಸವತತ್ವ ಹೇಳುವ ಕೆಲವು ಬೇರೆ ಸಂಘಟನೆಯವರು ಬಂದು, ನಿಮಗೊಂದು ಇನೋವಾ ಕಾರ್ ಕೊಡ್ತೀವಿ, ಒಂದು 2 ಲಕ್ಷ ರೂಪಾಯಿ ನಿಮಗೆ ಮಂತ್ಲಿ ಕೊಡ್ತೀವಿ, ನಾವು ಹೇಳ್ದಂಥ ಭಾಷಣಗಳು ಮಾಡಿರಿ, ನಾವು ಹೇಳ್ದಂಗೆ ಬರವಣಿಗೆ ಬರ್ರಿ ಅಂದ ಉದಾಹರಣೆಗಳು ಇದ್ದಾವೆ ನಮ್ಮಲ್ಲಿ.
ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲ. ಹ್ಞೂ ಅದನ್ನು ಕಮರ್ಷಿಯಲೈಸ್ ಕೂಡ ಮಾಡಬಾರ್ದು. ನನಗೆ ಕಮರ್ಷಿಯಲೈಸ್ ಮಾಡಬಾರ್ದು ಅಂದ್ರೆ ಒಳಗೊಂಥರ ನೋವಾಗಕ್ಕೆ ಶುರುವಾಗುತ್ತಲ್ಲ. ಇಲ್ಲ ಹಂಗೆ ನಾ ಇಷ್ಟು ಮಾಡ್ತಾ ಇದ್ದೀನಿ, ನನ್ನ ಆರೋಗ್ಯ ಕೆಡುತ್ತೆ, ನಾನಿಷ್ಟು ಊರೂರು ಸುತ್ತಾ ಇದ್ದೀನಿ, ಆಗಬಾರ್ದು. ಅದು ಕ್ಯಾಂಪ್ಗಳನ್ನು ಮಾಡ್ತೀನಿ. ನಮ್ಮ ಕರ್ತವ್ಯ ರೀ, ಅದನ್ನು ನಾವು ಮಾಡಬೇಕಾದ್ದು. ಕರ್ತವ್ಯ ಮಠಗಳು ಆ ಥರದ ಸಂಪನ್ಮೂಲ ವ್ಯಕ್ತಿಗಳನ್ನು ಆ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ್ರೆ ಹ್ಞೂ ಕಷ್ಟ ಆಗೋದಿಲ್ಲ. ಅದು ಹ್ಞೂ ಅದಕ್ಕೆ ಈಗ ಇನಿಷಿಯೇಷನ್ ಆಗಿದೆ. ಆರಂಭದಲ್ಲಿ ಇವೆಲ್ಲ ಇರ್ತಾವೆ. ಅವು ನಮ್ಮ ಕೆಲವು ಹಿರಿಯ ಮಠಾಧೀಶರು ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಪರಂಪರೆಯಲ್ಲಿ ಸಾಕಷ್ಟು ಯುವಯತಿಗಳು ಬಂದಿದ್ದಾರೆ. ಆ ಯುವಯತಿಗಳಿಗೂ ಕೂಡ ಇದ್ರ ಬಗ್ಗೆ ಸರಿಯಾಗಿ ಮನನ ಆದರೆ, ರಿಸೋರ್ಸ್ಫುಲ್ ಪರ್ಸನ್ನನ್ನು ಜನ್ರೇಟ್ ಮಾಡಬೇಕು ಅಥವಾ ಮಠ ಈ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಹರಿಸಲಿಕ್ಕೆ ಅವ್ರಿಗೊಂದು ತರಬೇತಿ ಅವಶ್ಯಕತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಇದೇ ಆ ಕುರಿತು ಸಾಣೆಹಳ್ಳಿಯಲ್ಲಿ ಕಳೆದ ವರ್ಷ ಬಹುಶಃ ಒಂದು 130, 70, 80 ಮಠಾಧಿಪತಿಗಳಿಗೆ ಒಂದು ಒಕ್ಕೂಟ, ಒಂದು ಕಮ್ಮಟ ಇಲ್ಲಿ ಆಗಿದೆ. ಆನಂತರ ಸಿದ್ಧಗಂಗಾ ಮಠದಲ್ಲೂ ಕೂಡ 200-300 ಜನ ಮಠಾಧಿಪತಿಗಳಿಗೆ ಒಂದು ಕಮ್ಮಟ ಆಗಿದೆ. ಧಾರವಾಡದಲ್ಲಿ ಒಂದು ಸಭೆ ಆಗಿತ್ತು. ಅದು ಸಭೆಗಳು, ಈ ಕಮ್ಮಟಗಳು 2 ಆಗಿದ್ದಾವೆ. ಆರಂಭ ಆಗಿದೆ, ಆದರೆ ಅಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಮತ್ತೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಕುರಿತೇ ವಿಷಯಗಳು ಚರ್ಚೆ ಆಗಿದ್ದಾವೆ. ನಮ್ಮ ಆಚರಣೆಗಳು ಏನು, ನಾವು ಯಾವ್ಯಾವುದಕ್ಕೆ ಹೋಗಬಾರ್ದು. ನಾನು ಹೇಳಿದೆ, ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ, ಇಂಥವು ದೇವಸ್ಥಾನಗಳ ಉದ್ಘಾಟನೆ ಇವೆಲ್ಲ ಇಂಥವಕ್ಕೆಲ್ಲ ನಾವು ಎನ್ಕರೇಜ್ ಮಾಡಬಾರ್ದು ಅನ್ನೋಂಥ ಚರ್ಚೆಗಳು ಆಗಿದ್ದಾವೆ. ಆಗಿಲ್ಲ ಅಂತಿಲ್ಲ. ಬಹುಪಾಲು ಜನರ ನಂಬಿಕೆ ಅಂತ ಮಠಾಧೀಶರು ಎಕ್ಸ್ಪ್ಲನೇಷನ್ ಕೊಡೋಕೆ ಹೋಗ್ತಾರೆ. ಇಲ್ಲ ಅದು ಆಗಿದೆ ಅಲ್ಲ, ಅದಾದಮೇಲೂ ಕೂಡ ಕೆಲವರು ಬದಲಾಗಿಲ್ಲ ಅಂತಿಲ್ಲ. ಆದರೆ ಈ ಚಳವಳಿಯ ಹಿನ್ನೆಲೆ ಅಂದರೆ ಶರಣರು ಹೇಗೆ ಒಂದು ಚಳವಳಿಯ ಹಿನ್ನೆಲೆ ಇಟ್ಟುಕೊಂಡು ಅಧ್ಯಾತ್ಮವನ್ನು, ಅನುಭವವನ್ನು, ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ರು, ಆ ರೀತಿಯ ಮನಸ್ಥಿತಿ ಮಠಾಧೀಶರಿಗೆ, ತರುಣ ಮಠಾಧೀಶರಿಗೆ ವಿಶೇಷವಾಗಿ ಅಧ್ಯಯನದ ಜೊತೆ ತರಬೇತಿಯನ್ನು ಕೊಡಬೇಕಾದ ಅಗತ್ಯ ಇದೆ. ಚಳವಳಿ ಹಿನ್ನೆಲೆ ಬೇಕಿದಕ್ಕೆ. ಸುಮ್ಮನೆ ವಚನಗಳು ಇಟ್ಟುಕೊಂಡ್ರೂ ಕೂಡ ನಮ್ಮಲ್ಲಿ ಏನು ಮಾಡಿದ್ದಾರೆ, ವಚನಗಳು ಇಟ್ಟುಕೊಂಡಾಗೂ ಕೇವಲ ಭಕ್ತಿಯ ವಚನಗಳೇ ಇಟ್ಟುಕೊಂಡು ಅವನ್ನೇ ನಾವು ಹೇಳ್ಕೊತ ಹೋಗಿದ್ದೀವಿ. ನಾವೇ ಬಸವಣ್ಣನನ್ನು ಭಕ್ತಿ ಭಂಡಾರಿ ಅಂತ. ಇದಕ್ಕೆ ಇವತ್ತು ಅದು ಭಕ್ತಿ ಚಳವಳಿ ಮಾತ್ರ, ಅದು ಬೇರೆ ಏನೂ ಅಲ್ಲ ಅಂತ ನಮ್ಮ ಬಸವದ್ವೇಷಗಳು, ಈ ಚಳವಳಿಯ ವಿರೋಧಿಗಳು ಹೇಳುವಂಗಾಗಿದೆ. ನಾವು ವೇದಭಂಜಕ ಬಸವಣ್ಣ, ಸಾಂಸ್ಕೃತಿಕ ನಾಯಕ ಬಸವಣ್ಣ, ಸಾಮಾಜಿಕ ಚಳವಳಿಗಾರ ಬಸವಣ್ಣ, ಸಮತಾ ನಾಯಕ ಬಸವಣ್ಣ, ಬಹುಜನ ಚಳವಳಿಯ ನೇತಾರ ಬಸವಣ್ಣನ ನಿಜ ಅಸ್ತಿತ್ವವನ್ನು ನಾವೇ ಮಸಕು ಮಾಡೋದಲ್ಲ. ಅಲ್ಲ, ಇದನ್ನು ಹೇಳೋದ್ರ ಮೂಲಕ ಅವನ ಭಕ್ತಿ ಶಕ್ತಿಯನ್ನು ನೀವು ಕಳೀತಾ ಇದ್ದೀರಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರೂ ಕಳೆಯೋಕ್ಕೆ ಸಾಧ್ಯ ಇಲ್ಲರಿ ಬಸವಣ್ಣನ ಭಕ್ತಿಯನ್ನು. ಬಸವಣ್ಣನ ಭಕ್ತಿ ಯಾರು ಕಳೀಲಿಕ್ಕೆ ಸಾಧ್ಯ ಇದೆ? ಬಸವಣ್ಣನ ಭಕ್ತಿ ಇರೋದೇ ಸಮಾಜೋದ್ಧಾರದಲ್ಲಿ ಹೊರತು ಆತ್ಮೋನ್ನತಿಯಲ್ಲ. ಇಡೀ ಚಳವಳಿ ಇದು ಆತ್ಮೋನ್ನತಿಯ ಚಳವಳಿ ಅಲ್ಲ, ಸಮಾಜೋನ್ನತಿಯ ಚಳವಳಿ ಇದು. ಆತ್ಮೋನ್ನತಿಗಿಂತ ಸಮಾಜೋನ್ನತಿ ಚಳವಳಿ ಇದು. ನಿಮ್ಮ ಆಧ್ಯಾತ್ಮಿಕ ಸಾಧನೆ ಕೂಡ ಸಮಾಜಕ್ಕೆ ಏನಾದರೂ ಕೊಡಬೇಕದು. ಸುಮ್ಮನೆ ಇಷ್ಟು ದೊಡ್ಡ ಗಡ್ಡ ಬಿಟ್ಟುಕೊಂಡು ದೇವ್ರನ್ನ ಸಾಕ್ಷಾತ್ಕರಿಸ್ಕೊಂಡು ಹುಟ್ಟಿ ಆಮೇಲೆ ಸತ್ತು ಹೋದ್ರೆ ಸಮಾಜಕ್ಕೆ ನಿಮ್ಮಿಂದೇನು ಉಪಯೋಗ? ನೀವು ಭಾಳ ದೊಡ್ಡ ವಿದ್ವಾಂಸರಾದ್ರಪ್ಪ, ತಪಸ್ಸು ಮಾಡಿದ್ರಿ 20 ವರ್ಷ, ದೇವ್ರನ್ನೂ ಒಲಿಸ್ಕೊಂಡ್ರಿ, ಎಲ್ಲ ಮಾಡಿದ್ರಿ, ನಿಮ್ಮಿಂದ ಸಮಾಜಕ್ಕೆ ಏನು ಯೂಸ? ಕೇಳ್ತಾರೆ ಅವರು. ಅಂತರಂಗದ ಅಭಿವೃದ್ಧಿ ಆಯ್ತಂತಾರೆ. ಆಯಿತು, ವೈಯಕ್ತಿಕ ಆಯಿತು. ಆದರೆ ನಮ್ಮ ಚಳವಳಿ ವೈಯಕ್ತಿಕವಾದಲ್ಲ. ಹೇಳ್ತಾರಲ್ಲ ಶರಣರು, ಗಡ್ಡ ಬಿಟ್ಟವೊಂದು ತಪಸ್ಸು ಮಾಡಿದವರು, ಪವನ ಸಾಧಕರೆಲ್ಲ ಕಳವಳಿಸಿ ಕೆಟ್ಟರು, ಗಾಳಿ ಸಾಧಕರೆಲ್ಲ ಕಾಗಿಗಳಾದರು, ಅಲ್ಲಂಪ್ರಭುಗಳು ಹೇಳ್ತಾರೆ. ಬಸವಣ್ಣ ಭಕ್ತ ಸಾಧಕನಾಗಿ ಜಗದ್ಗುರು ಆದ. ಅಂದರೆ ಇಡೀ ಚಳವಳಿಯ ಮೂಲ ಆಶಯ ಸಮಾಜೋನ್ನತಿಯ ಹೊರತು ಆತ್ಮೋನ್ನತಿ ಅಲ್ಲ. ಇಲ್ಲ ಅಂತಂತಲ್ಲ, ಆತ್ಮೋನ್ನತಿಯನ್ನು ಸಾಧಿಸುವ ಮೂಲಕ ಅದರ ಪರಿಣಾಮವನ್ನು ಸಮಾಜಕ್ಕೆ ನೀವು ಕೊಟ್ಟು ಸಮಾಜೀಕರಣಗೊಳಿಸಬೇಕು. ಅಲ್ಲಿಗೆ ಬಂದು ನಿಲ್ತದೆ. ಶರಣಸ್ಥಳಕ್ಕೆ ಬಂದ ತಕ್ಷಣ ನಾವು ಶರಣಾಗತಿ ಆಗೋದು, ಸಮಾಜಕ್ಕೆ ಶರಣಾಗತಿ ಆಗೋದು ಶರಣಸ್ಥಳದಲ್ಲಿ. ಭಾಳಷ್ಟು ವಿಷಯಗಳನ್ನು, ಆಶಯಗಳನ್ನು ನಿಮ್ಮ ವಿಡಿಯೋಗಳ ಮೂಲಕ ನಿರಂತರ ಹಂಚಿಕೊಳ್ತಾ ಇದ್ರಿ. ನಾನು ಇಲ್ಲಿ ನಿಮಗೆ ಮುಖಾಮುಖಿ ಆಗೋದ್ರ ಮೂಲಕ ನಿಮ್ಮ ಒಂದಿಷ್ಟು ಆಂತರಿಕ ಶಕ್ತಿ, ಸಾಮರ್ಥ್ಯ, ತುಮಲಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಚನ ಟಿವಿಯ ಲಕ್ಷಾಂತರ ವೀಕ್ಷಕರ ಪರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ನೀವು ಕೂಡ ನಮಗೆ ಪರ್ಯಾಯ ಮಾಧ್ಯಮಗಳ ಅಗತ್ಯ ಇವತ್ತು ತುಂಬಾ ಇದೆ. ಲಿಂಗಾಯತ ಫಿಲಾಸಫಿಯನ್ನು ನಾವು ಜನತೆಗೆ ಮುಟ್ಟಿಸೋ ಸಲುವಾಗಿ ಆ ಕುರಿತು ತಾವು ಕೆಲಸ ಮಾಡ್ತಾ ಇದ್ದೀರಿ. ತಮಗೆ ಒಂದು ಅಭಿನಂದನೆ ಹೇಳ್ತಾ, ಅದರ ಜೊತೆಗೆ ನನ್ನ ವಿಚಾರಗಳು, ನನ್ನವಲ್ಲ ಶರಣರ ವಿಚಾರಗಳನ್ನು ಜನತೆಗೆ ಮುಟ್ಟಿಸುವ ಸಲುವಾಗಿ ಒಂದು ಅವಕಾಶ ಮಾಡಿಕೊಟ್ಟು ಈ ವೇದಿಕೆಯನ್ನು ನನಗೆ ಕೊಟ್ಟಿರೋದಕ್ಕಾಗಿ ತಮಗೂ ಅನಂತ ಶರಣಾರ್ಥಿ.